ಸಂಪರ್ಕ ಅಂದರೆ ಒಂದು ಸ್ವರ್ಗದ ಅವರು ಆರಾಮಿಲ್ಲ ಏನು ತಗೊಳ್ರಿ ಸರ್. ನಾನು ಜಾಗ ಹಿಡ್ಕೊಂಡು ಕುಂದಿರ್ತೀನಿ, ವೀಡಿಯೋ ಮಾಡ್ಕೋಬೇಕಲ್ಲ. ಎಸ್ ಸರ್. ಆನಂತರ ನೀ ಹೇಳಿದ್ದ ಮಕ್ಕಳು 3 ಬಂದಿದ್ದಾರೆ. ಹೌದು ಸರ್. ಭೇಟಿ ಆಗ್ತೀನಿ ಸರ್. ಶ್ರೀ ಶಿವಯೋಗಿ ಪ್ರಸನ್ನ. ಎಸ್ ಸರ್, ಭೇಟಿ ಆಗ್ತೀನಿ ಸರ್. ಆತ್ಮೀಯ ಎಲ್ಲರಿಗೂ ಸಾಯಂಕಾಲದ ಶುಭವಂದನೆಗಳು. ಈ ನಾಡಿನ ಕನ್ನಡದ ಶಕ್ತಿ ಕ್ಷೇತ್ರ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಇವತ್ತು ಪ್ರೊಫೆಸರ್ ಬಸಯ್ಯ ಶಿವಯ್ಯ ಶಿವಯ್ಯರ ಜಯಂತಿ ಕಾರ್ಯಕ್ರಮ ತನ್ನಿಮಿತ್ತ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಜೊತೆಗೆ 3 ಮಹಾನ್ ಸಾಧಕರ ಸನ್ಮಾನ ಕಾರ್ಯಕ್ರಮ. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಧಾರವಾಡ ಗ್ರಾಮೀಣ ಮಾಜಿ ಶಾಸಕರಾಗಿರ್ತಕ್ಕಂಥ ಜೊತೆಗೆ ಆಧ್ಯಾತ್ಮ ಚಿಂತಕರಾದ ಶ್ರೀ ಎ ಬಿ ದೇಸಾಯಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿದ್ದರು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆತ್ಮದ ಅರಿವು ಅಂತಕ್ಕಂಥ ವಿಷಯ ಕುರಿತು ಮಾತನಾಡಲಿರುವ ಈ ನಾಡಿನ ಹಿರಿಯ ವೈದ್ಯರು ಮತ್ತು ಆಧ್ಯಾತ್ಮಿಕ ಚಿಂತಕರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಆರ್ ರಾಮನಗೌಡರು ದಯವಿಟ್ಟು ವೇದಿಕೆಗೆ ಬರ್ತಾರೆ. ಹಾಗೆ ಈ ಒಂದು ದತ್ತಿ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಲಿರ್ತಕ್ಕಂಥ ವಿಶ್ರಾಂತ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಬಿ ವಿ ಶಿರೂರ್ ಅವರು ಸಹಿತ ವೇದಿಕೆಗೆ ಬರಬೇಕಾಗಿದೆ. ಹಾಗೆ ಇನ್ನೋರ್ವ ಸನ್ಮಾನಿತರಾಗಲಿರುವ ಪ್ರೊಫೆಸರ್ ಬಿ ಎಫ್ ಸೇವರೆಡ್ಡಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿದೆ. ಹಾಗೆ ಪ್ರೊಫೆಸರ್ ಎ ಬಿ ಹಿರೇಮಠ ಅವರು ಸಹಿತ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಪ್ರೊಫೆಸರ್ ಬಸಯ್ಯ ಶಿರೋಳ ಅವರು ಸಹಿತ ವೇದಿಕೆಗೆ ಬರಬೇಕಾಗಿದೆ. ಎಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲಿರ್ತಕ್ಕಂಥ ಗಣ್ಯರನ್ನು, ಉಪಸ್ಥಿತ ತಮ್ಮನ್ನೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಲಿದ್ದಾರೆ ನಮ್ಮ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಕಾರಿ ಸಮಿತಿಯ ಸಂಯುಕ್ತರಾಗಿರ್ತಕ್ಕಂಥ ಡಾಕ್ಟರ್ ಜಯಂತ್ ಕಡಲಿ. ವೇದಿಕೆ ಮೇಲೆ ಅತ್ಯಂತ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಂತ ಎಲ್ಲ ದಿಗ್ಗಜರಿಗಿರ್ತಾರೆ. 80 ಎಲ್ಲರಿಗೂ 86 ಮಾತಾಡೋದು 80 ಬಹುತೇಕ 80 ಯಾಕಂದ್ರೆ ನೀವು 80 ಇದ್ದವರ ಅನ್ನಿಸ್ತದೆ. ಇದೊಂದು ವಿಶೇಷವಾದ ಸಭೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕಂದರೆ ನಮ್ಮ ಎಲ್ಲ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ಮಾಡುವಂತಹ ಹಿರಿಯ ಚೇತನಗಳು ವೇದಿಕೆ ಮೇಲಿದ್ದಾರೆ. ನನಗೆ ಇನ್ನು ಭಾಳ ಖುಷಿಯಾಗಿದೆ. ಇವತ್ತು ಸನ್ಮಾನಕ್ಕೆ ಭಾಜನವಾದಂಥ ಮೂವರು, ವಿಶೇಷವಾಗಿ ನಮ್ಮ ಎ ವಿ ಹಿರೇಮಠ ಸರ್ ಮುಂಡ್ರಿಗಿಯಿಂದ ಭಾಳ ಪ್ರೀತಿ ಇಟ್ಕೊಂಡು ಬಂದಿದ್ದೀರಿ ಸರ್, ಮತ್ತು ಚೇಗಡ್ಡಿ ಸರ್, ಇಬ್ಬರು ಗದಗ ಮತ್ತು ಮುಂಡ್ರಿಗಿಂದ ಬಂದವರ. ಎ ವಿ ಏನು ಹಿರೇಮಠ ಸರ್ ಬಹುತೇಕ ಭಾಳ ಜನ ಇಲ್ಲಿ ಗೊತ್ತೈತೋ ಗೊತ್ತಿಲ್ಲ, ಈ ವಯಸ್ಸಿನವರು ಸಹಿತ ಮುಂಡ್ರಿಗೆಯನ್ನು ಅತ್ಯಂತ ಜೀವಂತವಾಗಿರಲಿಕ್ಕೆ ಕಾರಣ ಆದಂಥವರು ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ. ಬಂಡಾಯದ ನೆಲವನ್ನು ಅಲ್ಲಿ ಪ್ರಾರಂಭ ಮಾಡಿದಂಥವರು, ಹಾಗೆ ಬಹಳಷ್ಟು ಹೋರಾಟಗಳಿಗೆ ಮುನ್ನುಡಿ ಬರೆದಂಥವರು ಎ ವಿ ಹಿರೇಮಠ ಸರ್. ಅವರು ಬಂದಿದ್ದು ನನಗೆ ಒಮ್ಮೆಲೆ ಮುಡುಕು ನನಗೆ ಖುಷಿ ಅನಿಸುತ್ತೆ.
ವಿಶೇಷವಾದ ಅಭಿನಂದನೆಗಳನ್ನ ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶಿರೋಳ್ ಸರ್ ಬಗ್ಗೆ ಹೇಳೋದು ಏನು, ಅವರು ಹೃದಯದೊಳಗೆ ಏನನ್ನೂ ಇಟ್ಟುವುದಲ್ಲ, ಹೃದಯ ತೆರೆದ ಹೃದಯ ಅಂತ ಹೇಳ್ತಾರೆ, ತೆರೆದ ಪುಸ್ತಕ, ತೆರೆದ ಹೃದಯ ಅಂತ ಹೇಳ್ತಾರೆ. ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ, ನಮಗನಿಸಿದ್ದನ್ನು ಹೇಳಿಬಿಡುವಂಥದ್ದು. ಮುಂದೆ ಅವ್ರಿಗೆ ಏನು ಆಗ್ತದೆ ಏನಂತ ಪ್ರಶ್ನೆ ಇಲ್ಲೇ ಇಲ್ಲ. ಒಳ್ಳೆತನ ಸ್ವೀಕರಿಸ್ತಾರೆ, ಇಲ್ಲ ಅದನ್ನು ತಿಳ್ಕೊತಾರೆ, ಇಲ್ಲ ನಿಮ್ಮ ತಪ್ಪೈತದೆ ನಾನು ತಿಳ್ಕೊತೀನಿ. ಇಂಥ ಒಂದು ಮನೋಧೋರಣೆ ಇರುವಂಥವ್ರು ಹಿರಿಯರು. 86 ವರ್ಷ ಇವತ್ತು ಸರ್ ಹುಟ್ಟುಹಬ್ಬ ತಂದು ಎಲ್ಲರ ಪರವಾಗಿ, ವಿಶೇಷವಾಗಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪರವಾಗಿ ತುಂಬ ಹೃದಯದ ಶುಭ ಹಾರೈಕೆಗಳನ್ನು ಅರ್ಪಿಸ್ತಾರೆ ಸರ್. ಶಿರೋಳ್ ಸರ್ ಮತ್ತು ರಾಮನಗೌಡ ಸರ್ ಹೆಜ್ಜೆ ಕುಂತು ಎತ್ತುವುದು ಅಂತ ಹೇಳ್ತಾರೆ. ನಮ್ಮ ಕಡೆ ಹಳೆ ಹೋಳಿ. ಆತ್ಮೀಯ ಬಂಧುಗಳೇ, ಕರ್ನಾಟಕ ವಿದ್ಯಾವರ್ಧಕ ಸಂಘ ಇವತ್ತು ಪ್ರೊಫೆಸರ್ ಬಸಯ್ಯ ಶಿವಯ್ಯ ಶಿರೋಳ ದತ್ತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಈ ದತ್ತಿ ಕಾರ್ಯಕ್ರಮದ ಅಂಗವಾಗಿ ಪ್ರೊಫೆಸರ್ ಬಸಯ್ಯ ಶಿವಯ್ಯ ಶಿರೋಳ್ ಅವರ 86ನೇಯ ಜನ್ಮದಿನ ಇವತ್ತು. ಆ ಜನ್ಮದಿನದ ನಿಮಿತ್ತವಾಗಿ ಆತ್ಮದ ಅರಿವು ಎನ್ನುವಂತಹ ವಿಷಯವನ್ನು ಕುರಿತು ವಿಶೇಷವಾಗಿರತಕ್ಕಂಥ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಹಾಗೆಯೇ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿದೆ. ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿರತಕ್ಕಂತಹ ಆಧ್ಯಾತ್ಮ ಚಿಂತಕರು ಹಾಗೂ ಧಾರವಾಡ ಗ್ರಾಮೀಣ ಮಾಜಿ ಶಾಸಕರು ಆಗಿರತಕ್ಕಂಥ ಸನ್ಮಾನ್ಯ ಶ್ರೀ ಎ ಬಿ ದೇಸಾಯಿ ಅವರಿಗೆ ವಿದ್ಯಾವರ್ಧಕ ಸಂಘದ ಪರವಾಗಿ, ದತ್ತಿ ದಾನಿಗಳ ಪರವಾಗಿ, ತಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಹಾಗೆಯೇ ಸಮಾರಂಭದ ಅತಿಥಿಗಳಾಗಿ ಪಾಲ್ಗೊಂಡಿರತಕ್ಕಂತಹ ಆಧ್ಯಾತ್ಮಿಕ ಚಿಂತಕರು ಆಗಿರುವಂತಹ ಸುಶ್ರುತ ವೈದ್ಯರು ಆಗಿರುವ ಡಾಕ್ಟರ್ SR ರಾಮನಗೌಡರ್ ಅವರನ್ನು ಕೂಡ ಸಂಘದ ಪರವಾಗಿ, ದತ್ತಿ ದಾನಿಗಳ ಪರವಾಗಿ, ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾರೆ. ಸೊ ಇದೇ ಸಂದರ್ಭದಲ್ಲಿ ಸನ್ಮಾನ ಕಾರ್ಯಕ್ರಮವೂ ಕೂಡ ನಡೀತಾ ಇದೆ. ಸನ್ಮಾನವನ್ನು ಸ್ವೀಕರಿಸುವುದಕ್ಕಾಗಿ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದ ವಿಶ್ರಾಂತ ಪ್ರಾಧ್ಯಾಪಕರು, ಪೂಜ್ಯ ಗುರುಗಳು ಆಗಿರತಕ್ಕಂಥ ಡಾಕ್ಟರ್ BV ಶಿರೂರ್ ಅವರನ್ನು ಸಂಘದ ಪರವಾಗಿ, ದತ್ತಿ ದಾನಿಗಳ ಪರವಾಗಿ, ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾನೆ. ಹಾಗೆಯೇ ಮತ್ತೋರ್ವ ಸನ್ಮಾನಿತರು ಪ್ರೊಫೆಸರ್ BF ಚೇಗರೆಡ್ಡಿ ಅವರು, ನರೇಗಲ್ಲದ ಶ್ರೀ ಅನ್ನದಾನೇಶ್ವರ ಕಾಲೇಜಿನ ವಿಶ್ರಾಂತ ಪ್ರಾಂಶುಪಾಲರು ಆಗಿರತಕ್ಕಂಥ ಪ್ರೊಫೆಸರ್ BF ಚೇಗರೆಡ್ಡಿ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಮುಂಡೂರಿಗೆಯ ಜಗದ್ಗುರು ಅನ್ನದಾನೇಶ್ವರ ಕಾಲೇಜಿನ ವಿಶ್ರಾಂತ ಪ್ರಾಂಶುಪಾಲರು ಆಗಿರುವ ಪ್ರೊಫೆಸರ್ AV ಹಿರೇಮಠ ಅವರು ಕೂಡ ಇವತ್ತು ಸನ್ಮಾನಗೊಳ್ಳಲಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಉಪಸ್ಥಿತರಿರತಕ್ಕಂಥ ಪ್ರೊಫೆಸರ್ BS ಶಿರೋಳ್ ಅವರಿಗೆ ಸಂಘದ ಕಾರ್ಯಕಾರಿ ಸಮಿತಿಯ ಸಂಘಟಕರಾಗಿರ್ತಕ್ಕಂಥ ಶ್ರೀ ಶಿವಾನಂದ ಭಾವಿಕಟ್ಟೆ ಅವರು ದಯವಿಟ್ಟು ಬಂದು ಪುಷ್ಪ ನೀಡಿ ಗೌರವಿಸಬೇಕಾಗಿದ್ದಾರೆ. ಹಾಗೆ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಂಕರನ ಹಲಗತ್ತಿ ಅವರಿಗೆ ಡಾಕ್ಟರ್ ರಾಜಗೋಳ್ ಅವರು ಪುಷ್ಪ ನೀಡಿ ಗೌರವಿಸಬೇಕಾಗಿದೆ. ರಾಜಗೋಳ್ ಅವರು ನಮ್ಮ ಸಂಘದ ಕಾರ್ಯದರ್ಶಿಗಳಾದಂಥ ಶಂಕರನ ಹಲಗತ್ತಿ ಅವರು ಪುಷ್ಪ ಸ್ವೀಕರಿಸಿದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ಪ್ರಾಸ್ತಾವಿಕವಾಗಿ ಮಾತು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮಗೆಲ್ಲ ಆತ್ಮೀಯರಾದಂಥ ಶ್ರೀ ಶಂಕರನ ಹಲಗತ್ತಿ ಅವರು. ಈ ದತ್ತಿ ಕಾರ್ಯಕ್ರಮ ನಡೆಯಲಿಕ್ಕೆ ಮೂಲ ಕಾರಣೀಕರ್ತರಾಗಿರತಕ್ಕಂಥವರು ಪ್ರೊಫೆಸರ್ ಬಸಯ್ಯ ಶಿವಯ್ಯ ಶಿರೋಳ್ ಅವರು, ಅವರ ಮಕ್ಕಳಾಗಿರತಕ್ಕಂತಹ ಶ್ರೀ ಶಿವಯೋಗಿ, ಶ್ರೀ ಪ್ರಸನ್ನಕುಮಾರ್ ಹಾಗೂ ಡಾಕ್ಟರ್ ಸರ್ವಮಂಗಳ ಅವರು ದತ್ತಿಯನ್ನು ಇಟ್ಟು ಈ ಕಾರ್ಯಕ್ರಮ ನಡೆಯಲಿಕ್ಕೆ ಕಾರಣೀಕರ್ತರಾಗಿದ್ದಾರೆ. ಅವರಿಗೆ ಮತ್ತು ಪ್ರೊಫೆಸರ್ ಬಸಯ್ಯ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಇನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿಗಳು, ಅತ್ಯಂತ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿರುವಂಥವರು ಶ್ರೀ ಶಂಕರ್ ಹಲಗತ್ತಿಯವರು, ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರು ಹಾಗೂ ಈ ಫೆಬ್ರವರಿ ತಿಂಗಳ ದತ್ತಿ ಕಾರ್ಯಕ್ರಮ ಸಂಯೋಜಕರು ಆಗಿರತಕ್ಕಂತಹ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿರುವ ಶ್ರೀ ವೀರಣ್ಣ ವಡ್ಡೀನ್ ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ.
ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂಥ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರುವ ಶಿವಾನಂದ ಬಾವಿಕಟ್ಟಿ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂತಹ ಪ್ರೊಫೆಸರ್ ಬಸಯ್ಯ ಶಿವಯ್ಯ ಶಿರೋಳ್ ಎಲ್ಲ ಅಭಿಮಾನಿಗಳಿಗೆ, ಅವರ ಎಲ್ಲ ಅಭಿಮಾನಿಗಳಿಗೆ, ಬಂಧುಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುವುದರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಹಿರಿಯರಾಗಿರ್ತಕ್ಕಂಥ ಡಿ.ಎಂ. ಹಿರೇಮಠ್ ಅವರಿದ್ದಾರೆ, ಬಸವರಾಜ ಡೋನೂರು ಇದ್ದಾರೆ, ನಮ್ಮ ಪಾಟೀಲ್ ಇದ್ದಾರೆ, ಇನ್ನು ಅನೇಕ ಜನ, ನಿಂಗಣ್ಣ ಕುಂಟಿಯವರು, ಬಹುಶಃ ತಪ್ಪಿಸಲಾರದ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಉಪಸ್ಥಿತರ್ತಕ್ಕಂಥವ್ರು ನಿಂಗಣ್ಣ ಕುಂಟಿಯವರು. ಇತ್ತೀಚೆಗೆ ಅನಾರೋಗ್ಯದ ನಿಮಿತ್ತ ಬಂದಿರಲಿಲ್ಲ, ಆದರೂ ಕೂಡ ಇವತ್ತು ಶಿರೋಳ್ ಅವರ ದತ್ತಿ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಅವರಿವರೆನ್ನದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಪರಂಪರೆ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾರಲ್ಲ ಹಂಗೆ ಇವಾಗ ಶಿರೋಳ್ ಸರ್ ಮತ್ತು ರಾಮಗೌಡ ಸರ್ ಈ ವಯಸ್ಸಿನೊಳಗೆ ಒಂದು ಪ್ರಕಾಶನವನ್ನು ಹುಟ್ಟುಹಾಕಿ ಆಧ್ಯಾತ್ಮಿಕವಾಗಿ ಭಾಳಷ್ಟು ತೊಡಗಿಸ್ಕೊಂಡಂಥವ್ರು. ಎಷ್ಟು ಮಟ್ಟಿಗೆ ಅಂದರೆ ಸಾವಿರಾರು ಪುಟಗಳನ್ನು ಈಗಾಗಲೇ ಅವರು ರಚನೆ ಮಾಡಿದ್ದಾರೆ. ಬಹುತೇಕ ಮುದ್ರಣ ಹಂತೊಳಗಿದೆ ಅಂತ ನಾನು ಭಾವಿಸಿದ್ದೇನೆ. ಅಷ್ಟರ ಮಟ್ಟಿಗೆ ಆಧ್ಯಾತ್ಮಿಕವಾಗಿ ಈ ಇಬ್ಬರು ದಿಗ್ಗಜರು ತೊಡಗಿಸ್ಕೊಂಡಿದ್ರು. ಏನೇ ಕಾರ್ಯಕ್ರಮ ಮಾಡಲಿ ರಾಮಗೌಡ ಸರ್ ಇದ್ದಲ್ಲಿ ಶಿರೋಳ್ ಸರ್ ಇರ್ತಾರೆ, ಶಿರೋಳ್ ಸರ್ ಇದ್ದಲ್ಲಿ ರಾಮಗೌಡ ಸರ್ ಇರ್ತಾರೆ. ಈ ವಯಸ್ಸಿನೊಳಗೆ ರಾಮಗೌಡ ಸರ್ ವೈದ್ಯರು ಆಧ್ಯಾತ್ಮಿಕತೆಗಳು ಭಾಳ ಅಪರೂಪ. ಆದರೆ ರಾಮಗೌಡ ಸರ್ ಬಹುತೇಕ ಧಾರವಾಡ ಇದರೊಳಗೆ ಈಗಾಗಲೇ 2-3 ಕೃತಿಗಳನ್ನು ಆಧ್ಯಾತ್ಮಿಕವಾಗಿ ಅವರು ಪ್ರಕಟ ಮಾಡಿದ್ದಾರೆ. ಇಂಥ ಅನುಭವ ಇದ್ದಂಥವ್ರು. ಈಗ ಇನ್ನೊಬ್ಬರು ಈಗ ದೇಸಾಯಿ ಸರ್ ಮತ್ತಿದ್ದಾರೆ, ಸರಳ ಸಜ್ಜನಿಕೆಗೆ ಹೆಸರಾದಂಥವ್ರು. ಅದಕ್ಕಿಂತ ಹೆಚ್ಚಾಗಿ ಅವರು ಒಂದು ಆಧ್ಯಾತ್ಮಿಕ ಜೀವನ. ಪಾಂಡಿಚೇರಿಯ ಏನು ಗುರುಗಳನ್ನು ಆದರ್ಶವಾಗಿ ಇಟ್ಟುಕೊಂಡು ನಿರಂತರ ಪ್ರತಿ ವರ್ಷ ಅಲ್ಲಿ ಹೋಗಿ ಆಗಸ್ಟ್ ತಿಂಗಳೊಳಗೆ ಹೋಗಿರುವ ಅಲ್ಲಿ ಕಾರ್ಯವನ್ನು ಮಾಡಿ ಬರುವಂಥವ್ರು ನಮ್ಮ ಈ ದೇಸಾಯಿ ಸರ್. ಒಬ್ಬ ರಾಜಕಾರಣಿಯಾಗಿ ಇದು ನಮ್ಗೆ ಒಗ್ಗುದಿಲ್ಲ ಅಂತ ತಿಳ್ಕೊಂಡು ಅಲ್ಲಿಂದ ಹಿಂದಕ್ಕೆ ಸರಿದಂಥವ್ರು. ಅವರು ಶಾಸಕರಿದ್ದಾಗ ಮಾಡಿದ ಕಾರ್ಯ ಆಗಿರ್ಬೋದು, ನಡೆದುಕೊಂಡ ರೀತಿ ಆಗಿರ್ಬೋದು, ಜನರೊಟ್ಟಿಗೆ ಬೆಳೆದ ರೀತಿ ಆಗಿರ್ಬೋದು, ಮಾದರಿಯನ್ನು ಹಾಕಿಕೊಟ್ಟಂಥವ್ರು. ಇವತ್ತಿಗೂ ನಮಗೆ ಸದಾ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಧಾರವಾಡ ಬಂದರೆ ವಿದ್ಯಾವರ್ಧಕ ಸಂಘಕ್ಕೆ ಬರುವಂಥದ್ದು, ಏನು ನಡೆಸಿರಿ ಅಂತ ಕೇಳುವಂಥದ್ದು. ಹಾಗೆ ಏನಾದರೂ ಕಾರ್ಯಕ್ರಮ ಅವರು ನಮ್ಮ ಬರಬೇಕು ಅಲ್ಲಿ ಊರಿಗೆ ಅನ್ನುವಂಥ ಹಂಗಕ್ಕೆ ಅನ್ನುವಂಥ ಆಶೆಯನ್ನು ಇಟ್ಕೊಂಡವರು. ನಾವೆಲ್ಲರೂ ಏನೇ ಕಾರ್ಯಕ್ರಮದಲ್ಲಿ ಹಂಗಕ್ಕಿಗೆ ಹೋಗಿ ಬರುವಂಥದ್ದು. ಕರ್ನಾಟಕ ವಿದ್ಯಾವರ್ಧಕ ಸಂಘ ಮತ್ತು ಏನು ಈ ದೇಸಾಯಿ ಸರ್ ನಡುವೆ ಇರುವಂಥ ಅನ್ಯೋನ್ಯತೆ, ಇಂಥ ದಿಗ್ಗಜಗಳು ಇವತ್ತು ಈ ಸಭೆಯೊಳಗೆ ಇರೋದೇ ಒಂದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಲ್ಲಿ 3 ಮಂದಿ ಸನ್ಮಾನ ದೇವರಿಗೆ ಸರ್ ಸಾಹಿತ್ಯಿಕವಾಗಿ ಭಾಳ ದೊಡ್ಡ ಕೊಡುಗೆಯನ್ನು ನೀಡಿದಂಥವ್ರು, ಸಂಘಟಕರು. ಹಾಗೆ ಇವತ್ತು 3 ಜನರು ಸನ್ಮಾನ ಮಾಡ್ತಾ ಇರುವಂಥವ್ರು ನಮ್ಮ ಪಾಟೀಲ್ ಸರ್, ರಾಮಗೌಡ ಸರ್. ಇಲ್ಲಿ ಶಿರೋಳ್ ಸರ್ ಇನ್ನೊಂದು ಅಭಿನಯಿಸಬೇಕಾಗಿರೋದು ಅಂದರೆ ತಮ್ಮ ಸಮಕಾಲೀನವರು ಯಾರು ಎಲ್ಲೇ ಪ್ರತಿ ವರ್ಷ ಇಂಥ ಹಿರಿಯರನ್ನು ಕರೆಸಿ ಸನ್ಮಾನ ಮಾಡಿ ಅವರೊಂದು ಇನ್ನಷ್ಟು ಚೈತನ್ಯ ಹೆಚ್ಚಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಶಿರೋಳ್ ಸರ್ 100 ವರ್ಷ ಅವರು ಆರಾಮಾಗಿ ಹೇಳ್ತಾರೆ, ನಾನು ಶತಾಯುಷ್ಯನ ಅಂತ ಹೇಳ್ತಾರೆ. 100 ವರ್ಷ ದಾಟ್ತೇನೆ, ನಮ್ಮ ಅವರು 100 ವರ್ಷ ದಾಟಿಬಿಟ್ಟಿದ್ದಾರೆ, ನಾನು 100 ವರ್ಷ ದಾಟ್ತೀನಿ ಅಂತ ಇಂಥ ಒಂದು ಅದನ್ನು ಉತ್ಸಾಹ ಇಟ್ಕೊಂಡಂಥವ್ರು. ಯಾವುದೇ ಏನು BP ಶುಗರು ಯಾವುದು ಅವ್ರ ಸಮೀಪ ಆದಿಲ್ಲ. ಅಂಥ ಒಂದು ಆರೋಗ್ಯಪೂರ್ಣವಾದಂಥ ಮನಸ್ಸು ಮತ್ತು ದೈಹಿಕ ಇರೋದ್ರಿಂದ ನಮಗೆಲ್ಲ ನಿರಂತರವಾಗಿ ಯಾವುದೇ ಕಾರ್ಯಕ್ರಮ ನಡೆಯಲಿ, ಏನೇ ಆಗಿದ್ರು ಇದನ್ನು ತಪ್ಪು ಮಾಡಿರಿ ಹೇಳ್ಬೇಕು ಅಂತ ಹೇಳುವಂಥದ್ದು, ಚಲೋ ಮಾಡಿದ್ರಿ ಚಲೋ ಮಾಡಿರಿ, ನೀವು ಒಳ್ಳೆಯ ಕೆಲಸ ಮಾಡಿರಿ ಅಂತ ಹೇಳುವಂಥದ್ದು ಗಂಟು ಕೆಲಸವನ್ನು ನಮ್ಮ ವಿದ್ಯಾವರ್ಧಕ ಸಂಘದ ಎಲ್ಲ ಸದಸ್ಯರುಗಳು ಮಾಡ್ಕೋತಾ ಬಂದಿದ್ದಾರೆ. ಅಂಥ ಹಿರಿಯರ ಹುಟ್ಟುಹಬ್ಬದ ದಿನದಿಂದ ಈ ದತ್ತಿ ಕಾರ್ಯಕ್ರಮ ವಿಶೇಷವಾಗಿ ಜರುಗಲಿ ಅಂತ ಆಶಿಸ್ತಾ ನನ್ನ ಪ್ರಾಸ್ತಾವಿಕ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ದತ್ತಿ ಕಾರ್ಯಕ್ರಮದ ಮೂಲ ಉದ್ದೇಶ ಕುರಿತು ಮಾತನಾಡಿರ್ತಕ್ಕಂಥ ಆತ್ಮೀಯ ಪ್ರತಿಷ್ಠಿತ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದಂಥ ಶ್ರೀ ಶಂಕರನಾರಾಯಣ ದತ್ತಿ ಅವರಿಗೆ ಧನ್ಯವಾದಗಳು ಹೇಳ್ತೇನೆ. ಈಗ ಸಮಯದ
ಮಿತಿಯಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕಾಗಿದೆ ಸಂಘದಲ್ಲಿ. ಈಗಾಗಲೇ ಕರೆಕ್ಟ್ ನಾವು 6 ಗಂಟೆಗೆ ಸ್ಟಾರ್ಟ್ ಮಾಡೀವಿ, 2 ಗಂಟೆಗೆ ಮುಗಿಸ್ಬೇಕು. 1 ತಾಸು ಉಪನ್ಯಾಸ, 1 ತಾಸದ ಅವಧಿಯಲ್ಲಿ ಡಾಕ್ಟರ್ ಎಸ್ ಆರ್ ರಮಣಗೌಡರು ತಮ್ಮ ಉಪನ್ಯಾಸವನ್ನು ನೀಡಬೇಕಾಗಿ ವಿನಂತಿ. ಈಗ ಅತಿಥಿ ಉಪನ್ಯಾಸ ಡಾಕ್ಟರ್ ಎಸ್ ಆರ್ ರಮಣಗೌಡ ಸರ್ ಅವರಿಂದ 1 ತಾಸು ಅವಧಿಯನ್ನು ನಿಗದಿಪಡಿಸಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಶಿರೋಸರು ಆತ್ಮದ ಅರಿವು. ಇದು ಭಾಳ ಕಠಿಣವಾದಂಥ ವಿಷಯ. ಯಾಕಂದ್ರೆ ಎಲ್ಲ ಹೊರಗೆ ನೋಡಕ್ಕೆ ಸಿಗ್ತದೆ ಜಗತ್ತಿನಾಗ. ಇದು ನಮ್ಮ ಒಳಗಿನ ವಿಷಯ. ಕಣ್ಣಿಗೆ ಕಾಣಂಗಿಲ್ಲ, ಗೊತ್ತಾಗಂಗಿಲ್ಲ. ಅಂಥ ವಿಷಯದ ಬಗ್ಗೆ ಮಾತಾಡೋದು ಅಷ್ಟು ಸರಳದ ಕೆಲಸ ಅಲ್ಲ ಅಂತ ಅನಿಸ್ತದೆ. ಆತ್ಮ ಅಂದರೆ ಪರಮಾತ್ಮ. ನಾವೇನು ಪರಮಾತ್ಮ, ಪರಬ್ರಹ್ಮ, ಪರಮೇಶ್ವರ, ಶಿವ, ಈಶ್ವರ ಏನಂತೇಳಿ ಇವೆಲ್ಲ ಆತ್ಮಗೆ ಇದ್ದ ಹೆಸರುಗಳು. ಇದರ ಬಗ್ಗೆ ವಿಶೇಷವಾಗಿ ನಮಗೆ ಮಾಹಿತಿ ಸಿಗುವುದಂದ್ರೆ ಪ್ರಸ್ಥಾನತ್ರಯಗಳು ಅಂತ ಗ್ರಂಥಗಳು. ಅದರಲ್ಲಿ 3 ತ್ರಯಗಳನ್ನು ಏನೋ 3 ಗ್ರಂಥ. 1 ಭಗವದ್ಗೀತಾ, 2ನೇದು ಬ್ರಹ್ಮಸೂತ್ರ, 3ನೇದು ಉಪನಿಷತ್ತುಗಳು. ಉಪನಿಷತ್ತುಗಳು 200ಕ್ಕಿಂತ ಹೆಚ್ಚು ಉಪನಿಷತ್ತುಗಳು ನಮಗೆ ಅವೈಲೇಬಲ್ ಅದಾವ. ಅದರಲ್ಲಿ ಮುಖ್ಯವಾಗಿ 10 ರಿಂದ 12 ಉಪನಿಷತ್ತುಗಳು ಮುಖ್ಯ ಅಂತ. ಯಾಕೆ ಇವು ಮುಖ್ಯ ಅಂತಂದ್ರೆ ಇವು ಆತ್ಮದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಂದ್ರೆ ಇವನ್ನ ಶ್ರೀ ಶಂಕರಾಚಾರ್ಯರು ಈ ಉಪನಿಷತ್ತುಗಳಿಗೆ ಭಾಷೆಗಳನ್ನು ಬರೆದರು. ಹೀಗಾಗಿ ಇವು ಅತ್ಯಂತ ಮಹತ್ವದ ಅನ್ನುವಂಥ ಒಂದು ಮಾತನ್ನ ಹೇಳ್ಕೊಂಡು ಬರ್ತಾರೆ. ಅದಕ್ಕೆ ಇದು ಆತ್ಮ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ, ಪ್ರಾರಂಭ ಅಂತಂದ್ರೆ ಈ ಜಗತ್ತಿನ ನಿರ್ಮಾಣದಿಂದ ಪ್ರಾರಂಭ ಆಯ್ತು. ಜಗತ್ತು ಉದ್ಭವ ಆಯಿತು, ಜಗತ್ತು ನಿರ್ಮಾಣ ಆಯಿತು. ಅದು ಜಗತ್ತನ್ನು ನಿರ್ಮಾಣ ಮಾಡಿದವ್ರು ಯಾರು? ಅದನ್ನು ಮಾಡೋಕೆ ಒಬ್ಬ ಮನುಷ್ಯ ಇರಬೇಕಲ್ಲ, ಯಾರಾದ್ರೂ ಒಂದು ಶಕ್ತಿ ಇರಬೇಕು ಅನ್ನೋಂಥ ಮಾತು ಬಂದಾಗ ಆ ಒಂದು ಏನು ಶಕ್ತಿ ಅದ ಆ ಶಕ್ತಿನೇ ಆತ್ಮ ಅಥವಾ ಪರಬ್ರಹ್ಮ ಅಥವಾ ಪರಮಾತ್ಮ. ಬಹಳ ದಿವಸ ಅದು ಒಂದೇ ಒಂದಿತ್ತು, ಇನ್ನೂ ಏನೂ ನಿರ್ಮಾಣ ಆಗಿರಲಿಲ್ಲ, ಬ್ರಹ್ಮಾಂಡದ ಉದಯ ಆಗಿರಲಿಲ್ಲ. ಆವಾಗ ಅದಕ್ಕೊಂದು ವಿಚಾರ ಬಂತ. ಒಂದೇ ಇದ್ದು ಬೇಜಾರಾಗಿ ನಾ ಭಾಳ ಆಗಬೇಕು ಅನ್ನುವಂಥ ವಿಚಾರ. ಆ ವಿಚಾರ ಬಂದಾಗ ಅದೊಂದು ಸಂಕಲ್ಪ ಮಾಡಿ, ಅದಕ್ಕೆ ಸತ್ಯ ಸಂಕಲ್ಪ ಅಂತಾರೆ. ಎಲ್ಲರೂ ನಾವು ಸಂಕಲ್ಪ ಮಾಡ್ತೀವಿ, ಯಾರೂ ಈಡೇರಂಗಿಲ್ಲ. ಸತ್ಯ ಸಂಕಲ್ಪ ಮಾಡಿದ್ರೆ ಅದು ಈಡೇರ್ತದೆ. ಆ ಸತ್ಯ ಸಂಕಲ್ಪ ಏನಾಗಬೇಕು ಅಂತಂದ್ರೆ ಬಹುಶ್ಯಾಂ ಪ್ರಜಾಯೇ, ನಾನು ಒಬ್ಬ ಇದ್ದವ ಬಹಳ ಆಗಬೇಕು ಅನ್ನುವಂಥ ಮಾತು ಆತ್ಮ ಸಂಕಲ್ಪ ಮಾಡ್ತು. ಆ ಸಂಕಲ್ಪದಿಂದ ಈ ಬ್ರಹ್ಮಾಂಡ ಉದಯವಾಯಿತು. ಇದು ಸತ್ಯವು, ಇದು ಆತ್ಮವು ಅಂತ. ಜೀವಿಗಳೆಲ್ಲ ಆತ್ಮನಿಂದಲೇ ಬಂದಿವೆ, ಆತ್ಮವನ್ನೇ ಮೂಲವಾಗಿ ಪಡೆದಿವೆ, ಅದನ್ನೇ ಆಶ್ರಯಿಸಿವೆ. ಅವುಗಳ ಲಯಸ್ಥಾನವೂ ಕೂಡ ಆತ್ಮವೇ. ನಾವು ಹುಟ್ಟುವುದು ಅದರಾಗ, ಬದುಕುವುದು ಅದರಾಗ, ಕೊನೆಗೆ ಸತ್ತು ಹೋಗುವುದು ಸಹಿತ ಈ ಒಂದು ಆತ್ಮದಲ್ಲಿಯೇ ಅನ್ನೋ ಮಾತನ್ನು ಇವೆಲ್ಲ ಉಪನಿಷತ್ತು. ಅದು ಉಪನಿಷತ್ತು ಬಿಟ್ಟು ಬೇರೆ ಒಂದು ಯಾವುದೂ ಇದರಲ್ಲಿ ನಾ ತಗೊಂಡಿಲ್ಲ. ಅದಕ್ಕೆ ನಾವೆಲ್ಲರೂ ಆತ್ಮರೇ, ಅವನಿಂದ ಬಂದವರು, ಅವನ ವಿಭಿನ್ನ ಅಂಶಗಳು, ಅವನ ಅಂಶಜರು ನಾವು.
ಅವನಿಂದಲೇ ಬಂದಿವೆ, ಆತ್ಮನನ್ನೇ ಮೂಲವಾಗಿ ನಾವು ಪಡೆದೇವಿ, ಅದನ್ನೇ ಆಶ್ರಯಿಸ್ತೀವಿ, ಅಲ್ಲಿ ಲಯ ಹೊಂತೀವಿ. ನಾವೆಲ್ಲರೂ ಆತ್ಮವೇ ಆಗಿರೋರು. ನಮ್ಮ ಶರೀರವೆಲ್ಲ ಶರೀರದಾಗೂ ಆತ್ಮ ಅದಾನೆ, ಎಲ್ಲರ ಹೃದಯದೊಳಗೆ ಆತ್ಮ ಅದಾನ ಅಂತ ನಾವು ಹೇಳ್ಕೊಂಡು ಬರ್ತೀವಿ. ಮತ್ತು ಚೇತನ್ ಬ್ರಹ್ಮ ಅಯಂ ಆತ್ಮ ಬ್ರಹ್ಮ ಅಂತ ಇದೆಲ್ಲವೂ ಬ್ರಹ್ಮನೇ, ಆತ್ಮನೇ ಅನ್ನುವಂಥ ಮಾತು ಹೇಳ್ತಾರೆ. ಆಮೇಲೆ ಈ ಜಗತ್ತು ಬ್ರಹ್ಮನಿಂದ ಬಂತು ಅಥವಾ ಆತ್ಮನಿಂದ ಬಂತು ಅಂತ ನಾವು ಏನು ಹೇಳ್ತೀವಿ. ಬ್ರಹ್ಮ ಅವಿನಾಶಿ, ಅವನಿಂದ ಬಂದದ್ದು, ಅದು ಅವಿನಾಶಿ ಇರಲಿಕ್ಕೆ ಬೇಕು. ಯಾಕಂದ್ರೆ ಅವನ ಅಂಶ, ನಾವೆಲ್ಲ ಅವನಿಂದ ಬಂದವು. ಅದು ಹೆಂಗೆ ಹೇಳ್ತಾರಪ್ಪ ಅಂದರೆ, ಆ ಶಕ್ತಿ ಅನ್ನೋದೇ ಒಂದು ದೊಡ್ಡ ಅಗ್ನಿಕುಂಡ ಇದ್ದಂಗೆ. ಆ ಅಗ್ನಿಕುಂಡದಿಂದ ಏನು ಕಿಡಿಗಳು ಸಿಡಿತಾವಲ್ಲ, ಆ ಕಿಡಿಗಳು ನಾವು, ಅವನಿಂದ ಸಿಡಿದಂಥ ಕಿಡಿಗಳು ನಾವು. ಆ ಪರಮಾತ್ಮ ಅಥವಾ ಆತ್ಮ ಅವ ಒಂದು ಅಗ್ನಿಕುಂಡ ಇದ್ದಂಗೆ. ಅಗ್ನಿ ಉರಿತಾರೆ, ನಮಗೆ ಶಾಖ ಕೊಡ್ತದೆ, ಬೆಳಕು ಕೊಡ್ತದೆ, ಪ್ರಕಾಶ ಕೊಡ್ತದೆ. ಅದರಿಂದ ಸುತ್ತು ಕಡೆ ಎಲ್ಲ ಎದ್ದು ವಸ್ತುಗಳು ನಮಗೆ ಕಾಣಿಸ್ತವೆ. ಅದರಿಂದ ಎದ್ದು ಕಿಡಿ ಅದು ತನ್ನ ತೋರಿಸ್ತದ ಕಿಡಿಯನ್ನು ನಮಗೆ ಗೊತ್ತಾಗ್ತದೆ. ಅದರಿಂದ ಪ್ರಕಾಶನೂ ಇಲ್ಲ, ಮಂದಿನೂ ತೋರಿಸೋದಿಲ್ಲ, ಅದಕ್ಕೆ ಶಾಖನೂ ಕೊಡೋದು. ಅಂದರೆ ಕಿಡಿ ಏನಂದ್ರೆ ಅದ ಜೀವಾತ್ಮ, ಆ ಅಗ್ನಿಕೊಂಡಿದ್ದ ಪರಮಾತ್ಮ ಅಂತ ಆ ಹೋಲಿಕೆಯನ್ನು ಕೊಟ್ಟ ಉಪನಿಷತ್ತುಗಳು ಅದನ್ನು ವರ್ಣನೆ ಮಾಡಿದ. ಹೀಗಾಗಿ ಅವನಿಂದ ಜಗತ್ತು ಹುಟ್ಟಿತು, ಅವನು ಯಾರು ಹುಟ್ಟಿಸಿರು ಅನ್ನುವಂಥ ಪ್ರಶ್ನೆ ಬಂದಾಗ ನಾವು ಸ್ವಯಂಭೂ ಅಂತ ಹೇಳ್ತಾರೆ ಉಪನಿಷತ್ತುಗಳು. ಅವ ಸ್ವಯಂಭೂ, ಅವನು ಯಾರು ಹುಟ್ಟಿಸ್ತಿಲ್ಲ, ಅವನು ಹುಟ್ಟೇ ಇಲ್ಲ, ಅವನ ಸ್ವಯಂಭೂ. ಕಾರಣ ಅವನು ಹುಟ್ಟಿಲ್ಲ ಅಂದದ್ದರಿಂದ ಅವನಿಗೆ ಸಾವಿಲ್ಲ, ಅವ ನಿತ್ಯ ನೋಡ್ತಾನೆ ಅನಂತ ಪರಮಾತ್ಮ. ಯಾವುದು ಹುಟ್ಟುತ್ತದೆ, ಯಾವ್ದು ನಿರ್ಮಾಣ ಆಗ್ತದೆ, ಅದಕ್ಕೆ ಸಾವು ಉಂಟು. ಯಾವುದು ಹುಟ್ಟಿಲ್ಲ ಅದಕ್ಕೆ ಸಾವಿಲ್ಲ, ಆಟೋಮೆಟಿಕ್. ಹಂಗೆ ಪರಮಾತ್ಮಗೆ ಸಾವಿಲ್ಲ, ನಾವು ಅವಿನಾಶಿ, ನಾಶಿಲ್ಲ ಅಂತ. ಇನ್ನು ನಾವು ಬರುವುದಾದರೆ ಜಗತ್ತು ನಿರ್ಮಾಣ ಆಯಿತು. ಜಗತ್ತು ಒಂದು ನಾವು ನೋಡಿದ್ರಿ, ಎಲ್ಲ ಭೂಮಂಡಲ ತಿರ್ತೀವಿ, ಕಣ್ಣಿಗೆ ಕಾಣಿಸ್ತದೆ ಜಗತ್ತು. ಎಷ್ಟು ದೇಶ, ಎಷ್ಟು ಖಂಡ, ಎಷ್ಟು ಸಮುದ್ರಗಳು, ನದಿ, ಪರ್ವತ ಎಲ್ಲ. ಇದಕ್ಕೆ ದೃಶ್ಯ ಜಗತ್ತು ಅಂದ್ರೆ ಕಣ್ಣಿಗೆ ಕಾಣೋ ಜಗತ್ತು. ಇನ್ನೊಂದು ಜಗತ್ತದ ಕಣ್ಣಿಗೆ ಕಾಣದೇ ಇದ್ದು. ಇವತ್ತು ನಾವು ವಿಷಯ ತಗೊಂಡ್ರೆ ಈ ಕಣ್ಣಿಗೆ ಕಾಣದೇ ಇದ್ದಂತಹ ಜಗತ್ತಿನ ವಿಷಯ ಇದು, ಆತ್ಮದ ವಿಷಯ. ಈ ಕಣ್ಣಿಗೆ ಕಾಣದಂಥ ಜಗತ್ತಿನೊಳಗೆ, ದೃಶ್ಯ ಜಗತ್ತಿನೊಳಗೆ ಕಣ್ಣಿಗೆ ಏನು ಕಾಣಿಸ್ತಾವೋ ಎಲ್ಲ ನಿರ್ಮಾಣ ಆದದ್ದು ಸಾಕಷ್ಟು ಉಂಟು. ಇವೆಲ್ಲ ನಾಶವಾಗತಕ್ಕವು. ಕಣ್ಣಿಗೆ ಕಾಣದ ಅದೃಶ್ಯ ಜಗತ್ತು ಅಥವಾ ಆಧ್ಯಾತ್ಮ ಜಗತ್ತು ಅಂತ ಏನು ನಾವು ಕರಿತೀವಿ, ಅಲ್ಲಿ ಇರೋದು ಒಂದೇ ಒಂದು ವಸ್ತು. ಇಲ್ಲಿ ಅನೇಕ ವಸ್ತು, ಅಲ್ಲಿರೋದು ಒಂದೇ ಒಂದು ವಸ್ತು, ಅದು ಆತ್ಮ. ಅದು ಒಂದೇ ವಸ್ತು, ಅದಕ್ಕೆ ನಾಶ ಇಲ್ಲ. ದೃಶ್ಯ ಜಗತ್ತಿನೊಳಗೆ ಏನದ ಅದಕ್ಕೆಲ್ಲಕ್ಕೂ ನಾಶ ಇಲ್ಲ. ಕ್ಯಾಮ್ರಾ ಸ್ಟಾರ್ಟ್ ಆಗೈತ್ರಿ ಅದು. ಥ್ಯಾಂಕ್ ಯು.
ಅರ್ಧ ಕಪ್ ಸಾಕು. ಈ ಥರ ಸ್ವಲ್ಪ ಸ್ವಲ್ಪ ಇದೆ. ಕ್ಯಾಮ್ರಾ ಸ್ಟಾರ್ಟ್ ಆಗೈತೆ ಆಗಲ್ಲ. ಕತ್ಲ ಆದ್ಮೇಲೆ ತಾನ ಲೈಟ್ ಇರ್ತದೆ. ಅರ್ಧ ಕಪ್ ಕೊಡಿ ಸಾಕು. ಬರೀ ಚಾ ಕುಡಿಯೋನು ಒಂದು ಅರ್ಧ ಕಪ್ ಕೊಡಿ ಚಾ. ಅಶಕ್ತರಿಗೆ ಬಲಹೀನರಿಗೆ ಪರಮಾತ್ಮ ಸಿಗಂಗಿಲ್ಲ, ಆತ್ಮ ಸಿಗಂಗಿಲ್ಲ. ಆತ್ಮನು ಬಲಹೀನನಿಗೆ ಅಂದರೆ ವ್ಯಾಕುಲತೆ ಇಲ್ಲದವನಿಗೆ, ಶಾರೀರಿಕ ಸದೃಢತೆ ಆರೋಗ್ಯವಂತ ಶರೀರ ಇಲ್ಲದವನಿಗೆ ಆತ್ಮ ಸಿಗುವುದಿಲ್ಲ. ದೃಢ ಮನಸ್ಸಿನಿಂದ ಛಲದಿಂದ ಗಟ್ಟಿಯಾಗಿ ನಿರಂತರವಾದ ಸಾಧನೆಗಳಿಂದ ಯಾರು ಪ್ರಯತ್ನಿಸುವರು ಅವರು ಆತ್ಮನ ಬ್ರಹ್ಮಧಾಮವನ್ನು ಪ್ರವೇಶಿಸುವರು. ಅದು ಇನ್ನೊಂದು ಮಾತು ಹೇಳ್ತಾರೆ, ಸತ್ಯೇನ ಲಭ್ಯ ಹೀಶ ಆತ್ಮ ಸಮ್ಯಕ್ ಜ್ಞಾನೇನ ಬ್ರಹ್ಮಚರ್ಯೇನ ನಿತ್ಯಂ. ಇವನು ಪಾಲಿಸಿರು ಆತ್ಮ ನಮಗೆ ಸಿಗಬಹುದು. ಏನಂದ್ರೆ ನಿತ್ಯವೂ ಸತ್ಯದಿಂದಲೂ ತಪಸ್ಸಿನಿಂದಲೂ ಸಮ್ಯಕ್ ಜ್ಞಾನದಿಂದಲೂ ಬ್ರಹ್ಮಚರ್ಯದಿಂದಲೂ ಲಭ್ಯನೆಂದು ಹೇಳ್ತಾರೆ. ಬ್ರಹ್ಮವನ್ನು ತಿಳಿದುಕೊಂಡವನು ಬ್ರಹ್ಮವೇ ಆಗುವನು. ಬ್ರಹ್ಮವೇದ ಬ್ರಹ್ಮಭವತಿ. ಯಾವ ಭಾವನೆಗಳು ಇಲ್ಲದೆ ಅಂದರೆ ಪರಿಶುದ್ಧ ಭಾವದಿಂದ ಬ್ರಹ್ಮನು ಸಚ್ಚಿದಾನಂದ ಸ್ವರೂಪವೆಂದು ತಿಳಿದು ಉಪಾಸನೆ ಮಾಡಿದರೆ ಅವನಿಗೆ ಆಧ್ಯಾತ್ಮಿಕ ಶ್ರೇಯಸ್ಸಾಗುವುದು. ತಪಸ್ಸಿನಿಂದಲೂ ಬ್ರಹ್ಮವನ್ನು ತಿಳಿದುಕೊಳ್ಳುವವರು. ನಮ್ಮ ಹೃದಯದೊಳಗಿರುವ ಆಕಾಶದಲ್ಲಿ ಪರಮಾತ್ಮನಿರುವನು. ಅವನ ಮನೋಮಯನು. ಅವನ ಮನಸ್ಸಿನಿಂದಲೇ ತಿಳಿದುಕೊಳ್ಳಬೇಕು. ಭಾವದಿಂದ ಗ್ರಹಿಸಲು ಸಾಧ್ಯ. ಜೊತೆಗೆ ಹಂಚಿಕೊಂಡಿದ್ದೀನಿ. ಇದರಾಗಿ ಯಾವುದೂ ಒಂದು ಶಬ್ದ ಒಂದು ವಾಕ್ಯ ಸಹಿತ ಕೃತ್ರಿಮವಾಗಿ ಸೇರಿಸಿದ್ದಿಲ್ಲ. ಪೂರ 10 ಉಪನಿಷತ್ತುಗಳ ಸಾರ. ಈಶೋಪನಿಷತ್, ಪ್ರಶ್ನೋಪನಿಷತ್, ಏನೋಪನಿಷತ್, ಮುಂಡಕೋಪನಿಷತ್, ಮಾಂಡವ್ಯೋಪನಿಷತ್, ತೈತರೋಪನಿಷತ್, ಐತರೋಪನಿಷತ್, ಕಠೋಪನಿಷತ್, ಆಮೇಲೆ ಬೃಹದಾರಣ್ಯಕ ಉಪನಿಷತ್, ಚಾಂದೋಗ್ಯ ಉಪನಿಷತ್. ಇಷ್ಟು ಉಪನಿಷತ್ನೊಳಗೆ ಏನು ಮಾಹಿತಿ ಕೊಟ್ಟಿದ್ರು ಆ ಮಾಹಿತಿಯನ್ನು ಅಲ್ಲೇ ಕಲ್ಲೆ ಪೂರ್ತಿ ಅಲ್ಲ. ನೀವು ಒಂದೊಂದು ಗ್ರಂಥನ ಒಂದೊಂದು ತಿಂಗಳಗಟ್ಟಲೆ ಇದು ಇಡೀ ವರ್ಷ ಮಾಡುವಂಥ ಕಾರ್ಯಕ್ರಮ. ಅದ್ರಾಗಿನ 60 ಮಿನಿಟ್ನೇ ಮುಗಿಸ್ಬೇಕು. ಅಷ್ಟ ತಗೊಂಡು ನನಗೆ ಏನಾದ ಸಾಧ್ಯದ ನಮಗೆ ಮುಂದೆ ಇಟ್ಟಿದ್ದೇನೆ. ತಾವೆಲ್ಲ ಶಾಂತ ರೀತಿಯಿಂದ ಇದನ್ನು ಕೇಳಿ ಇದಕ್ಕೆ ತಮಗೆಲ್ಲ ವಂದನೆಯನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಕೊಡ್ತೀನಿ. ಅವನದೇವಾದ ಒಂದು ಶಕ್ತಿಯು ಪ್ರಕಟವಾಯಿತು. ಅದಕ್ಕೆ ಶುದ್ಧ ಮಾಯಾ ಅಂತ. ಯಾಕಂದ್ರೆ ಪರಮಾತ್ಮ ನಿರಾಕಾರ ನಿರ್ಗುಣ. ಅವನಿಂದ ಏನೂ ಉದ್ಭವಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಏನು ಕೆಲಸ ಮಾಡೋಂಗಿಲ್ಲ. ಅದಕ್ಕೊಂದು ಪರ್ಯಾಯವಾಗಿ ಅವನ ಒಂದು ಶಕ್ತಿ, ಒಂದು ಸಣ್ಣ ಶಕ್ತಿ, ಅವನ ಅನಂತ ಶಕ್ತಿಗಳು. ಅದರಲ್ಲಿ ಒಂದು ಸಣ್ಣ ಶಕ್ತಿ ಅದು ಮಾಯಾ. ಅದೇನು ಹೊರಗೆ ಬಂತು ಅವನಿಂದ ಒಂದು ಭಾಗದಿಂದ,
ಅದರಿಂದ ಈ ಸೃಷ್ಟಿ ನಿರ್ಮಾಣ ಆಯಿತು ಅಂತ ಹೇಳ್ತಾರೆ. ಆ ಸೃಷ್ಟಿ ನಿರ್ಮಾಣ ಆಗಕ್ಕೆ ಅದಕ್ಕೆ ಮಾಯಾ ಅಂತ ಏನು ಹೆಸರಿಟ್ಟರು, ಸ್ತ್ರೀಲಿಂಗ ಕೊಟ್ಟರು. ಅದು ಸ್ತ್ರೀಲಿಂಗ ಅಲ್ಲ, ಪುಲ್ಲಿಂಗ ಅಲ್ಲ, ನಪುಂಸಕಲಿಂಗ ಅಲ್ಲ, ಅದು ಒಂದು ಶಕ್ತಿ, ಪರಮಾತ್ಮನ ಒಂದು ಶಕ್ತಿ. ಆ ಸ್ತ್ರೀಲಿಂಗ ಕೊಟ್ಟದಕ್ಕೆ ನಾವು ಅದಕ್ಕೆ ದೇವಿ ಅಂತ ಹೆಸರು ಕೊಟ್ಟಿವಿ. ನಮ್ಮ ದೇಶದೊಳಗೆ ಎಷ್ಟು ಹೆಣ್ಣು ದೇವ್ರ ಹೆಸರು ಕರಿತೀವಿ ಅವೆಲ್ಲ ಈ ಮಾಯದ ಹೆಸರುಗಳು, ಆ ಶಕ್ತಿ ಹೆಸರುಗಳು. ಅದೇ ಪ್ರಕಾರ ನಾವು ಈ ಗಂಡ ದೇವರ ಹೆಸರು ಏನು ಕೊಡ್ತೀವಿ ಅವೆಲ್ಲ ಮೂಲ ಶಕ್ತಿ ಏನಿರ್ತಲ್ಲ ಅವನ ಹೆಸರು. ಪ್ರೊಫೆಸರ್ ಬಸಯ್ಯ ಸಿರುಳವರ ಪರಿವಾರದವರು ದಯವಿಟ್ಟು ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ. ಸನ್ಮಾನ ಕಾರ್ಯಕ್ರಮ ಬಸಯ್ಯ ಸಿರುಳ್ ಪರಿವಾರದವರಿಂದ. ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ ಗ್ರಂಥ ಮತ್ತು ಪುಷ್ಪ ಸಮರ್ಪಣಾ ಕಾರ್ಯಕ್ರಮ. ಮೊದಲನೇದಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಧಾರವಾಡ ಗ್ರಾಮೀಣ ಕ್ಷೇತ್ರದ ಮಾಜಿ ಶಾಸಕರಾದಂಥ ಶ್ರೀ ಎ ಬಿ ದೇಸಾಯಿ ಅವರಿಗೆ ಪ್ರೊಫೆಸರ್ ಪಿ ಎಸ್ ಸಿರುಳ್ ಅವರು ಗ್ರಂಥ ಮತ್ತು ಪುಷ್ಪ ನೀಡಿ ಗೌರವಿಸಬೇಕಾಗಿದೆ. ಹಾಗೆ ಇವತ್ತು ಆತ್ಮದ ಅರಿವು ಅಂತಕ್ಕಂಥ ವಿಷಯ ಕುರಿತು ಉಪನ್ಯಾಸ ನೀಡಲಿರುವ ಡಾಕ್ಟರ್ ಎಸ್ ಆರ್ ರಾಮಗೌಡರವರಿಗೆ ಶ್ರೀಮತಿ ಶಕುಂತಲಾ ಸಿರುಳ್ ಅವರು ದಯವಿಟ್ಟು ಬಂದು ಪುಷ್ಪ ಮತ್ತು ಗ್ರಂಥ ನೀಡಿ ಗೌರವಿಸಬೇಕಾಗಿದೆ. ಪ್ರೊಫೆಸರ್ ಶಕುಂತಲಾ ಮೇಡಮ್ ಅವರು ಡಾಕ್ಟರ್ ಎಸ್ ಆರ್ ರಾಮಗೌಡರಿಗೆ ಗ್ರಂಥ ಮತ್ತು ಪುಷ್ಪ ನೀಡಿ ಗೌರವಿಸಬೇಕಾಗಿದೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ದತ್ತಿದಾನಿಗಳ ಪರವಾಗಿ ಸನ್ಮಾನ ಸ್ವೀಕರಿಸಲಿರ್ತಕ್ಕಂಥ ಡಾಕ್ಟರ್ ಬಿ ವಿ ಸಿರುಳ್ ಅವರಿಗೆ ಶ್ರೀ ಶಿವಯೋಗಿ ಸಿರುಳ್ ಅವರು ಬಂದು ಗ್ರಂಥ ಮತ್ತು ಪುಷ್ಪ ಸಮರ್ಪಿಸಿ ಗೌರವಿಸಬೇಕಾಗಿದೆ. ಸನ್ಮಾನ ಸ್ವೀಕರಿಸಲಿರ್ತಕ್ಕಂಥ ಇನ್ನೋರ್ವ ಗಣ್ಯರಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಎಫ್ ಸೇಗರೆಡ್ಡಿ ಅವರಿಗೆ ಪ್ರಸನ್ನ ಕುಮಾರ್ ಸಿರುಳ್ ಅವರು ಪ್ರೊಫೆಸರ್ ಬಿ ಎಫ್ ಸೇಗರೆಡ್ಡಿ ಅವರಿಗೆ ಗ್ರಂಥ ಪುಷ್ಪ ಸಮರ್ಪಿಸಿ ಗೌರವಿಸಬೇಕಾಗಿದೆ. ಹಾಗೆ ಮತ್ತೋರ್ವ ಸನ್ಮಾನ ಸ್ವೀಕರಿಸಲಿರ್ತಕ್ಕಂಥ ಪ್ರೊಫೆಸರ್ ಕೆ ವಿ ಹಿರೇಮಠ ಅವರಿಗೆ ಮೇಡಮ್ ಸರ್ವಮಂಗಳ ಅವರು ದಯವಿಟ್ಟು ಬಂದು ಪುಷ್ಪ ಮತ್ತು ಗ್ರಂಥ ಹೇಗೆ ಗೌರವಿಸಬೇಕಾಗಿದೆ. ನಾನು ಇಲ್ಲಿ ಹೇಳಿ ಬಹುಶಃ ಭಾಳಷ್ಟು ನಾನು ಮಾತನಾಡಬೇಕು ಅಂತ ಹೇಳಿ ತಿಳ್ಕೊಂಡು ಭಾಳಷ್ಟು ಬಹುಶಃ ಇಡೀ ಒಂದು ಸೆಮಿನಾರ್ ಆಗುವಷ್ಟು ಮಟ್ಟಿಗೆ ಅವ್ರ ಬಗ್ಗೆ ನಾನು ಮಾತನಾಡುವಷ್ಟು ವಿಷಯ ನನ್ನಲ್ಲಿದೆ. ನಾವು ನರೇಗಲ್ ಕಾಲೇಜಿನ ಇದ್ದಾಗ ಏನು ದಶದೈವ ಏನೋ ಬಹುಶಃ ತಾವು ಅಲ್ಲೇನೋ ವಾತಾವರಣ ಯಾರಾದರೂ ನರೇಗಲ್ ನೋಡಿದ್ದಂದ್ರೆ ತಮಗೆ ಗೊತ್ತಾಗುತ್ತೆ. ನಾವಿದ್ದಾಗಂತೂ ಒಂದು ಮನೆಗೆ ಕರೆಂಟ್ ಅನ್ನುವಂಥದ್ದಿದ್ದಿಲ್ಲ, ಒಂದು ಮನೆಗೆ ಟ್ಯಾಪ್ ಅನ್ನುವಂಥದ್ದಿಲ್ಲ,
ಒಂದು ಮನೆಗೆ ಸರಿಯಾದಂಥ ಒಂದು ಇದ್ದಿಲ್ಲ. ಅಂಥ ಪರಿಸ್ಥಿತಿಯೊಳಗೆ ನಾನು PhD ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೋಗಿದ್ದೆ. ಮಾಡ್ಕೊಂಡು ಹೋಗಿ ಅಲ್ಲಿ ಆ PhD ಮಾಡಲಿಕ್ಕೆ ಕೂಡ ಪ್ರಯತ್ನ ಮಾಡಿದೆ. ಸುದೈವಕ್ಕೆ ನರೇಗಾದಲ್ಲಿ ಇದ್ದಾಗಲೇ ನನಗೆ PhD ಪದವಿ ದೊರೀತು ಅನ್ನೋಂಥ ಮಾತಾಡ ಎಷ್ಟು ಮಟ್ಟಿಗೆ ಆಯಿತು ಅಂದರೆ, ಒಮ್ಮೆ ನರೇಗಲ್ ಕಾಲೇಜಿನ ಪ್ರಾಧ್ಯಾಪಕ ಹುದ್ದೆಯನ್ನು ಕರೆದರು. ಪ್ರಾಧ್ಯಾಪಕ ಹುದ್ದೆಯನ್ನು ಪ್ರೊಫೆಸರ್ ಪ್ರಿನ್ಸಿಪಾಲ್ ಹುದ್ದೆಯನ್ನು, ಪ್ರಾಚಾರ್ಯ ಹುದ್ದೆಯನ್ನು ಒಂದು ಪೋಸ್ಟ್ ಕರೆದು ಹೊತ್ತಿನೊಳಗೆ ಇಂಟರ್ವ್ಯೂ ಕಮಿಟಿ ಮೆಂಬರ್ ಆಗಿ ಶ್ರೀ ಆಗಿನ KT ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದಂತಹ ಚರಂತಿ ಮಗಳು ಇದು ಕಾಲೇಜಿಗೆ ಬಂದಿದ್ದರು. ಇಂಟರ್ವ್ಯೂ ಅಂದ್ಬಿಟ್ಟು ಬಂದಿದ್ದರು. ಒಂದು ಹೊತ್ತಿನಾಗೆ ಇಂಟರ್ವ್ಯೂ ತೊಗೊಂಡು ಅಂತ 4-5 ಮಂದಿ ಯಾರಾದರೂ ಅಪ್ಲೈ ಮಾಡಿದ್ರು. ಬಹುಶಃ ನಮ್ಮ ಯೂನಿವರ್ಸಿಟಿಯಲ್ಲಿದ್ದಂಥ ST ಪಾಟೀಲ್ ಮಗಳಂಥವರೆಲ್ಲ ಅಪ್ಲೈ ಮಾಡಿದರು. ಆದರೆ ಚರಂತಿ ಮಗಳಿಗೆ ಆ 4-5 ಜನ ಯಾರೂ ಅಷ್ಟು ಸರಿ ಬರಲಿಲ್ಲಂತೆ. ಹಾಗೆ ಚರಂತಿ ಮಗಳು ಏನು ಹೇಳಿದ್ರು ಅಂದರೆ, ಇಲ್ಲ ಮತ್ತು ನಿಮ್ಮ ಕಾಲೇಜ್ ಸಲುವಾಗಿ 8 ವರ್ಷ ಆಗಿದೆ, ಆಮೇಲೆ ನಿಮ್ಮಲ್ಲಿ ಯಾರಾದರೂ ಅದನ್ನು ನೋಡೋಣ ಅಂತ ತಿಳ್ಕೊಂಡು ಆ ಮಾಸ್ಟರ್ಗಳು ಅಂತ ತರಿಸಿದ್ದಾರೆ. ಮಾಸ್ಟರ್ಗಳು ತರಿಸಿದಾಗೆ ನಾನು ಅದರ್ PhD ಮಾಡಿದ್ದೆ. ಆ PhD ನೋಡಿ ಮತ್ತು ಇಲ್ಲಿ PhD ಮಾಡಿದಂಥವ್ರಲ್ಲ ಮತ್ತು 8 ವರ್ಷ ಇವ್ರಿಗೂ ಕೂಡ ಸರ್ವಿಸ್ ಆಗಿದೆ, ಇವ್ರನ್ನ ಯಾಕೆ ಪ್ರಿನ್ಸಿಪಾಲ್ ಮಾಡಬಾರ್ದು ಅಂತ ತಿಳ್ಕೊಂಡು ನೋಡ್ಬಾರ್ದು ಹೋಗ್ಬಿಟ್ರಂತ. ಅವನು ಕಣ್ಣಿಲ್ಲದೆ ನೋಡುವನು, ಕಿವಿಯಿಲ್ಲದೆ ಕೇಳುವನು, ಕೈಯಿಲ್ಲದೆ ಹಿಡಿಯುವನು, ಕಾಲಿಲ್ಲದೆ ನಡೆಯುವನು. ಆತನು ಎಂದೂ ಹುಟ್ಟಿಲ್ಲ, ಅವನು ಎಂದೂ ಸಾಯಿತು. ಜನ್ಮ ಆತನ ಆದಿ ಮಧ್ಯ ಅಂತ್ಯ ಯಾರಿಗೂ ಗೊತ್ತಿಲ್ಲ. ಅವನಿಗೆ ಆಕಾರವಿಲ್ಲ, ಹೆಸರೂ ಇಲ್ಲ, ಲಿಂಗವಿಲ್ಲ. ಎಲ್ಲ ಜೀವಾತ್ಮರಿಗೆ ಅವನೇ ಒಡೆಯ. ಅವನಿಗೆ ಒಡೆಯರು ಯಾರೂ ಇಲ್ಲ. ಅವನ ಮೇಲೆ ಕಂಟ್ರೋಲ್ ಮಾಡೋರು ಯಾರೂ ಇಲ್ಲ. ನಿತ್ಯದಲ್ಲಿ ನಿತ್ಯನು, ಚೇತನದಲ್ಲಿ ಚೇತನನು. ಅವನು ವಿಶ್ವದ ಆತ್ಮ. ಅವನೇ ಪ್ರಪಂಚಕ್ಕೆ ಈಶ್ವರ. ಈ ಅದು ಸೂಕ್ಷ್ಮದ ಬಗ್ಗೆ ಹೇಳುವಾಗ ಒಂದು ಮಾತನ್ನ ಇಲ್ಲಿ ಹೇಳಬೇಕು. ಈಗ ಈಗ ಸಗದ ಸಂಪ್ರದಾಯದಂತೆ ಕನ್ನಡದ ಒಂದು ಸಂಸ್ಕೃತಿ ಕಾರ್ಯಕ್ರಮವನ್ನು ನಾವೆಲ್ಲ ಕೇಳೋಣ. ಕುಳಿತಲ್ಲೇ ತಾವೆಲ್ಲ ಆಲಿಸಬೇಕಾಗಿ ನಾನು ಶಾಂತಿ ಮಂತ್ರದ ಪಠ ಅದನ್ನು ನಾನು ಮಾಡ್ತೇನೆ. From the classic divine life movement, not an end. Till the evolution goes on. Earlier, Sat, Chit, Anand. So after supramaterialization, Sat, the Chit, and finally Anand. So they have to reach Anand stage. Life has come down from Anand to the matter. From matter, you have to go back to the Anand. That's what Sri Aurobindo has said. And I think whatever little thing I could explain, I will explain what I ನಾನು ಹೇಳ್ಬೇಕು ಭಾಳ ಇದೆ. ಭಾಳ ಡೀಟೇಲ್ ಆಗಿ ಹೋದ್ರೆ ಭಾಳ ಸ್ಟಡಿ ಮಾಡಿ ಬರ್ಬೇಕಾಗತ್ತೆ. ಈಗ ನಾನು ಈಸ್ಟ್ 80 ವರ್ಷದಿಂದ ಸ್ಟಡಿ ಮಾಡ್ತಾ ಇದ್ದೀನಿ. ಹೇಳ್ಬೇಕಂದ್ರೆ ಆಗ್ತದೆ ಸ್ಟಡಿ ಮೆನಿ ಬುಕ್ಸ್ 32 ವಾಲ್ಯೂಮ್ಸ್ ಅದ ಅವರು. ಎಲ್ಲರೂ ಬರ್ತಾರೆ, ಎಲ್ಲರ ಬಗ್ಗೆ ಬರ್ತಾರೆ. ಉಪನಿಷತ್ ಬರ್ತಾರೆ, ವೇದದ ಬಗ್ಗೆ ಬರ್ತಾರೆ, ಗೀತಾದ ಬಗ್ಗೆ ಬರ್ತಾರೆ. ಆಮೇಲೆ ನೀವು ಕೆಲವೊಂದು ಬುಕ್ಸ್ ಅದ ಅವರು ಸಿಂಥಸಿಸ್ ಆಫ್ ಯೋಗ ಅಂತೇಳಿ, ಎಸ್ಸೇಸ್ ಆಫ್ ಗೀತಾ ಅಂತೇಳಿ. ಇವ್ರು ಓದ್ರಿ ಆ ಗೀತೆಯನ್ನು ಯಾವ ರೀತಿಯಾದ ಗೀತೆಯನ್ನು ಬರ್ತಾರೆ ಧ್ಯಾನಿಗಳನ್ನು ಹೇಳ್ತಾರಂದ್ರೆ ಒಂದೇ ಪರ್ಸನ್ ಗಿವನ್ ಗೀತಾ ಕುದಿಸಿದ್ರೆ ಅದು ಗುಡ್ ಎಕ್ಸ್ಪ್ಲೇನ್ ಲೈಕ್ ದಿಸ್. ಅಷ್ಟೇ ಅದು ಏನು ಕೆಲಸ ಸರ್ವಸಮಾನ ಹೇಳ್ತೇವೆ. ನಾವು ಸಾಕಷ್ಟು ಅವ್ರ ಪುಸ್ತಕ ನಾವು ಓದಬೇಕಾಗಿರುತ್ತೆ. ಯಾಕಂದರೆ ಲೈಫ್ ಡಸಂಟ್ ಸ್ಟಾಪ್ ಹಿಯರ್, ಇಟ್ ಹ್ಯಾಸ್ ಟು ಗೋ ಆನ್. ಆಮೇಲೆ ಭಾಳ ಮಂದಿ ಅವ್ರಿಗೆ ಏನು ಇದೆ ಬದಲಾವಣೆ ಆಗುವಂಥ ಸ್ಥಿತಿ ಇಲ್ಲ ಅಂತ ಹೌದು. ಈಗಿನ ಪರಿಸ್ಥಿತಿ ನೋಡಿದರೆ ಇದಾಗೋಲ್ಲ. ಇದು ಬದಲಾವಣೆ ಆಗ್ತದೆ. ಬೇಕಾದ ಸನ್ಯಾಸಿಗಳು ತಂತ್ರ ಬಂದವರು, ಎಲ್ಲ ಸೂಸೈಡ್ ಮಾಡೋರು, ಅಪರಾಧಗಳು ಬಂದವರು, ಆದರೂ ಹಿಂಗಾಯ್ತದೆ.
ಏನು ಬದಲಾವಣೆ ಆಗಿಲ್ಲ, ಬದಲಾವಣೆ ಆಗಬೇಕಲ್ಲ, ಆಗಬೇಕಲ್ಲ ಸತ್ಯ ಸ್ಟಾರ್ಟ್ ಸತ್ಯ ಬರಬೇಕು. ಟ್ರೂತ್ ಕಾನ್ಷಿಯಸ್ನೆಸ್ ಹತ್ತು ಕೌಂಟ್ ಅಂತಲ್ಲ ಹೇಳ್ಯಾರ. ಎಷ್ಟು ಸಾವಿರ ವರ್ಷದ ಮುಂದೆ ಹೊಡೆದ್ರೆ ಗೊತ್ತಿಲ್ಲ, ಬಟ್ ಇಟ್ ಹ್ಯಾಸ್ ಟು ಬಿ ಮೇಡ್ ಅಟ್ ಬಿಗಿನಿಂಗ್. ಸೊ ಲೆಟ್ ಅಸ್ ಆಲ್ ಪ್ರೇ ಟು ದ ಡಿವೈನ್, ಗಿವ್ ಅಸ್ ಸ್ಟ್ರೆಂತ್ ಸೊ ದಟ್ ಆಲ್ ವೈಟಲ್ ಏನೇನು ಆಗ್ಬೇಕಂತ ಹೋಗ್ತೇವೆ ನಾವು. ಸಾಹುಕಾರ ಆಗಬೇಕು, ನಾವು ಮಂತ್ರಿ ಆಗಬೇಕು, ನಾವು ಪ್ರೈಮ್ ಮಿನಿಸ್ಟರ್ ಆಗಬೇಕು, ಏನು ನಮಗೆ ಆಸೆ ಅಂತ ಕೊನೆ ಇಲ್ಲ. ಅದೆಲ್ಲ ಆಸೆ ಹೇಳಕೈತಿ. ಇದು ಸ್ವಲ್ಪ ಅದೇ ಪ್ರಕಾರ ಬಾಡಿ ಕೂಡ ಇವೆಲ್ಲ ಡಿವೈನ್ ಲೈಫ್ ಬರ್ಬೇಕಂತಂದ್ರೆ ಇವು ಮೂರು ಏನದಾವಲ್ಲ, ಫಿಸಿಕಲ್, ವೈಟಲ್ ಆ್ಯಂಡ್ ಮೆಂಟಲ್ ಹ್ಯಾಸ್ ಟು ಬಿ ಡಿವೈನ್ಡ್ ಅಂತ ಹೇಳ್ತಾರೆ. ಇದು ಡಿವೈನ್ಡ್ ಆಗಬೇಕಂದ್ರೆ ಟೇಕ್ ದ ಪರ್ಸನ್ ಹ್ಯಾಸ್ ಟು ಟೇಕ್ ದ ಲೀಡ್. ಹೆಂಗೆ ಅಂತಂದ್ರೆ ಈ ಮನಸ್ಸಿನಿಂದ ನಾವಿಗೆಲ್ಲ ನಮ್ಮನ್ನು ಆಡ್ತಾ ಇರೋದು ಮನಸ್ಸೇ. ಈಗ ನಮ್ಮ ಮನಸ್ಸು ಮತ್ತು ವೈಟಲ್ ಆರ್ ರೂಲಿಂಗ್ ಅಸ್, ಆದರೆ ಟೇಕ್ ದ ಪರ್ಸನ್ ಸ್ಟಾರ್ಟ್ ರೂಲಿಂಗ್. ಸೊ ವಿ ಹ್ಯಾವ್ ಟು ಕಮ್ ಫಾರ್ವರ್ಡ್. ಫಾರ್ವರ್ಡ್ ಬರಬೇಕಂದ್ರೆ ಹೆಂಗೆ ಆಗಬೇಕಂದ್ರೆ ಯೋಗಗಳು ಸಾಧನೆಗಳು ಅದಾವ. ಯುವರ್ ಮೈಂಡ್, ಯುವರ್ ವೈಟಲ್ ಆ್ಯಂಡ್ ಯುವರ್ ಡಿಸಿಪ್ಲಿನ್, ಇವೆಲ್ಲ ಎಷ್ಟೋ ವರ್ಷಗಳನ್ನು ಸಾಧನೆ ಮಾಡಿದ್ದಾರೆ. ಇವೆಲ್ಲ ಸಾಧಿಸಬೇಕಂದ್ರೆ ಎಲ್ಲ ಬಂದ ಮೇಲೆ ಮನುಷ್ಯನ ನಾವು ಬಂದೇವೆ, ಇನ್ನು ಮೆಂಟಲ್ ಲೆವೆಲ್ ನಾವು ಅದೇವೆ. ಈ ಮೆಂಟಲ್ ಲೆವೆಲಿಂದ ಮುಂದೆ ಹೋಗ್ಬೇಕಲ್ಲ, ಸುಪ್ರಾಮೆಂಟಲ್ ಲೆವೆಲ್ಗೆ ಹೋಗ್ಬೇಕಲ್ಲ. ಲೈಫ್ ಸುಪ್ರಾಮೆಂಟಲ್ ಲೆವೆಲ್ಗೆ ಹೋಗ್ಬೇಕಂತಂದ್ರೆ ಮೊದಲು ಮೆಂಟಲ್ ಲೆವೆಲ್ ಎಷ್ಟು ನಾವು ತಿಳ್ಕೊಳ್ಬೇಕು. ಪ್ರಾಪರ್ ಮೈಂಡ್, ಹೈಯರ್ ಮೈಂಡ್, then divine mind, then intuitive mind, then over mind. Over mind ಅಂದ್ರೆ ಯಾವುದು? ನಾವು ಕೃಷ್ಣ ಕಾನ್ಷಿಯಸ್ ಅಂತ ಏನು ಕರೀತಾರಲ್ಲ, ಅದಕ್ಕೆ ಓವರ್ ಮೆಂಟಲ್ ಕಾನ್ಷಿಯಸ್ನೆಸ್. ಇಲ್ಲಿವರೆಗೂ ಇಗ್ನೋರೆನ್ಸ್ ತಗ ಹೋಗ್ತೇವೆ ನಾವು, ನಮ್ಗೇನು ಗೊತ್ತಿಲ್ಲ. ವಿ ಆರ್ ಬಿಂಗ್ ಪುಶ್ಡ್ ಬೈ ದಿ ಚೈತಪುರುಷ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನಿದೆ? ಸುಪ್ರಾಮೆಂಟಲ್ ಕಾನ್ಷಿಯಸ್ನೆಸ್ ಸ್ಥಾಪಿತ ಆಯಿತು. ಮೊದಲು ಕಾಲ ಮಿನರಲ್ಸ್ ಇತ್ತು, ನಂತರ ಪ್ಲಾಂಟ್ಸ್ ಬಂತು, ನಂತರ ಆ್ಯನಿಮಲ್ಸ್ ಬಂತು, ನಂತರ ಮಾನವ ಬಂತು. ಈ ಆತ್ಮ ಅವಾಗಿಂದನೂ ಹೋಯ್ತು, ಇನ್ನು ಮುಂದನೂ ಹೋಗ್ಬೇಕು. ಯಾಕಂದ್ರೆ ಇದರಿಂದನೇ ಇಲ್ಲಿವರೆಗೆ ಬರ್ತೇವೆ ನಾವು. ಅದೆಲ್ಲ ಚೈತ ಪುರುಷ. ಈ ಉಳ್ಕಿದೇನು ನೇಚರ್, ಅದೇನು ಡಿವೈನ್ ಮಾಡ ಪುರುಷ ಮತ್ತು ಪ್ಲೇ ಆಫ್ ಬಿಟ್ವೀನ್ ದ ಪುರುಷ and ಪ್ರಕೃತಿ. ಸೊ ಏನಾಗ್ತಿಲ್ಲ, ಈ ಆತ್ಮ ಜನ್ಮದಿಂದ ಜನ್ಮ ಬೆಳ್ಕೊಂತಾನೆ ಹೋಗ್ತದೆ. ಎಲ್ಲಿವರೆಗೆ ಬೆಳೀತಿದೆ ಅಂದ್ರೆ ಟಿಲ್ ಇಟ್ ಎಕ್ಸ್ಪೀರಿಯನ್ಸ್ ಎವ್ರಿಥಿಂಗ್. ಅದು ಎಷ್ಟೋ ಜನ್ಮ, ನೂರಾರು ಜನ್ಮಗಳು ಹೋದ್ಮೇಲೆ ಒಂದು ಹಂತಕ್ಕೆ ಕೊಟ್ಟಿರ್ತೀವಿ. ಆ ಹಂತಕ್ಕೆ ಬಂದಾಗ ಇಟ್ ಡಿಸೈಡ್ಸ್ ಏನಾಗ್ತದೆ ಜನ ಟು ಲೀವ್, ಅಂದ್ರೆ ಮುಕ್ತಿ ಹೊಂದಬೇಕು ಅನ್ನೋಂಥ ಒಂದು ಸ್ಥಿತಿ. ಅವಾಗ ನಾವು ಸ್ಪಿರಿಚುವಲೈಸ್ ಆಗ್ತೀವಿ. ಕೆಲವು ಆತ್ಮಗಳು ಮುಕ್ತಿ ಒಂದು ಹೋಗ್ಬೇಕಂತವ, ಕೆಲವೊಂದು ಆತ್ಮಗಳು ದೇ ವಾಂಟ್ ಟು ಕಮ್ ಬ್ಯಾಕ್ ಅಗೇನ್ ಟು ದ ಅರ್ತ್ ಅಂಡ್ ಟೇಕ್ ಪಾರ್ಟ್ ಇನ್ ದಿ ಎವಲ್ಯೂಷನರಿ ಹೆಲ್ಪ್. ಯಾಕಂತಂದ್ರೆ ಅವ್ರು ಹೇಳೋ ಪ್ರಕಾರ ಮ್ಯಾನ್ ಈಸ್ ಎ ಟ್ರಾನ್ಸಿಷನಲ್ ಬೀಯಿಂಗ್. ಹೇಳ್ತಾರೆ ಈಸ್ ನಾಟ್, ಈಸ್ ಎ ಟ್ರಾನ್ಸಿಷನಲ್ ಬೀಯಿಂಗ್, ಈಸ್ ನಾಟ್ ದ ಫೈನಲ್ ಪ್ರಾಡಕ್ಟ್ ಆಫ್ ದ ನೇಚರ್. ಅಂದಮೇಲೆ ಮನುಷ್ಯನಿಗೆ ಇಲ್ಲಿಗೆ ಎವಲ್ಯೂಷನ್ ಆಗಿದೆ ಆಗ್ತದಿಲ್ಲ, ನಿಂತು ಹೋಗೋದಿಲ್ಲ. ಇಟ್ ಹ್ಯಾಸ್ ಟು ಗೋ ಫಾರ್ವರ್ಡ್. ಗೋ ಫಾರ್ವರ್ಡ್ ಎಲ್ಲಿಗೆ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಇಸ್ ಸುಪ್ರಾಮೆಂಟಲೈಸೇಷನ್ ಆರ್ ದ ಡಿವೈನೈಸೇಷನ್ ಆಫ್ ದಿ ಅರ್ಥ. ಇಲ್ಲಿವರೆಗೆ ಅಜ್ಞಾನದಲ್ಲಿ ನಾವು ಬೆಳ್ಕೊಂತ ಬಂದೇವೆ. ಇನ್ನು ಸುಜ್ಞಾನ ಅಥವಾ ಟ್ರೂತ್ ಕಾನ್ಷಿಯಸ್ನೆಸ್ ನಾವು ಹೋಗ್ಬೇಕು. ದಟ್ ಈಸ್ ಸುಪ್ರಾಮೆಂಟಲಿ ಟ್ರೂತ್ ಕಾನ್ಷಿಯಸ್ನೆಸ್ ಆಗ್ತದೆ. ಅಂದಮೇಲೆ ನಾವು ಶರೀರ ಇದೇನಿದೆ, ನಮ್ಮದೆಲ್ಲ ಶರೀರ ಇಟ್ಸ್ ಮೇಡ್ ಆಫ್ ಬಾಡಿ, ದಟ್ ಇಸ್ ಫಿಸಿಕಲ್, ದಟ್ ಇಸ್ ವೈಟಲ್ ಆ್ಯಂಡ್ ದಟ್ ಈಸ್ ಮೆಂಟಲ್. ಇದರ ಹಿಂದೆ ಚೈತ ಪುರುಷ ಎಲ್ಲಿದೆ ಅನ್ನೋದು ಅವ್ರು ಹೇಳಿದರು. ಆ ಚೈತ ಪುರುಷ ಇದು ಆಲ್ವೇಸ್ ಸಪೋರ್ಟಿಂಗ್ ಅಂತ ಹೇಳ್ತಾರೆ ಫಾರ್ ಇಟ್ಸ್ ಗ್ರೋತ್. ಆದ್ರೆ ನಾವೇನು ಮಾಡ್ತೀವಿ, ನಮ್ಮ ಮನಸ್ಸು ಏನು ಮಾಡ್ತೀವಿ, ಏನು ಮಾಡ್ಕೋಬಿಟ್ಟದನ್ನೆಲ್ಲ ಮಾಡ್ತೇವೆ ನಾವು. ನಾವೇನೇನೋ ವಿಚಾರ ಮಾಡ್ತೇವೆ, ಎಂಥದ್ದೋ ಇದು ಇರ್ತೇವೆ, ನಾವೇನೋ ದೊಡ್ಡ ಚೆನ್ನಾಗಿ ತಿಳ್ಕೊತೀವಿ. ಆಗ ಫೈನಲ್ ಇರ್ತೀವಿ, ಅದು ಯಾವುದೋ ಒಂದು ಲೋಕ ಇತ್ತು, ಇಲ್ಲಿ ಸಾಯ್ಪಡ್ತೀವಿ. ಅಷ್ಟೊಂದು ಗಂಭೀರವಾಗಿ ಉಪನ್ಯಾಸ ನಡೀತಂತ ಹೇಳಿ ನಾನು ಹೇಳಬೇಕು. ನಾನು ಡೈರೆಕ್ಟ್ ನಮ್ಮ ಸಬ್ಜೆಕ್ಟ್ಗೆ ನಾನು ಮಾತಾಡ್ತಾ ಕೂತಾಗ ರಾಮನ್ ನೋಡಿದ್ರೆ ಅವ್ರು ಹೇಳಿದ್ರೆ ಹಿಂಗೆಲ್ಲ ಆಯ್ತು ಮಾತಾಡ್ಕೊಂತಿರ್ತಾರೆ. ನಾನು ಹೇಳಿದೆ ಆಯ್ತು, ನೀವು ಅದ್ರ ಬಗ್ಗೆ ಮಾತಾಡ್ರಿ. ಆಮೇಲೆ ಏನು ಹೇಳಿದ್ರ ಬಗ್ಗೆ ನಾನು ಮಾತಾಡ್ತೀನಿ.
ಆತ್ಮದ ಬಗ್ಗೆ ಅರವಿಂದ ಏನು ಹೇಳಿದರು? ಅರವಿಂದ ಅಂತೂ ಎಲ್ಲ ಉಪನಿಷತ್ತುಗಳನ್ನು ಓದಿದ್ರು, ಎಲ್ಲ ಸಾಹಿತ್ಯಗಳನ್ನು ಓದಿದ್ರು. ಅವ್ರು 16 ವರ್ಷ ಇಂಗ್ಲೆಂಡ್ನಲ್ಲಿ ಇದ್ದು ಬಂದು ಕೂಡ ಅವ್ರ ತಂದೆಯವರ ಒಂದು ಆರ್ಡರ್ ಇತ್ತು, ಯಾವುದೋ ಹಿಂದೂ ಕಲ್ಚರನ್ನು ಸಂಪರ್ಕ ಬರಬಾರದು ಅಂತ ಒಂದು ದೃಷ್ಟಿಯಿಂದ ಅವರು ಇಂಗ್ಲೆಂಡ್ನಲ್ಲಿ ಇಟ್ಟು ಬಂದಗಳನ್ನು ಎಲ್ಲವನ್ನು ಓದಿ ಎಲ್ಲವನ್ನು ಹಾಕಿಕೊಂಡು ಅವರು ತಮ್ಮ ಒಂದು ಸುಪ್ರಾಮೆಂಟಲ್ ಬಗ್ಗೆ ಏನು ಅಂತ ಹೇಳ್ತಾ ಇತ್ತು ಒಂದು ಇದನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಇವತ್ತು ಆತ್ಮದ ಬಗ್ಗೆ ಅವರೇನು ಹೇಳ್ತಾರೆ? ಆತ್ಮ ಸ್ಪಾರ್ಕ್ ಆಫ್ ದ ಡಿವೈನ್ ಹೇಳಿದ್ರು ಕಿಡಿಯವರು, ಸ್ಪಾರ್ಕ್ ಆಫ್ ದ ಡಿವೈನ್. ಅದಕ್ಕೆ ಅವರು ಚೈತ್ಯ ಪುರುಷ ಅಂತ ಕರೆದರು. ಈ ಚೈತ್ಯ ಪುರುಷ ಏನಿದೆ ಇದು ಟೇಕ್ಸ್ ಪಾರ್ಟ್ಸ್ ಇನ್ ದ ಎವಲ್ಯೂಷನ್ ಆಫ್ ದಿ ಲೈಫ್ ಆನ್ ದಿಸ್ ಅರ್ತ್. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ, ಮುಖ್ಯ ಉಪನ್ಯಾಸಕರಾಗಿರುವಂಥ ಸನ್ಮಾನಿತರಾದಂಥ ಡಾಕ್ಟರ್ ಬಿ ಶಿರೂರ್ ಅವರೇ, ಪ್ರೊಫೆಸರ್ ಜಯರೆಡ್ಡಿ ಅವರೇ, ಪ್ರೊಫೆಸರ್ ಹಿರೇಮಠ ಅವರೇ, ಮತ್ತು ಈ ದತ್ತಿ ಕಾರ್ಯಕ್ರಮಕ್ಕೆ ಕೊಟ್ಟಂಥ ಪ್ರೊಫೆಸರ್ ಶಿರೋಳ್ ಅವರೇ, ಮತ್ತು ಇಲ್ಲಿ ಎಲ್ಲ ನನ್ನ ಆತ್ಮೀಯ ಸಾಧ್ಯತೆ ಬಹುತೇಕ ಎಲ್ಲರೂ ನಾವು ಅದರಿಂದ 83 ಅಂದರೆ ಹೇಳೋದು ಇಷ್ಟ, ಸಾಕಷ್ಟು ಅನುಭವ ನಮ್ಮ ಕಡೆ ಇದೆ ಅಂತ. ಈ ಡಾಕ್ಟರ್ ಅವರು ನನ್ನೊಂದು 5 ಆತ್ಮೀಯ ಹೋಗ್ತಾರೆ, ಯಾಕಂದ್ರೆ 10 ಗಂಟೆಯೊಳಗೆ ಮುಗಿಸ್ಬೇಕಾದ್ರೆ ಅದು 8 ಗಂಟೆಯೊಳಗೆ ಮುಗಿಸೋಣ. ಡಾಕ್ಟರ್ ಅವರು ಆತ್ಮದ ಅರಿವುಗಳ ಬಗ್ಗೆ ಒಂದು ಸಾಕಷ್ಟು ತಿಳುವಳಿಕೆಯನ್ನು ಕೊಡ್ತೀವಿ. ಅವರು 10 ಉಪನಿಷತ್ತುಗಳಿಂದ ಆಯ್ದುಕೊಂಡು ಕೆಲವೊಂದು ಇದೆ ಸಾಹಿತ್ಯದಿಂದ ಆಯ್ದುಕೊಂಡು ನಮ್ಮ ಇವತ್ತಿನ ಒಂದು ಪ್ರೋತ್ಸಾಹ ತಿಳಿಸಿದ್ರು. ಇದನ್ನು ಕೇಳಿದಾಗ ಒಂದು ಆತ್ಮ ಅಂದ್ರೆ ಸಮಥಿಂಗ್ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್ ಅಂತ ಹೇಳ್ಬೋದು. ಒಂದು ಯಾವುದೋ ಒಂದು ಎತ್ತರಕ್ಕೆ ಹೋಗಿದ್ದೇವೆ ನಾವು. ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ನೌಕರಿ ಮಾಡೋದು ಒಂದು ದೊಡ್ಡ ಸಮಸ್ಯೆ. ನಮ್ಮ ಅನುಭವಗಳನ್ನು ಶಿರೋಳವರು ಮತ್ತು ಅವರು ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸಿದರು. ಯಾಕಂದ್ರೆ ನಾನು ಒಬ್ಬ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ಒಂದು ಮ್ಯಾನೇಜ್ಮೆಂಟ್ನಲ್ಲಿ ಹೇಗೆ ನಾವು ಮುಖ್ಯಕ್ಕೆ ಹೊರತಕ್ಕಂಥದ್ದು ಅಸತ್ಯದ ಸಂಗತಿಗಳನ್ನು ವ್ಯಕ್ತಪಡಿಸಿದರು. ಸರ್ ತಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಈಗ ಅಧ್ಯಕ್ಷೀಯ ಭಾಷಣಕ್ಕಿಂತ ಪೂರ್ವದಲ್ಲಿ ನಾಳೆ ಇದೇ ನಮ್ಮ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಶ್ರೀ ಶಿವಕುಮಾರ್ ಕಲಾ ಸಂಘ ಸಾಣೆಹಳ್ಳಿ ಅವರಿಂದ 2 ನಾಟಕಗಳು 2 ದಿವಸ 4 ಮತ್ತು 5ನೇ ತಾರೀಕಿಗೆ. ಮೊದಲನೇ ದಿವಸ ಕಳ್ಳರ ಸಂತೆ ಅಂತಕ್ಕಂಥ ನಾಟಕ, 2ನೇ ದಿವಸ ಅಂದರೆ 5ನೇ ತಾರೀಕಿಗೆ ಶಿವಯೋಗಿ ಸಿದ್ದರಾಮೇಶ್ವರರ ಕುರಿತು ಒಂದು ನಾಟಕ ಪ್ರದರ್ಶನ. ದಯವಿಟ್ಟು ಎಲ್ಲರೂ ಸಾಣೆಹಳ್ಳಿಯ ಶಿವಕುಮಾರ್ ನಾಟ್ಯ ಸಂಘದವರಿಗೆ ಎಂದಿನಂತೆ ತಾವು ನಾಳೆ ಮತ್ತು ನಾಡಿದ್ದು 2 ದಿವಸ ನಾಟಕೋತ್ಸವದಲ್ಲಿ ಉಪಸ್ಥಿತರಿದ್ದು ಅವರಿಗೆ ಪ್ರೋತ್ಸಾಹ ನೀಡಬೇಕಾಗಿ ಸಂಘದ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಇವರ ಆಶ್ರಯದಲ್ಲಿ ಪ್ರೊಫೆಸರ್ ಬಸವಯ್ಯ ಶಿವಯ್ಯ ಶಿರೋಳವರ ದತ್ತಿ ಅಂಗವಾಗಿ ನಡೆದಿರುವಂತಹ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಮಾಜಿ ಶಾಸಕರಾದಂತಹ ಶ್ರೀ AP ದೇಸಾಯಿ ಅವರೇ, ಇಲ್ಲಿಯವರೆಗೆ ಉಪನ್ಯಾಸವನ್ನು ಅಧ್ಯಾತ್ಮ ಚಿಂತಕರಾದಂತಹ ಉಪನ್ಯಾಸವನ್ನು ನೀಡಿದಂತಹ ಡಾಕ್ಟರ್ SR ರಾಮನಗೌಡ ಅವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಪ್ರೊಫೆಸರ್ ಶಿರೋಳ್ ಅವರೇ ಮತ್ತು ಅವರ ಎಲ್ಲ ಬಂಧು ಬಾಂಧವರೇ, ನನ್ನೊಂದಿಗೆ ಈ ಕಾರ್ಯಕ್ರಮದಲ್ಲಿ ಸತ್ಕಾರವನ್ನು ಸ್ವೀಕರಿಸಿದಂತಹ
ಪ್ರೊಫೆಸರ್ ಚೇಗರೆಡ್ಡಿ ಅವರೇ, A.B. ಹಿರೇಮಠ ಅವರೇ ಮತ್ತು ಈ ಕಾರ್ಯಕ್ರಮವನ್ನು ಒಳ್ಳೆಯ ಚೆನ್ನಾಗಿ ನಿರೂಪಣೆ ಮಾಡುತ್ತಿರುವಂತಹ ವಡ್ಡೀನವರೇ ಮತ್ತು ಎಲ್ಲ ಪ್ರೊಫೆಸರ್ ಶಿರೋಳ್ ಅವರ ಬಂಧುಗಳೇ, ಆತ್ಮೀಯರೇ, ತಮ್ಮೆಲ್ಲರಿಗೂ ಶರಣ. ಪ್ರೊಫೆಸರ್ ಶಿರೋಳ್ ಅವರಿಗೂ ಮತ್ತು ನನಗೂ ಇರುವಂತಹ ಸಂಬಂಧ ಬಹಳ ಸುಮಾರು 35-40 ವರ್ಷದ ಒಂದು ಸಂಬಂಧ ಅಂತ ತಿಳ್ಕೊಂಡು ವೈದ್ಯ ವೃತ್ತಿಯಲ್ಲಿ ಇಟ್ಟುಕೊಂಡು ಆಧ್ಯಾತ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಕರ್ನಾಟಕದಲ್ಲೇ ವೈದ್ಯರಲ್ಲಿ ಕೆಲವು ಜನ, ಅದರಲ್ಲಿ ನಮ್ಮ ಡಾಕ್ಟರ್ S.R. ರಾಮಗೌಡರು ಅವರು ಈಗ ದತ್ತಿದಾನಿಗಳ ಪರವಾಗಿ 3 ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಮೊದಲನೇದಾಗಿ ಡಾಕ್ಟರ್ B.V. ಶಿರೂರ್ ಅವರು ತಗೋಬೇಕು ಅಂತ ಹೇಳಿ ತಿಳ್ಕೊಂಡು ನಾನು ಆರ್ಡರ್ ಎಲ್ಲ ತಯಾರು ಮಾಡಿದೆ. ಆದ್ರೆ ಆ ಚೆಂಡಾಟ ಜೊತೆ ಮಾಡ ಅದು ಇಲ್ಲ ಅವ್ರನ್ನ ತೊಗೊಳಬಾರ್ದು ಅಂತ ಹೇಳಿ ತಿಳ್ಕೊಂಡು ತಗೊಳ್ಳಿ. ಇಲ್ಲ ಕೊನೆಗೆ ಅವನು ಒಳ್ಳೆ ಸುದೈವ ಆತ ಗದಿನ ಕಾಲದಲ್ಲಿ ಅಪಾಯಿಂಟ್ಮೆಂಟ್ ಕೊನೆಗೆ ಎಲ್ಲಿಗೆ ಬಂತು ಅಂದರೆ ಒಂದು ಸಲ ನಮ್ಮ ಗ್ರ್ಯಾಂಟ್ ಬಂತು. ಆಗಿನ ಕಾಲಕ್ಕೆ ಗ್ರ್ಯಾಂಟ್ ಚೆಕ್ ಇದ್ದಿಲ್ಲ, ಗ್ರ್ಯಾಂಟ್ ಬಂತು. 4-5 ತಿಂಗಳು ನಮಗೂ ಪಗಾರ ಆಗಿದ್ದಿಲ್ಲ ಅಂದ ಕೂಡಲೇ ಆ ಗ್ರ್ಯಾಂಟನ್ನು ನಾನು ಆಗಿಂದಾಗ ನಮ್ಮ ಸ್ಟಾಫಿಗೆ ಹಂಚಿಬಿಟ್ಟೆ ಎಲ್ಲ ಇದನ್ನು ಮಾಡಿದೆ. ಆಗ ನಮ್ಮ ಈ ಚೆಂಡಾಟ ಚೌಕಿ ಮೇಳ ಮೀಟಿಂಗ್ ಕರೀತದೆ. ಮೀಟಿಂಗ್ ಕರೆದು ಇಲ್ಲ ಯಾರನ್ನು ಕೇಳಿ ನೀವು ಈ ಸ್ಯಾಲ್ರಿ ಇದನ್ನು ಮಾಡಿದಿರಿ, ಪಗಾರ ಡಿಸ್ಟ್ರಿಬ್ಯೂಟ್ ಮಾಡಿದಿರಿ ಅಂತೇಳಿ. ಅದು ಕೂಡ ನಾನು ಹೇಳಿದೆ, ಅಲ್ಲಿ 4-5 ತಿಂಗಳು ಪಗಾರ ಆಗಿಲ್ಲ ನಮ್ಮದು ಅಂದವ್ರಿಗೆ ಪಗಾರ ನಾನು ಡಿಸ್ಟ್ರಿಬ್ಯೂಟ್ ಮತ್ತು ಒಮ್ಮೆ ಬಂತು ಅಂದ್ಕೊಳ್ಳಿ ಪಗಾರ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ತಪ್ಪೇನ್ರಿ ಅಂತ. ಇಲ್ಲ ನೀವು ಏನೋ ಇದು ಬಂದ್ರೆ ಅಮೌಂಟ್ ಬಂದರೂ ಕೂಡ ಅದನ್ನು ಮ್ಯಾನೇಜ್ಮೆಂಟ್ ಅಕೌಂಟಿಗೆ ನೀವು ಜಮಾ ಮಾಡಬೇಕು ಅಂತ ಹೇಳಿ ನಾನು ಹೇಳಿದೆ. ನೋಡ್ರಿ, ಯಾವುದೋ ಅಮೌಂಟ್ ಬರೋದು ಪ್ರಿನ್ಸಿಪಾಲ್ ಹೆಸರು ಬರ್ತದೆ, ಪ್ರಿನ್ಸಿಪಾಲ್ ಜವಾಬ್ದಾರಿ, ಅದಕ್ಕಾಗಿ ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ತಿಳ್ಕೊಂಡು ನಾನು ಹೇಳಿದೆ. ಹೀಗಾಗಿ ನನ್ನ ಅವರ ಭಿನ್ನಾಭಿಪ್ರಾಯ ಬಂದು ನನ್ನನ್ನು ಅವ್ರು ತೆಗಿಲಿಕ್ಕೆ ತೆಗೆದ್ರು. ತೆಗೆದ ಮೇಲೆ ಮತ್ತೆ ಮುಂದೆ ಮತ್ತೊಂದಿಷ್ಟು ಇನ್ನೂ ಭಾಳ ಇದೆ. ಅದನ್ನು ಮತ್ತೆ ಯಾವಾಗಾದರೂ ಸಂದರ್ಭ ಬಂದಾಗ ನಾನು ಮಾತಾಡ್ತೇನೆ. ಒಟ್ಟಾರೆ ಪ್ರೊಫೆಸರ್ ಶಿರೋಳ್ ಅವರು ಎಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ, ಎಂಥ ಒಂದು ಸಮಸ್ಯೆಗಳು ಬಂದರೂ ಕೂಡ ನಮ್ಮ ಪ್ರೀತಿ ಅನ್ಯೋನ್ಯತೆ ಅದಕ್ಕೆ ಧಕ್ಕೆ ಬರಲಾರದ ಹಾಗೆ ನನ್ನನ್ನು ನೋಡಿಕೊಂಡಿದ್ದಾರೆ. ಅದಕ್ಕಾಗಿ ಅವರಿಗೆ ನಾನು ಕೃತಜ್ಞ ಎನ್ನುವಂಥ ಮಾತನ್ನು ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅವರು ಆಮೇಲೆ ಡೈರೆಕ್ಟರ್ ನನ್ನ ಪ್ರಿನ್ಸಿಪಾಲ್ತಿಯನ್ನು ನೋಡ್ಕೊಂಡ್ರು. ಇದು ಆಗಿ ಸ್ವಲ್ಪ ದಿವಸದೊಳಗೆ ಮ್ಯಾನೇಜ್ಮೆಂಟ್ ಬದಲಿ ಆಯಿತು ನಮ್ಮಲ್ಲಿ. ನನಗೆ ಕಾಲೇಜು ಬಹಳ ವಿಚಿತ್ರ ಸನ್ನಿವೇಶ. ಆದರೆ ಸುದೈವಿ ಹೇಳಿದ್ರೆ ನಮ್ಮ ಚೇಗರೆಡ್ಡಿಯವರು ಅವರು 19 ವರ್ಷ ಯಾವ ಪ್ರಿನ್ಸಿಪಾಲಿಟಿಯು ತೊಡರುಗಳಿಲ್ಲದೇ ಪ್ರಿನ್ಸಿಪಾಲಿಟಿಯನ್ನು ಮಾಡಿದಂಥವ್ರು ಅವರು. ಆದರೆ ನಾನಾಯ್ತು, ಶಿರೋಳವರಾಯಿತು, ಇನ್ನೂ 1-2-3 ಆಯಿತು, ಬರೀ ಪ್ರಿನ್ಸಿಪಾಲಿಟಿ ಚೇಂಜ್ ಮಾಡೋದು. ಒಂದು ದಿವಸ 1 ವರ್ಷ ನಾನಾಗೋದು, 1 ವರ್ಷ ನಮ್ಮ ಶಿರೋಳವರಾಗೋದು, ಹೀಗೆ ಒಟ್ಟೆಲ್ಲ ಇದಾಗಲಿಕ್ಕೆ ಹೆಚ್ಚಾರೆ. ಆಗಲಿಕ್ಕೆ ಹೆಚ್ಚಿದಾಗೆ ಮ್ಯಾನೇಜ್ಮೆಂಟ್ ಬಗ್ಗೆ ಎಂಥ ಮ್ಯಾನೇಜ್ಮೆಂಟ್ ಬಂತು ಅಂದರೆ ಬಹುಶಃ ನೆನೆಸ್ಕೊಂಡ್ರೆ ಭಾಳ ಕೆಟ್ಟ ಅನಿಸುತ್ತೆ. ಒಂದು ನೋಡಿ ಚೆಂಡಾಟ ಚೌಕಿ ಮೇಳ ಅಂತ ಹೇಳಿ ತಿಳ್ಕೊಂಡು ಅವ್ರನ್ನ ಕರಿಬಹುದೇನೆ. ಅವರು ಮ್ಯಾನೇಜ್ಮೆಂಟಿಗೆ ಬಂದು ಒಂದೊಂದು ಇದನ್ನು ತೆಗೆದಿಟ್ಟಿದ್ದಾರೆ. ಎಷ್ಟು ಮಟ್ಟಿಗಿದ್ರು ಅಂದರೆ ನಮ್ಮ ಸಂಸ್ಥೆಯೊಳಗೆ ಎತ್ತನ್ನು ಮಾಡ್ತಾರೆ, ಒಟ್ಟು ತಂದು ಎತ್ತಿದ್ದು ಅವನ್ನ ಮಾಡ್ಬೇಕಂತ ಹೇಳಿ ಮಾಡಿದರು. ಆ ಎತ್ತನ್ನು ಮಾಡಿದಂಥ ಹಣವನ್ನು ತಮ್ಮ ಇದಕ್ಕೆ ಹಾಕ್ಕೊಂಡು ಹೋಗ್ಬಿಟ್ರು ಅವರು. ಆಮೇಲೆ ಒಂದು ಕ್ಯಾಂಟೀನ್ ಅಂತ ಹೇಳಿ ತಿಳ್ಕೊಂಡು ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಕರೆದ್ರು. ಅಡ್ವಾನ್ಸ್ ಅಂತ ಹೇಳಿ ತಿಳ್ಕೊಂಡು ಅವನಿಂದ ಒಂದು ರೊಕ್ಕ ತೊಗೊಂಡು ಅದನ್ನು ತಮ್ಮ ಅಕೌಂಟಿಗೆ ಜಮಾ ಮಾಡ್ಕೊಂಡು ಹೋಗ್ಬಿಟ್ರು. ಹೀಗೆ ಆಮೇಲೆ ಅವರು ಸಾಕಷ್ಟು ಇದನ್ನು ಮಾಡಿದಾಗೆ ಕಣಿಗೆ ಆದರೆ ಅವರು ಸಂತನೂರನ್ನು ಅಪಾಯಿಂಟ್ಮೆಂಟ್ ಈಗೇನು MLC ಸಂತನೂರಲ್ಲ, ನರೇಗಲ್ ಕಾಲದಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ತಿಳ್ಕೊಂಡು ಪೂಜ್ಯ ಅಂದಾನ ಮಹಾಸ್ವಾಮಿಗಳು ನನಗೆ ಪತ್ರ ಬರೆದರು. ನಾವು ಸೀನಿಯರ್ ಇದ್ದಂಥ
ನಮ್ಮ ಪ್ರೊಫೆಸರ್ ಶಿವಳ್ಳಿ ಅವರಿಗೆ ಸ್ವಲ್ಪ ಅದು ಮನಸ್ತಾಪ ಆಯ್ತೇನು. ಆದ ಕೂಡಲೇ ಅವರು ಆದರೂ ಕೂಡ ನನಗೆ ಸಹಕಾರ ಮಾಡಿದರು, ಎಲ್ಲ ಇದನ್ನು ಮಾಡಿದರು. ಆದರೆ ನಾನು ಪ್ರಿನ್ಸಿಪಾಲ್ ಹುದ್ದೆಯನ್ನು ಸ್ವೀಕರಿಸಿಕೊಳ್ಳೋದಕ್ಕಿಂತ ಪೂರ್ವದೊಳಗೆ ಕಲ್ಕವನ್ನವ್ರನ್ನ ಭೇಟಿಯಾದೆ. ಯಾಕಂದ್ರೆ ಅವ್ರು ಅಲ್ಲೇ ಪ್ರಿನ್ಸಿಪಾಲ್ ಹೋಗಿ ಭೇಟಿಯಾಗಿ, ನೋಡಿ ಸರ್, ನೀವು ಸಹಕಾರ ಕೊಡ್ತೀನಿ ಅಂದರೆ ನಾನು ಪ್ರಿನ್ಸಿಪಾಲ್ ಹಾಕಿನಿ, ಇಲ್ಲ ಅಂದರೆ ಆಗೋದಿಲ್ಲ ಅಂತ ಹೇಳಿ ತಿಳ್ಕೊಂಡು ಅವ್ರು ಕೇಳಿದ್ರು. ಅಂದ್ಬಿಟ್ಟು ಅವರು ಯಾಕೆ ಓದಕ್ರಿ, ಆದರೆ ನೀವು ಮತ್ತು ಮ್ಯಾನೇಜ್ಮೆಂಟ್ ಒಪ್ಪುತ್ತದೆ, ನೀವು ಯಾಕೆ ಆಗಬಾರ್ದು ಅಂತ ಹೇಳಿ ತಿಳ್ಕೊಂಡು ಹೇಳಿದ್ರು. ನಾನು ಹೋಗಿ ಪ್ರಿನ್ಸಿಪಾಲ್ಗೆ ಸ್ವೀಕಾರ ಮಾಡಿದೆ, ನನಗೆ ಆರ್ಡರ್ ಕೊಟ್ಟರು. ಆದರೆ ಮರುದಿವಸನ ಕಲ್ಕವನ್ನವರು ಡೈರೆಕ್ಟರ್ ಆಫ್ ಕಾಲೇಜ್ ಎಜುಕೇಷನ್ ಹಂಗೆ ಮತ್ತು ಇತರ ಎಲ್ಲ ಆಫೀಸರ್ಸಿಗೆ ಪತ್ರ ಬರೋದು, ನನ್ನನ್ನು ಒತ್ತಾಯಪೂರ್ವಕ ಪ್ರಿನ್ಸಿಪಾಲ್ಕಿಂದ ತೆಗೆದುಬಿಟ್ಟಾರ ಅಂತ ಹೇಳಿ ತಿಳ್ಕೊಂಡು. ಅಂದ್ಕೂಡಲೇ ಅದು ರಾಸಾಯನವರಿಗೆ ನಮ್ಮ ಕಾಲೇಜ್ ವಿಷಯದಲ್ಲಿ ಭಾಳ ಒಳ್ಳೆಯ ಪ್ರಬುದ್ಧ ವ್ಯಕ್ತಿ, ಗೆದ್ದಿನೊಳಗೆ ರಾಸಾಯನ ಗೊತ್ತಿದ್ದಂತೆ ಸೆಕ್ರೆಟರಿ ಅವರು ನನ್ನ ಅವರು ಅಲ್ಲ, ಮತ್ತು ತಾನೇ ಸರಿಯಾಗಿ ಮಾಡ್ಕೊಂಡು ಹೋಗಿದ್ದಾರೆ, ನಾವ್ಯಾಕೆ ಇದು ಮಾಡ್ತಿದ್ವಿ ಹಾಗೆ ಹೀಗೆ ಅಂತ ಹೇಳಿ ತಿಳ್ಕೊಂಡು ನಂದು ಅವರು ಭಾಳ ತೊಗೊಂಡಿಲ್ಲ, ಏನಿಲ್ಲ, ಬರೆದು ಹೇಳ್ಬಿಟ್ರು. ಬರೆದು ಹೋಗ್ಬಿಡೋಣ. ನನಗೆ ಅವಾಗ ಆಸಕ್ತಿ ಇದ್ದಿಲ್ಲ. ಹೀಗಾಗಿ ಮ್ಯಾನೇಜ್ಮೆಂಟ್ ಅವರು ಕೂಡ ನಮಗೆ ಏನು ಕರೆದು ಏನು ಹೇಳಿಲ್ಲ, ಸುಮ್ಮನೆ 5-6 ತಿಂಗಳು ಹೋಗ್ತಾರೆ. ಹೋದ ಮೇಲೆ ನನಗನಿಷ್ಟು ಇನ್ನು ಹಿಂಗೆ ಬಿಟ್ಟದೆ. ಹಾಗೆ ಪ್ರೊಫೆಸರ್ ಕಲ್ಕವನ್ನವ್ರು ಅಂತ ಹೇಳಿ ತಿಳ್ಕೊಂಡು ಆ ಪ್ರಿನ್ಸಿಪಾಲ್ ಇದ್ದರು. ಅವರು ಒಳ್ಳೆಯ ಪ್ರಾಧ್ಯಾಪಕ, ಇಂಗ್ಲೀಷ್ ಕಲಿಸಿದ್ರೆ ಅವರೇ ಕಲಿಸ್ಬೇಕು ಅನ್ನೋಷ್ಟು ಮಟ್ಟಿಗೆ ಬಹಳ ಒಳ್ಳೆಯ ಪ್ರಾಧ್ಯಾಪಕ, ಇಂಗ್ಲೀಷ್ ಪ್ರಾಧ್ಯಾಪಕ. ಆದರೆ ಪ್ರಿನ್ಸಿಪಾಲ್ಗೆ ಎನ್ನುವಂಥದ್ದು ಅವರಿಗೆ ಒಗ್ಗಲಿಲ್ಲ. ಎಷ್ಟು ಮಟ್ಟಿಗೆ ಅಂದರೆ ಅವರು ನಾವೆಲ್ಲ ಬೆಳಿಗ್ಗೆ 7:30 ಕಾಲೇಜ್ ಹೋಗ್ತಿರ್ಬೇಕು, ಓದಿದಂಥ ಅವಸರದಿಂದ ಅವರು ಕಾಲೇಜಿಂದ ಬಾಳಿ ಬರ್ತಿದ್ರು. ಯಾಕಂದ್ರೆ ಮುಂಜಾನೆ ಎಲ್ಲಿ ಟಿಫನ್ ಮಾಡಿ ಅವರು ಮನೆಗೆ ಬರೋರು, ವಿದ್ಯಾರ್ಥಿಗಳನ್ನು ಎದುರಿಸುವಂತಹ ಒಂದು ಇದು ಅನ್ನುವಂಥದ್ದು ಅವರಲ್ಲಿ ಇದ್ದೇ ಇಲ್ಲ. ಹೀಗಾಗಿ ಕಾಲೇಜಿನ ಸ್ಥಿತಿ ಅದು ಹರಗೆಟ್ಲಿಗೆ ಹೆಚ್ಚಿದಾಗ ನಾನು ಆಗಿನ ಸೆಕ್ರೆಟರಿ ಆಗಿದ್ದಂತಹ ರಾಸಾಯನ ಅವರ ವಕೀಲರ ಹತ್ರ ಹೋಗಿ, ಹಿಂಗ್ರಿ ಮತ್ತು ನೀವು ಸಜೆಸ್ಟ್ ಮಾಡಿ ನಮ್ಮ ಹೆಸರೇನೋ ಪ್ರಪೋಸ್ ಆಗಿದೆ ಅಂತ ಏನು ಕೇಳಿದ್ದೇನೆ, ಮತ್ತು ನೀವು ಒಪ್ಪಿದ್ರೆ ನಾನಾಗಲಿ ಪ್ರಿನ್ಸಿಪಾಲ್ ಆಗ್ತೇನೆ ಅಂತ ಹೇಳಿ ತಿಳ್ಕೊಂಡು ಹೇಳಿ. ಮಾರಾಯ ಯಾರು ಬೇಡಂದ್ರು, ನೀವು ಒಳ್ಳೆ ಅಂತ ಹೇಳಿ ತಿಳ್ಕೊಂಡು ಎಲ್ಲರೂ ಹೇಳಕ್ಕಿದ್ರು. ಆದರೆ ಮತ್ತು ನೀವು ಮಾಡ್ತೀನಿ ಅಂದರೆ ಅಗದಿ ನಾನು ಪ್ರಿನ್ಸಿಪಾಲ್ ಮಾಡ್ತೀನಿ ಅಂತ ಹೇಳಿ ತಿಳ್ಕೊಂಡು ಅವರು ಅಗದಿ ಒಂದು ವಾರದೊಳಗೆ ಮೀಟಿಂಗ್ ಕರೆದು ನನ್ನನ್ನು ಪ್ರಿನ್ಸಿಪಾಲ್ ಅಂತ ಹೇಳಿ ಮಾಡಿದರು. ನಾನು ಇಲ್ಲಿ ಹೇಳಿ ಬಹುಶಃ ಭಾಳಷ್ಟು ನಾನು ಮಾತನಾಡಬೇಕು ಅಂತ ಹೇಳಿ ತಿಳ್ಕೊಂಡು ಬಹುಶಃ ಇಡೀ ಒಂದು ಸೆಮಿನಾರ್ ಆಗುವಷ್ಟು ಮಟ್ಟಿಗೆ ಅವ್ರ ಬಗ್ಗೆ ನಾನು ಮಾತನಾಡುವಷ್ಟು ವಿಷಯ ನನ್ನಲ್ಲಿದೆ. ನಾವು ನರೇಗಲ್ ಕಾಲೇಜಿನ ಇದ್ದಾಗ ಏನು ದಶದೈವೋ ಏನೋ, ಬಹುಶಃ ತಾವು ಅಲ್ಲೇನೋ ವಾತಾವರಣ ಯಾರಾದರೂ ನರೇಗಲ್ ನೋಡಿದ್ದಂದ್ರೆ ತಮಗೆ ಗೊತ್ತಾಗುತ್ತೆ. ನಾವಿದ್ದಾಗಂತೂ ಒಂದು ಮನೆಗೆ ಕರೆಂಟ್ ಅನ್ನುವಂಥದ್ದು ಇದ್ದಿಲ್ಲ, ಒಂದು ಮನೆಗೆ ಟ್ಯಾಪ್ ಅನ್ನುವಂಥದ್ದಿಲ್ಲ, ಒಂದು ಮನೆಗೆ ಸರಿಯಾದಂಥ ಒಂದು ಇದ್ದಿಲ್ಲ. ಅಂಥ ಪರಿಸ್ಥಿತಿ ಒಳಗೆ ನಾನು PhD ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೋಗಿ ಅಲ್ಲಿ ಆ PhD ಮಾಡಲಿಕ್ಕೆ ಕೂಡ ಪ್ರಯತ್ನ ಮಾಡಿದೆ. ಸುದೈವಕ್ಕೆ ನರೇಗಲ್ನಲ್ಲಿ ಇದ್ದಾಗಲೇ ನನಗೆ PhD ಪದವಿ ದೊರೀತು ಅನ್ನೋಂತಹ ಮಾತಾಡ ಎಷ್ಟು ಮಟ್ಟಿಗೆ ಆಯಿತು ಅಂದರೆ, ಒಮ್ಮೆ ನರೇಗಲ್ ಕಾಲೇಜಿನ ಪ್ರಾಧ್ಯಾಪಕ ಹುದ್ದೆಯನ್ನು ಕರೆದರು. ಪ್ರಾಧ್ಯಾಪಕ ಹುದ್ದೆಯನ್ನು ಪ್ರಿನ್ಸಿಪಾಲ್ ಹುದ್ದೆಯನ್ನು, ಪ್ರಾಚಾರ್ಯ ಹುದ್ದೆಯನ್ನು ಒಂದು ಪೋಸ್ಟ್ ಕರೆದು ನಮಗೆ ಇಂಟರ್ವ್ಯೂ ಕಮಿಟಿ ಮೆಂಬರ್ ಆಗಿ ಶ್ರೀ ಆಗಿನ KT ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದಂತಹ ಚರಂತಿ ಮಗಳು ಇದು ಕಾಲೇಜಿಗೆ ಬಂದಿದ್ದರು. ಇಂಟರ್ವ್ಯೂ ಬಂದಿದ್ದರು. ಒಂದು ಹೊತ್ತಿಗೆ ಇಂಟರ್ವ್ಯೂ ತೊಗೊಂಡ್ರಂತ 4-5 ಮಂದಿ ಯಾವ್ಯಾವ ಅಪ್ಲೈ ಮಾಡಿದ್ರು. ಬಹುಶಃ ನಮ್ಮ ಯೂನಿವರ್ಸಿಟಿಯಲ್ಲಿದ್ದಂಥ ST ಪಾಟೀಲ್ ಮಗಳಾದಂಥ ಎಲ್ಲ ಅಪ್ಲೈ ಮಾಡಿದರು. ಆದರೆ ಚರಂತಿ ಮಗಳಿಗೆ ಆ 4-5 ಜನ ಯಾರೂ ಅಷ್ಟು ಸರಿ ಬರಲಿಲ್ಲಂತೆ. ಹಾಗೆ ಚರಂತಿ ಮಗಳು ಏನು ಹೇಳಿದ್ರು ಅಂದರೆ, ಇಲ್ಲ ಮತ್ತು ನಿಮ್ಮ ಕಾಲೇಜ್ ಸಲುವಾಗಿ 8 ವರ್ಷ ಆಗಿದೆ, ಆಮೇಲೆ ನಿಮ್ಮಲ್ಲಿ ಯಾವಾಗಲೂ ಅದನ್ನು ನೋಡೋಣ ಅಂತೇಳಿ ತಿಳ್ಕೊಂಡಂದು ಆ ಮಾಸ್ಟರ್ಗಳು ಅಂತ ಹೇಳ್ತಾರೆ. ಮಾಸ್ಟರ್ಗಳು ತರಿಸಿದಾಗೆ ನಾನು ಅದರ್ PhD ಮಾಡಿದ್ದೆ. ಆ PhD ನೋಡಿ ಮತ್ತು ಈ PhD ಮಾಡಿದಂಥವ್ರದಾಗ ಮತ್ತು 8 ವರ್ಷ ಇವರಿಗೂ ಕೂಡ ಸರ್ವಿಸ್ ಆಗಿದೆ, ಇವ್ರನ್ನ ಯಾಕೆ ಪ್ರಿನ್ಸಿಪಾಲ್ ಮಾಡಬಾರ್ದು ಅಂತ ತಿಳ್ಕೊಂಡು ನೋಡ್ಬಾರ್ದು ಹೋಗ್ಬಿಟ್ರಂತ. ಎಷ್ಟು ಮಟ್ಟಿಗೆ ಅವರು ನಮ್ಮ ಒಂದು ಸಂಬಂಧ ಇತ್ತು ಅನ್ನೋದಕ್ಕೆ ಒಂದು ಸಲ ಅವರು ನನಗೆ 3 ಜನ ಕೂಡಿ ಇನ್ನೊಬ್ಬರು ಪತ್ರಿ ಮಠ ಅಂತ ಹೇಳಿ ತಿಳ್ಕೊಂಡು ಅವರೊಬ್ಬರಿದ್ರು. ಅವ್ರು 4 ಜನ ಕೂಡಿ ನನಗೆ ಹೇಳಿದರು,
ಇಲ್ಲ ನಾಳೆ ನಿಮ್ಮ ಮನೆಗೆ ಊಟ ಕೊಡ್ತೀರಿ, ನೀವು ಹೋಳಿಗೆ ಮಾಡ್ಬೇಕ್ರಿ ಅಂತ ಮಾಡಿಸ್ಬೇಕ್ರಿ ಅಂತ ಹೇಳ್ತೀವಿ. ಅಂದ ಕೂಡಲೇ ಯಾಕೆ ಹೋಗ್ಬೇಕ್ರಿ ಅಂತ, ಯಾಕಂದರೆ ಶಿರೋಳವರು ಯಾವಾಗ ತಮ್ಗೆ ಇದು ಬೇಕಾಗ್ತದೆ, ಇಲ್ಲ ನಿಮ್ಮ ಮನೆಗೆ ಚಾಟ್ ಯಾಕೆ ಬರ್ತೀರಿ ಅಂತ ಹೇಳೋದು, ಮತ್ತು ಚಾಟ್ ಎಲ್ಲ ಅದು ಅದು ಸಾಮಾನ್ಯವಾದಂಥ ಒಂದು ಕಾರ್ಯಕ್ರಮ ಆದಂಗೆ ಆಗಿತ್ತೇನು. ಹಾಗಾದಾಗೆ ನಾನು ಯಾಕೆ ಹೋಗ್ಬೇಕ್ರಿ ಅಂತ ಹೇಳಿ ತಿಳ್ಕೊಂಡು ನಮ್ಮ ಮನೆಯವ್ರಿಗೆ ಹೇಳಿದೆ. ಅವರು ಸಂತೋಷದಿಂದ ಹೋಳಿಗೆ ಮಾಡಿದರು, ಮತ್ತೇನು ಒಟ್ಟು ಎಲ್ಲ ಇದು ಮಾಡಿದರು. ಊಟ ಆಯಿತು. ಊಟ ಆದಮೇಲೆ ಶಿರೋಳವರು ನಿಮ್ಮ ಮನೆ ಒಂದು ಕರೀರಿ ಅಂತಂದ್ರು ಅವರು. ಅಪ್ಪ ಅಂತ ಹೇಳಿ ತಿಳ್ಕೊಂಡು ಕರೆದೆ. ಕರೆದ ಕೂಡಲೇ ಇವರು 4 ಜನ ಕೂಡಿ 3 ಜನ ಕೂಡಿ ಅವರಿಗೆ ಸೀರೆಯನ್ನು ಮಾಡಿದರು. ಅಂದರೆ ಅವರು ನಮ್ಮ ಮನೆಯವರು 4 ತಿಂಗಳ 5 ತಿಂಗಳ ಗರ್ಭಿಣಿಯಾಗಿದ್ದರು. ಅದು ನನಗೆ ಅದ್ರ ಬಗ್ಗೆ ವಿಚಾರ ನಿಂತಿಲ್ಲ. ಆದರೆ ಇವರು ಹೆಂಗೆ ತಿಳ್ಕೊಂಡಿದ್ರೆ ಅಂತ ತಿಳ್ಕೊಂಡು ಅಗದಿ ಸೀರೆಯನ್ನು ಮಾಡುವಂಥ ಒಂದು ಇದಕ್ಕೂ ಕೂಡ ಬಂದರು. ಇಷ್ಟೊಂದು ಅನ್ಯೋನ್ಯತೆ ಅನ್ನುವಂಥದ್ದು ನನ್ನ ಮತ್ತು ಈ ಇಬ್ಬರು ಒಂದು ಕೂಡ ಇಂಟರ್ವ್ಯೂ ಅಟೆಂಡ್ ಆದೆ. ಆದಮೇಲೆ 4-5 ದಿವಸದ ನಂತರ ನನಗೆ ಆಶ್ಚರ್ಯ ಎನ್ನುವ ಹಾಗೆ ನನ್ನದೇ ಅಪಾಯಿಂಟ್ಮೆಂಟ್ ಆದ ಒಂದು ಸುದ್ದಿ ಬಂತು ನನಗೆ. ಅಂದರೆ ಡಾಕ್ಟರ್ ಕರ್ಕಿಯವರು ಪೂಜ್ಯ ಶ್ರೀಗಳು ಹೇಳ್ತಿಸಿದ್ರು ಕೂಡ ಹೇಳಿರತ್ತವರು, ನೋಡ್ರಿ ಕಾಲೇಜ್ ಹೆಂಗೆ ನಡೆಸ್ಬೇಕು ನನಗೆ ಗೊತ್ತದ, ದಯವಿಟ್ಟು ಇದ್ರಾಗೆ ನೀವು ಮಧ್ಯಪ್ರವೇಶ ಮಾಡಬೇಡ್ರಿ, ನನಗೆ ಯಾರು ತಗೋಬೇಕು ಯಾರು ಬಿಡ್ಬೇಕು ಅಂತ ಹೇಳಿ ಗೊತ್ತದ ಅಂತ ಹೇಳಿ ತಿಳ್ಕೊಂಡು ಅವರು ನನ್ನ ಹತ್ರ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡಿಕೊಂಡ್ರು. ಹೀಗೆ ಪ್ರೊಫೆಸರ್ ಶಿರೋಳವರು ಒತ್ತಾಯ ಮಾಡೋದು ಇದ್ದಿದ್ದಂದ್ರೆ ಬಹುಶಃ ನಾನು ಇಂಟರ್ವ್ಯೂ ಕೂಡ ಅಟೆಂಡ್ ಆಗ್ತಿದ್ದಿಲ್ಲ, ನಾನು ಬಹುಶಃ ಆ ಕಾಲೇಜಕ್ಕೆ ನಾನು ಹೋಗ್ತಿದ್ದೆ ಇಲ್ಲೋ ಗೊತ್ತಿಲ್ಲ ಅಂತ ಹೇಳಿ ತಿಳ್ಕೊಂಡ್ರು. ಇನ್ನು ನಾವು ಕಾಲೇಜ್ ಹೋದ 3 ಜನ, ನಾನು, ಶಿರೋಳವರು ಮತ್ತು ಪ್ರೊಫೆಸರ್ ಚೇಗಡಿಯವರು ಯಾವಾಗಲೂ ಕೂಡಿರುವಂಥವ್ರು. ಎಲ್ಲರೂ ಜನ ನಮ್ಮನ್ನು ಹಾಸ್ಯ ಮಾಡ್ತಿದ್ರು. 3 ಮಾಸ್ಕಿಟೋಸ್ ಅಂತ ಹೇಳಿ ತಿಳ್ಕೊಂಡು ನಮ್ಮನ್ನು ಬಿರುದು ಕೊಡ್ತಿದ್ದಾರೆ ನಮಗೆ. ಅಂದ್ರೆ ಏನು ಕಿರಿಕಿ ಮಾಡುವಂಥವ್ರು ಅಲ್ಲಿ ಇವರು, ತಮ್ಮಷ್ಟು ತಾವೇ ಇರುವಂಥವ್ರು, ತಮ್ಮಷ್ಟು ತಾವೇ ಅಡ್ಡಾಡುವಂಥವ್ರು. ಎಲ್ಲಿ ಹೋದ್ರು ನಾವು 3 ಜನ ಇರುವಂಥವ್ರು. ಹೀಗೆ ನಾವು 3 ಜನ ಇದ್ದು ನಾವು ಬಹುಶಃ ನರಗಲ್ ಕಾಲೇಜಿನೊಳಗೆ, ಅದು ಅವರು ಮೊದಲಿಗೆ ಶೇಖರೆಡ್ಡಿಯವರು ಮತ್ತು ಶಿರೋಳವರು ಮೊದಲಿಗೆ ಅಲ್ಲಿ ಆ ಕಾಲೇಜಿನೊಳಗೆ ಜೂನಿಯರ್ ಕಾಲೇಜಿನೊಳಗೆ ಪ್ರಾಧ್ಯಾಪಕರಾಗಿ ನೇಮಕವಾಗಿದ್ದರು. ಮತ್ತು ನಾನೊಬ್ಬ ಅಲ್ಲಿ ಸೇರಿಕೊಂಡ ಮೇಲೆ ನಾನು ಮತ್ತು ಶಿರೋಳವರು ಇಲ್ಲಿ ಧಾರವಾಡದ ಇರುವಾಗಲೇ ಪರಿಚಯ ಆಗಿತ್ತು. ಹೀಗಾಗಿ ನನ್ನವರ ಒಂದು ಸಂಬಂಧ ಭಾಷೆ ಬೆಳೀತು. ನಮಗೆ ಅಲ್ಲಿ ಜನ ಬಿರುದು ಕೊಟ್ಟಿದ್ದರು 3 ಮಾಸ್ಕಿಟೋಸ್ ಅಂತ ಹೇಳಿ ತಿಳ್ಕೊಂಡು. ಏನೇ ಆಗಲಿ ನಾವು ಒಟ್ಟು ಬಹಳಷ್ಟು ಅನ್ಯೋನ್ಯತೆಯಿಂದ ಇರ್ತಿದ್ವಿ ಅನ್ನೋಂಥ ಮಾತನ್ನು ಅವರು ಎಷ್ಟೋ ಮಟ್ಟಿಗೆ ನನ್ನ ಅವರ ಸಂಬಂಧ ಇದೆ ಅಂದರೆ, ಏನಾದರೂ ಕಾಗದ ಶಿರೋಳವ್ರ ಹೆಸರು ಬಂದರೆ ಶಿರೋಳವ್ರಿಗೆ ಕೊಡ್ತಿದ್ರು, ಶಿರೋಳವ್ರ ಹೆಸರು ಬಂದರೆ ಶಿರೋಳವ್ರಿಗೆ ಕೊಡ್ತಾರೆ. ಅಂದರೆ ಇಷ್ಟರ ಮಟ್ಟಿಗೆ ನಮ್ಮಲ್ಲಿ ಅನ್ಯೋನ್ಯತೆ ಅನ್ನುವಂಥದ್ದು ಇರ್ತದೆ ಅಂತ ಹೇಳಿ ಬಹಳ ಜನರಿಗೆ ಶಿರೋಳವ್ರು ಯಾರು ಅನ್ನೋದು ಒಟ್ಟಿಬ್ಬರು ಗೊತ್ತಿತ್ತು. ಅವರು ಒಮ್ಮೊಮ್ಮೆ ನನ್ನನ್ನು ಶಿರೋಳು ಅಂತ ಕರಿತಿದ್ರು, ಒಮ್ಮೊಮ್ಮೆ ಅವ್ರನ್ನ ಶಿರೂರು ಅಂತ ಕರಿತಿದ್ರು. ಇಷ್ಟು ಅಂದ್ರೆ ನಮ್ಮಿಬ್ಬರ ನಡುವೆ ಭಿನ್ನತೆ ಇಲ್ಲವೇ ಎನ್ನುವ ಹಾಗೆ ನಾವಿಬ್ಬರು ಇದ್ವಿ ಅನ್ನುವಂಥದ್ದನ್ನು ನಾನಿಲ್ಲಿ ನೆನೆಸಲಿಕ್ಕೆ ಇಚ್ಛಾಪಡ್ತಿದ್ದೇನೆ. ಬಹುಶಃ ನಾನು ನರಗಲ್ ಕಾಲೇಜಕ್ಕೆ ಅಪಾಯಿಂಟ್ಮೆಂಟ್ ಆಗಬೇಕಾದ್ರೆ ಪ್ರೊಫೆಸರ್ ಶಿರೋಳ್ ಅವರ ಒಂದು ಸಹಾಯ ಬಹಳ ಮಹತ್ವಪೂರ್ಣವಾದಂಥದ್ದು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಕಾಲೇಜಿನ ಅಡ್ವರ್ಟೈಸ್ಮೆಂಟ್ ಬಂತು, ನಾನು ಅಪ್ಲಿಕೇಶನ್ ಹಾಕಿದೆ, ಇಂಟರ್ವ್ಯೂ ಡೇಟ್ ಕೂಡ ಬಂತು. ಇಂಟರ್ವ್ಯೂ ಹೋದಾಗ ಅಲ್ಲಿ ಮೊದಲಿಗೆ ಬೆಳಿಗ್ಗೆ ಪೂಜ್ಯ ಶ್ರೀ ಅನ್ನದಾನ ಮಹಾಸ್ವಾಮಿಗಳವರನ್ನ ನಾವು ಹೋಗಿ ಕಂಡಿದ್ದು. ಹೋಗಿ ಕಂಡಾಗ ಅವ್ರು ಹೇಳಿದರು, ಏನಪ್ಪ ಯಾರು ಏನು ಅಂತ ಹೇಳಿ ತಿಳ್ಕೊಂಡು, ಹೀಗೆ ಕನ್ನಡ ಇದಕ್ಕೆ ಪೋಸ್ಟ್ಗೆ ಇವರು ಅರ್ಜಿ ಹಾಕಿ ಈಗ ಬಂದಾರೆ ಅಂತ ಹೇಳಿ ತಿಳ್ಕೊಂಡು. ಆಗ ಪೂಜ್ಯ ಶ್ರೀಗಳು ಏನು ಹೇಳಿದ್ರು ಅಂದ್ರೆ, ಇಲ್ಲ ಈಗಾಗಲೇ ನಾವು ಒಬ್ಬರು ತೊಗೊಂಡ್ಬಿಟ್ಟಿವಿ ಮತ್ತು ಆ ಪೋಸ್ಟ್ ಖಾಲಿ ಇರಲ್ಲ ಅಂತ ಹೇಳಿ ತಿಳ್ಕೊಂಡು. ಅವ್ರು ತೊಗೊಂಡದಂದ್ರೆ ಸರಿ ನಂಜೇನ ಮಠ ಅಂತ ಹೇಳಿ ತಿಳ್ಕೊಂಡು. ಈಗ ನಂಜೇನ ಮಠ ಇದ್ದಾರೆ, ಅವ್ರ ತಂದೆಯವರು ನಂಜೇನ ಮಠ. ಅವರು ಡಾಕ್ಟರ್ R.C. ರಿಮಠ್ ಮೊದಲಾದಂಥವ್ರ ಕಾಂಟೆಂಪ್ರರಿ, ಪಾಟೀಲ್ ಪುಟ್ಟಪ್ಪ ಮೊದಲಾದಂಥವ್ರ ಕಾಂಟೆಂಪ್ರರಿ. ಅದು ಏನಾಗಿತ್ತಂದರೆ, ಏನೋ ಕೆಲವೊಂದು ದುಶ್ಚಟಕ್ಕೆ ಬಿದ್ದು ಅವರು ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಂಡಿದ್ರು. ಹಾಗೆ ಪೂಜ್ಯ ಶ್ರೀಗಳವರು ಅವ್ರ ಮೇಲೆ ಭಾಳ ಪ್ರೀತಿ. ಅವ್ರಿಗೆ
ಅವ್ರನ್ನ ಕರೆದು ಇಲ್ಲ ನಮ್ಮಲ್ಲಿ ಕಾಲೇಜ್ ಕೆಲವರುತ್ತೆ ಬಾ ನೀನು ಅಂತ ಹೇಳಿ ತಿಳ್ಕೊಂಡು ಅದನ್ನು ಅವ್ರನ್ನ ಕರ್ಕೊಂಡ್ಬಂದು ಆ ಹಾಯಿಕೆಯೊಳಗೆ ಅಥವಾ ನರೇಗಲ್ಲೋಗ ಅವ್ರನ್ನ ಹಿಡ್ಕೊಂಡಿದ್ರು ಅವರು. ಅದಕ್ಕೆ ಅವ್ರು ಹೇಳಿದರು, ಇಲ್ಲ ನಾವು ಈಗಾಗಲೇ ನಂಜೇಳಿ ಮಠನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ವಿ, ಹೀಗಾಗಿ ಆ ಪೋಸ್ಟ್ ಖಾಲಿ ಇಲ್ಲ ಅಂತ ಹೇಳಿ ತಿಳ್ಕೊಂಡು ಅದು ಕೂಡಲೇ ಮತ್ತೆ ಮಾಡೋದು ಅಂತ ಹೇಳಿ ತಿಳ್ಕೊಂಡು ನಾನು 3 ಗಂಟೆಗಿದ್ದೇನೆ. ಆಗ ಪ್ರೊಫೆಸರ್ ಶಿರೋಡ್ ಅವರು ಹೇಳಿದರು, ಎಲ್ಲ ಬರೋದ ಬಂದಿರಿ ಇಂಟರ್ವ್ಯೂ. ಸನ್ಮಾನಿತರ ಪರವಾಗಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿದೆ. ಸನ್ಮಾನ ಮಾಡುವವರು ಶ್ರೀಸರಿಗೆ ಅವರ ಬಂಧುಗಳು ಹಿತೈಷಿಗಳು ಬಂದಿದ್ದಾರೆ. ಸನ್ಮಾನ ಮಾಡುವವರು ದಯವಿಟ್ಟು ಅವರ 86ನೇ ಜನ್ಮದಿನದ ನಿಮಿತ್ತ ಸನ್ಮಾನ ಮಾಡಬೇಕಾಗಿದೆ. ಈಗ ಸನ್ಮಾನಿತರ ಪರವಾಗಿ ಶಿರೂರು ಸನ್ಮಾನ ಸ್ವೀಕರಿಸಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಸನ್ಮಾನಿತರ ಪರವಾಗಿ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದ ಧನ್ಯವಾದಗಳು. ಸನ್ಮಾನಿತರು ದಯವಿಟ್ಟು ಅಲ್ಲೇ ಕೂತ್ಕೊಳ್ಬೇಕು. ನಮ್ಮ ಸಂಘದ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ದಯವಿಟ್ಟು ವೇದಿಕೆಗೆ ಬಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿದೆ. ಪ್ರೊಫೆಸರ್ ಬಸಯ್ಯ ಶಿರೂರು ಪರಿವಾರದವರು ದಯವಿಟ್ಟು ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿದೆ. ಸನ್ಮಾನ ಕಾರ್ಯಕ್ರಮ ಬಸಯ್ಯ ಶಿರೂರು ಪರಿವಾರದವರಿಂದ ಶಿರೂರವರು, BF ಶೇಖರೆಡ್ಡಿ ಅವರು, ಪ್ರೊಫೆಸರ್ AB ಹಿರೇಮಠ ಅವರು, ಇವರೆಲ್ಲರೂ ಒಂದೇ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸತಕ್ಕಂಥದ್ದು. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ AB ದೇಸಾಯಿ ಅವರು ಸಹಿತ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಪರಿವಾರದವರು, ಶಿರೂರು ಪರಿವಾರದವರು ದಯವಿಟ್ಟು ಅವರ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದೆ. ಶಿವಾನಂದ ಬಾವಿಕಟ್ಟೆಯವರು, ರಂಗ್ಲಿಯವರು ಮತ್ತು ಹಾಜರುಗೊಳಿಸಲು ಸಹಿತ ಉಪಸ್ಥಿತರಿರಬೇಕು. 2ನೇ ಹಂತದಲ್ಲಿ ನಮ್ಮ ಸಂಘದ ಕಾರ್ಯಕಾರಿ ಸಮಿತಿಯವರು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ.
ಶ್ರೀ ಪ್ರೊಫೆಸರ್ ಬಸಯ್ಯ ಶಿರೋಳ್ ಅವರ ಕುಟುಂಬದವರು ದಯವಿಟ್ಟು ಈ ಸನ್ಮಾನ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿ ವಿನಂತಿ. ಇವರಾದ ನಂತರ ನಮ್ಮ ಸಂಘದ ಕಾರ್ಯಕಾರಿ ಸಮಿತಿಯವರು ಎರಡನೇ ಹಂತದಲ್ಲಿ ಈ ಗೌರವ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮೊದಲನೇದಾಗಿ ಶ್ರೀ ಬಸಯ್ಯ ಶಿರೋಳ್ ಅವರ ಕುಟುಂಬದವರು ಪರಿವಾರದವರು ದಯವಿಟ್ಟು ಬನ್ನಿ. ಇವು ಮುಗಿದ ನಂತರ ಅವ್ರ ಕುಟುಂಬದವ್ರ ನಂತರ ನಮ್ಮ ಸಂಘದ ಕಾರ್ಯಕಾರಿ ಸಮಿತಿಯವರು ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಮೂರು ಆಶಯಗಳಾಗಿ ವ್ಯಕ್ತಿದಾನಿಗಳ ಪರವಾಗಿ ಜೊತೆಗೆ ಹಂಚಿಕೊಂಡಿದ್ದೀನಿ. ಇದರಾಗಿ ಯಾವುದೂ ಒಂದು ಶಬ್ದ ಒಂದು ವಾಕ್ಯ ಸಹಿತ ಕೃತ್ರಿಮವಾಗಿ ಸೇರಿಸಿದ್ದಿಲ್ಲ. ಪೂರ 10 ಉಪನಿಷತ್ತುಗಳ ಸಾರ, ಈಶೋಪನಿಷತ್, ಪ್ರಶ್ನೋಪನಿಷತ್, ಏನೋಪನಿಷತ್, ಮುಂಡಕೋಪನಿಷತ್, ಮಾಂಡುಕ್ಯೋಪನಿಷತ್, ತೈತರೋಪನಿಷತ್, ಐತರೋಪನಿಷತ್, ಕಠೋಪನಿಷತ್, ಆಮೇಲೆ ಬೃಹದಾರಣ್ಯಕ ಉಪನಿಷತ್, ಛಾಂದೋಗ್ಯ ಉಪನಿಷತ್. ಇಷ್ಟು ಉಪನಿಷತ್ನೊಳಗೆ ಏನು ಮಾಹಿತಿ ಕೊಟ್ಟಿದ್ರು ಆ ಮಾಹಿತಿ ನಾವು ಅಲ್ಲೇ ಪೂರ್ತಿ ಅಲ್ಲ. ನೀವು ಒಂದೊಂದು ಗ್ರಂಥನ ಒಂದೊಂದು ತಿಂಗಳಗಟ್ಟಲೆ ಇದು ಇಡೀ ವರ್ಷ ಮಾಡುವಂಥ ಕಾರ್ಯಕ್ರಮ. ಅದ್ರಾಗ 60 ಮಿನಿಟ್ನೇ ಮುಗಿಸ್ಬಿಟ್ಟು ಅಷ್ಟ ತಗೊಂಡು ನನಗೆ ಏನಾದ ಸಾಧ್ಯದ ನಮಗೆ ಮುಂದಿಟ್ಟಿದ್ದೇನೆ. ತಾವೆಲ್ಲ ಶಾಂತ ರೀತಿಯಿಂದ ಇದನ್ನು ಕೇಳಿ ಇದಕ್ಕೆ ತಮಗೆಲ್ಲ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಕೊಡ್ತೀನಿ. ಆನಂದ ಸ್ವರೂಪ ಅಂತ ಹೇಳ್ತೇವೆ ನಾವು. ಆನಂದ ಸ್ವಭಾವಗಳದ್ದು, ಅದರ ಸಹಜ ಸ್ವರೂಪವೇ ಆನಂದ. ಆನಂದ ಆತ್ಮವೇ ಆನಂದದ ಉತ್ಪತ್ತಿ ಸ್ಥಾನ. ಆತ್ಮದ ಸಹಜ ಸ್ಥಿತಿಯೇ ನೆಮ್ಮದಿಯೇ ಆನಂದ. ಆದರೆ ಅದಕ್ಕೆ ವಿರುದ್ಧವಾಗಿ ಮನಸ್ಸಿನ ಸಹಜ ಸ್ಥಿತಿ ಇದೆ, ನಮಗೆ ವಿರುದ್ಧ ಹೋಗ್ತದೆ. ಅದಕ್ಕೆ ಸುಖ ಸಂತೋಷಗಳು ನಮ್ಮ ಆತ್ಮದಿಂದಲೇ ಉತ್ಪನ್ನವಾಗುತ್ತವೆ. ಆನಂದವು ಮನುಷ್ಯನ ಪ್ರಧಾನವಾದ ಸಹಜ ಪ್ರಕೃತಿ. ನಾವು ಆತ್ಮ ಇದ್ದೇವೆ, ನಮ್ಮದು ಸಹಜ ಪ್ರಕೃತಿನ ನಾವು ಆನಂದದಿಂದ ಇರೋದು ಸತತ. ಆದರೆ ಅದನ್ನು ಮರ್ತದಕ್ಕೆ ನಾವು ಏನೋ ಗದ್ದಲಾಗಿದ್ದೇವೆ. ಸಹಜ ಪ್ರಕೃತಿ ಆತ್ಮನ ಸಹಜವಾದ ಮನುಷ್ಯನ ಪ್ರಧಾನವಾದ ಸಹಜ ಪ್ರಕೃತಿ. ಆತ್ಮನ ಸ್ವರೂಪವೇ ಸತ್ಯ ಜ್ಞಾನಾನಂದ. ಹಿತವಾದ ವಸ್ತುಗಳ ಪ್ರಾಪ್ತಿಯಿಂದ ವ್ಯಕ್ತಿಯ ಮನಸ್ಸು ಸಮಾಧಾನ ಸ್ಥಿತಿಯನ್ನು ಪಡೆಯುವುದು. ಆಗ ಆನಂದ ರಸದ ಪ್ರಭಾವವು ತಾನಾಗಿ ತೋರಿಕೊಡುವುದು. ಅಂತಃಕರಣವು ಎಷ್ಟರ ಮಟ್ಟಿಗೆ ಶುದ್ಧವಾಗಿ ಸಮಾಧಾನ ಪಡೆದು ಪ್ರಸನ್ನ, ಅಷ್ಟರ ಮಟ್ಟಿಗೆ ಆನಂದವು ಪ್ರಕಟವಾಗುವುದು. ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರಕಿದಾಗಲೇ ನಮಗೆ ಆನಂದದ ಅನುಭವವಾಗುವುದು. ಆದರೆ ಆ ಆನಂದವು ಹೊರಹೊಮ್ಮುವುದು ಆತ್ಮನಿಂದ. ಎಲ್ಲಿಂದ ಆತ್ಮ ಅಂದರೆ ಪರಬ್ರಹ್ಮನೇ ಆನಂದದ ಮೂಲ. ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಮೇತಿ ತತ್ವತಃ. ಸಾವಿರ ಜನ ಸಾಧಕರಲ್ಲಿ ಯಾವನೋ ಒಬ್ಬಗ ಅವ ಆ ಸಿದ್ಧಿಯನ್ನು ಪಡೆದ ಮುಕ್ತ ಆಗಬಹುದು ಅಂತ. ಅಷ್ಟೊಂದು ಕಠಿಣದ. ಆದರೆ ಹಂಗೆ ಕಠಿಣತೆಯನ್ನು ನಾವು ಮಾಡೋದು ಬಿಡಬಾರ್ದು. ಅದು ಮಾಡ್ತಾ ಸಾಧನೆ ನಾವು ಮಾಡಿದ್ದು ಎಂದೂ ವ್ಯರ್ಥ ಆಗಂಗಿಲ್ಲ. ಮಾಡಿದ ಸಾಧನೆ ನಮ್ಮ ಖಾತೆಗೆ ಜಮಾ ಆಗ್ತದೆ. ಎಷ್ಟೋ ಜನದೊಳಗೆ ಮಾಡಿದ ಸಾಧನೆ ಜಮಾ ಹಾಕ್ಕೊಂತ ಯಾವ ಜನದೊಳಗೆ ಅದು ಪೂರ್ತಿ ಆಗ್ತದೆ, ಆವಾಗ ಜ್ಞಾನೋದಯ ಆಗಿ ನಾವು ಮುಕ್ತರಾಗ್ತೀವಿ. ಯಾವ ಮಹಾತ್ಮನು ಒಂದೇ ಒಂದು ಜನ್ಮದಲ್ಲಿ ಜ್ಞಾನೋದಯ ಆಗಿ ಮುಕ್ತ ಆಗಿಲ್ಲ. ಅಂದರೆ ಅವನು ಅರಿತುಕೊಂಡರೆ ಸರ್ವ ಪಾಶಗಳು, ನಮ್ಮ ಏನು ದುಃಖ ಸಂಕಟಗಳಿದೆಲ್ಲ ನಾಶವಾಗಿ ಹೋಗ್ತವೆ. ಅವಿದ್ಯಾದಿ ಕ್ಲೇಶಗಳು ಕ್ಷೀಣವಾಗಿ ಜನನ ಮರಣಗಳು ನಾಶವಾಗುತ್ತವೆ. ಅವನನ್ನು ಅರಿತವನು ಮಾತ್ರ ಮೃತ್ಯುವನ್ನು ದಾಟವನು. ಈ ಸಂಸಾರದಿಂದ ಪಾರಾಗಲು ಇದನ್ನು ಬಿಟ್ಟು ಬೇರೆ ಯಾವ ದಾರಿಯೂ ಇಲ್ಲ. ಬ್ರಹ್ಮನನ್ನು ತಿಳಿದುಕೊಂಡವನು ಬ್ರಹ್ಮನೇ ಆಗುವನು. ಅವನು ಹುಟ್ಟುವುದಿಲ್ಲ, ಶೋಕಿಸುವುದಿಲ್ಲ, ಪಾಪವನ್ನು ದಾಟುತ್ತಾನೆ. ಹೃದಯ ಗ್ರಂಥಿಗಳಿಂದ ಬಿಡುಗಡೆ ಹೊಂದಿ ಅಮೃತನಾಗುವನು. ಹೃದಯ ಗ್ರಂಥಿಗಳು ಭಾಳ ಬರ್ತದೆ ಇದರೊಳಗೆ. ಉಪನಿಷತ್ನಾಗ ಅಥವಾ ಭಗವದ್ಗೀತೆ ಅಲ್ಲ. ಒಮ್ಮೆ
ನಾವು ಆ ಆತ್ಮನ ಜ್ಞಾನ ಆಯಿತು ಅಂದ್ರೆ ಆಗೇನಾಗ್ತದೆ ಮುಕ್ತಿ. ಅದಕ್ಕೆ ನಾವು ಮುಕ್ತಿ 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 ಅಂತೇಳಿ ಎದರಿಂದ ಮುಕ್ತಿಪ್ಪ? ಹುಟ್ಟು ಸಾವಿನಿಂದ ಮುಕ್ತಿ. ಇವು ದುಃಖಗಳಿಂದ ಮುಕ್ತಿ. ಜರ ಇವು ಏನೇ ನಮಗೆಲ್ಲ ತೊಂದರೆಗಳು ಬರ್ತಾವೆ, ಇದರಿಂದ ಮುಕ್ತಿ. ಮುಂದೆ ಅವಾಗ ಯಾವ ತೊಂದರೆಗಳಿಲ್ಲ, ಸದಾ ಆನಂದ. ಎಂಥ ಆನಂದ ಅಂದ್ರೆ ಅಕ್ಷಯವಾದ ಆನಂದ. ಆ ಆನಂದಕ್ಕೆ ಅದಕ್ಕೆ ಎಂದೂ ಕಡಿಮೆ ಆಗಂಗಿಲ್ಲ, ಕ್ಷಯ ಆಗಂಗಿಲ್ಲ. ದೇವರ ದರ್ಶನ ಆಗ್ತತಿ ಅಂತ. ಅದಕ್ಕೆ ಇಲ್ಲಿ ಸಹಸ್ರಾರ ಚಕ್ರದಲ್ಲಿರುವ ಪರಬ್ರಹ್ಮನಲ್ಲಿ ಒಂದಾಗುವಂತೆ ಮಾಡಬೇಕು. ಆವಾಗ ದೇವರು ಬೇಕಾಗ್ತದೆ. ಆಗ ಸಾಧಕನು ಪರಬ್ರಹ್ಮನನ್ನು ಪಡೆಯುತ್ತಾನೆ. ಹೃದಯಾಕಾಶದಲ್ಲಿರುವವನು ಬಾಹ್ಯಾಕಾಶದಲ್ಲಿ ಅಲ್ಲಿ ಹೋಗಿ ನಾವು ಮುಟ್ಟಿದ್ದೀವಿ ಅಂದ್ರೆ ಏನಾಗ್ತದೆ ಅಂತಂದರೆ, ಹೃದಯಾಕಾಶ ಸಣ್ಣ ಅನ್ನೋದು, ಬಾಹ್ಯಾಕಾಶ ದೊಡ್ಡದು ಅನ್ನೋದೇನು ನಮಗೆ ಇರ್ತದಲ್ಲ, ಅಲ್ಲಿ ಬಂದು ಕೂಡ್ದವು. ಅದಕ್ಕೆ ಏನು ಹೇಳ್ತಾರೆ ಅಂದ್ರೆ, ಮೂಗಿನ ತುದಿ ಬಲಗಡೆ ಗಿಡ, ಎಡಗಡೆ ಹೊರಳಿಗೆ ತಿಂಗಳ, ಬಲಗಡೆ ಹೊರಳಿಗೆ ಬಂದು ಅಲ್ಲಿಗೆ ಸ್ಟಾಪ್ ಆಗ್ತಾವೆ. ಇವು ಮೂರು ಕೂಡು ಜಾಗ ಇದು ಹುಡುಕುಟಿ. ಇದಕ್ಕೆ ಸಂಗಮ ಅಂತ. ಗಂಗಾ ಯಮುನಾ ಸರಸ್ವತಿ ಸಂಗಮ. ನಾವು ಪ್ರಯಾಗದಾಗ ಗಂಗಾ ಯಮುನಾ ಸರಸ್ವತಿ ಸ್ನಾನ ಮಾಡಕ್ಕೆ ಹೋಗ್ತೀವಿ. ಅಲ್ಲಿ ಎಷ್ಟು ಸಲ ಸಾಯುಧನ ಸ್ನಾನ ಮಾಡಿರೋದು ನಾವು ಮುಕ್ತಿ ಆಗ್ತದೆ ನಮ್ಗೆ? ಆಗ್ತದೆ? ಸಾಧ್ಯನೇ ಇಲ್ಲ. ಸಾಧನೆಯಿಂದ ಮೂಲಾಧಾರದಿಂದ ಒಂದೊಂದು ಚಕ್ರ ಇರ್ಕೊಂತ ಇದು 6ನೇ ಚಕ್ರಕ್ಕೆ ಎಲ್ಲಿ ನಾವು ಬಂದು ಮುಟ್ತೀವಿ, ಇಲ್ಲಿಂದ ಮುಂದೆ ಕೈಲಾಸ ಅಥವಾ ವೈಕುಂಠ ಸ್ವಲ್ಪ ಕೈ ಅಳತೆ ಅಂತೇವಲ್ಲ ಅಷ್ಟು. ಏನು ಪೋಸ್ಟೀರಿಯರ್ ಅಂದ್ರೆ ಏನೋ ಪಶ್ಚಿಮ ನಾಡಿ ಅಂತ. ಪಶ್ಚಿಮ ನಾಡಿ ಎಲ್ಲಿ ಅಂತಂದ್ರೆ ನಮ್ಮ ಇವೆಲ್ಲ ಅಂತೀವಲ್ಲ, ಅಂಗಳ ಜೋತಾಗ್ತದೆ ಕಿರುನಾಲಿ. ಆ ಕಿರುನಾಲಿ ಮಧ್ಯದೊಳಗಿಂದ ಮ್ಯಾಪ್ ಹೋಗ್ತದೆ ಅಂತದ್ದು. ಅವ್ರು ಹಂಗೆ ಬರ್ತಿದ್ದಾರೆ. ಆ ನಾಡಿಯ ಮೂಲಕ ಸಹಸ್ರಾರ ಚಕ್ರ ಏನು ತಿಳಿಯೊಳಗೆ ಮೆದುಳಿನೊಳಗದ, ಅದಕ್ಕೆ ವೈಕುಂಠ ಅಥವಾ ಕೈಲಾಸ ಅಂತೀವಿ. ಅಲ್ಲಿ ಪರಮಾತ್ಮ ಅಥವಾ ಪರಬ್ರಹ್ಮ ಇರ್ತಾರೆ. ನೋಡಕ್ಕೆ ಬೆಳಗನ ಕಾಣಿಸ್ತದೆ, ಸರಿಯಾದ ಸಮರಸ ಇಲ್ಲ ಅಂತ. ಯಾಕಂದ್ರೆ ಹಂಸ ಹಾಲಕ್ಕೆ ತಪ್ಪದ ನೀರು ಬಿಡ್ತದೆ ಅಂದ್ರೆ ಅದು ಕೂಡಿಲ್ಲ ಅಂತ. ಸಮರಸ ಅಂದ್ರೆ ಅಣು ಸಹಿತ ಒಂದಕ್ಕೊಂದು ಕೂಡಿರ್ಬೇಕು. ಹಂಗೆ ಸಮರಸ ಆದಾಗ ಪರಮಾತ್ಮ ನಮ್ಗೆ ಗುರುತಾ ಇರ್ತಾನೆ, ನಾವು ತಿರ್ಲಿಕ್ಕೆ ಆಗಂಗಿಲ್ಲ ಅನ್ನೋ ಮಾತನ್ನ ತಿಳ್ಕೊಂಡ. ಧ್ಯಾನದಲ್ಲಿ ಮನಸ್ಸನ್ನು ಸುಷುಮ್ನ ನಾಡಿಯ ಮೂಲಕ ಮೇಲಕ್ಕೆ ತೆಗೆದುಕೊಂಡು ಹೋಗಿ ಅದರ ತುತ್ತ ತುದಿಯಲ್ಲಿರುವ ಸಹಸ್ರಾರ ಚಕ್ರದಲ್ಲಿರುವ ಪರಬ್ರಹ್ಮದಲ್ಲಿ ಒಂದಾಗುವಂತೆ ಮಾಡಬೇಕು. ಅಶಕ್ತರಿಗೆ, ಬಲಹೀನರಿಗೆ ಪರಮಾತ್ಮ ಸಿಗಂಗಿಲ್ಲ, ಆತ್ಮ ಸಿಗಂಗಿಲ್ಲ. ಆತ್ಮನು ಬಲಹೀನನಿಗೆ ಅಂದರೆ ವ್ಯಾಕುಲತೆ ಇಲ್ಲದವನಿಗೆ, ಶಾರೀರಿಕ ಸದೃಢತೆ ಆರೋಗ್ಯವಂತ ಶರೀರ ಇಲ್ಲದವನಿಗೆ ಆತ್ಮ ಸಿಗುವುದಿಲ್ಲ. ದೃಢ ಮನಸ್ಸಿನಿಂದ, ಛಲದಿಂದ ಗಟ್ಟಿಯಾಗಿ ನಿರಂತರವಾದ ಸಾಧನೆಗಳಿಂದ ಯಾರು ಪ್ರಯತ್ನಿಸುವರು ಅವರು ಆತ್ಮನ ಬ್ರಹ್ಮಧಾಮವನ್ನು ಪ್ರವೇಶಿಸುವರು. ಅದು ಇನ್ನೊಂದು ಮಾತು ಹೇಳ್ತಾರೆ, ಸತ್ಯೇನ ಲಭ್ಯ ಹೀಶ ಆತ್ಮ ಸಮ್ಯಕ್ ಜ್ಞಾನೇನ ಬ್ರಹ್ಮಚರ್ಯೇನ ನಿತ್ಯಂ. ಇವನು ಪಾಲಿಸಿದ್ರು ಆತ್ಮ ನಮಗೆ ಸಿಗಬಹುದು. ಏನಂದ್ರೆ ನಿತ್ಯವೂ ಸತ್ಯದಿಂದಲೂ, ತಪಸ್ಸಿನಿಂದಲೂ, ಸಮ್ಯಕ್ ಜ್ಞಾನದಿಂದಲೂ, ಬ್ರಹ್ಮಚರ್ಯದಿಂದಲೂ ಲಭ್ಯನೆಂದು ಹೇಳ್ತಾರೆ. ಬ್ರಹ್ಮವನ್ನು ತಿಳಿದುಕೊಂಡವನು ಬ್ರಹ್ಮವೇ ಆಗುವನು. ಬ್ರಹ್ಮವೇದ ಬ್ರಹ್ಮಭವತಿ. ಯಾವ ಭಾವನೆಗಳು ಇಲ್ಲದೆ ಅಂದರೆ ಪರಿಶುದ್ಧ ಭಾವದಿಂದ ಬ್ರಹ್ಮನು ಸಚ್ಚಿದಾನಂದ ಸ್ವರೂಪವೆಂದು ತಿಳಿದು ಉಪಾಸನೆ ಮಾಡಿದರೆ ಅವನಿಗೆ ಆಧ್ಯಾತ್ಮಿಕ ಶ್ರೇಯಸ್ಸಾಗುವುದು. ತಪಸ್ಸಿನಿಂದಲೂ ಬ್ರಹ್ಮವನ್ನು ತಿಳಿದುಕೊಳ್ಳುವುದು. ನಮ್ಮ ಹೃದಯದೊಳಗಿರುವ ಆಕಾಶದಲ್ಲಿ ಪರಮಾತ್ಮನಿರುವನು. ಅವನ ಮನೋಮಯನು, ಅವನ ಮನಸ್ಸಿನಿಂದಲೇ ತಿಳಿದುಕೊಳ್ಳಬೇಕು. ಭಾವದಿಂದ ಗ್ರಹಿಸಲು ಸಾಧ್ಯ. ಪ್ರವಚನದಿಂದ ಲಭ್ಯನಲ್ಲ. ಮೇಧಾಶಕ್ತಿಯಿಂದಲೂ ಬಹುಶ್ರವಣದಿಂದಲೂ ಲಭ್ಯನಲ್ಲ. ನಾವು ಭಾಳ
ಬುದ್ಧಿವಂತರು ಭಾಳ ಶಾಣ್ಯಾರು, ಅದಕ್ಕೇನು ಪ್ರಯೋಜನ ಇಲ್ಲ. ಆ ಬುದ್ಧಿ ಉಪಯೋಗ ಆಗಿಲ್ಲ. ನಿಮ್ಮ ಶಾಣ್ಯತನ ಇಲ್ಲಿ ಆತ್ಮಜ್ಞಾನ ವಿಚಾರವಾಗಿ ಕೆಲಸ ಬಾರದು. ನಾ ಹೇಳಿನಲ್ಲ, ಎಷ್ಟೋ ಶಾಲೆ ಕಲಿದವರು ಅಜ್ಞಾನಿಗಳು ಮಹಾತ್ಮರಾಗ್ಯಾರ ಅಂತ ಚರಿತ್ರೆ ಅದಾವ. ಅದಕ್ಕೆ ಈ ನಮ್ಮ ಬುದ್ಧಿಶಕ್ತಿ ಅಲ್ಲಿ ಕೆಲಸ ಮಾಡಂಗಿಲ್ಲ. ಮತ್ತು ಆತ್ಮನನ್ನು ಪಡೆಯಲು ಯಾರು ಇಚ್ಛಿಸುವರೋ ಆ ಇಚ್ಛೆಯಿಂದಲೇ ಅವನ ಒಳಗೆ ಬರಬೇಕು. ಆದರೆಯೂ ಸಾಧಿಸಬಹುದು, ಮತ್ತೇನಾದರೆಯೂ ಸಾಧಿಸಬಹುದಯ್ಯ, ತಾನಾರೆಂಬುದ ಸಾಧಿಸಬಾರದು. ಕೂಡಲ ಸಂಗಮ ದೇವರ ಕರುಣ ಉಳ್ಳವರಿಗಲ್ಲದೆ ಉಳಿದವರಿಗೆ ಇದನ್ನು ಸಾಧಿಸಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾತನ್ನು ಬಸವಣ್ಣವರು ಆ ಮಾತು ಬೇಜಾರು ಮಾಡ್ಕೊಂಡರು. ಯಾರು? ಪ್ರಭುದೇವ. ಹೊರಗೆ ಬಳಸಿ ಸತ್ತಿದ್ದಲ್ಲ ಜಗವೆಲ್ಲ ಹೆಂಗೆ ಸತ್ಯ ಅಂದ್ರೆ ನಾಯಿ ಸಾವು. ನಾಯಿ ಹೆಂಗೆ ಸತ್ತು ಹೋಗವ, ಅವು ಹುಟ್ಟಿದು ಅವು ಬೆಳೆದು ಮಕ್ಕಳನ್ನ ಹಾಡೋದು ಸತ್ಬಾರ್ದು. ನಮ್ಮ ಬಾಳೆ ನಾಯಿಗಿಂತ ಆಕೈತಿ. ತಮ್ಮ ತಾವರಿಯದೆ ಸತ್ತವರ ಹೆಸರ ಪತ್ರವನ್ನು ಓದಿದಡೆ ಎತ್ತನದ ಮುಕ್ತಿ ಬುಧೇಶ್ವರ. ನನಗೆ ಆ ವಿದ್ಯೆಯನ್ನು ದಯಪಾಲಿಸಪ್ಪ ಹೇಳಿದ. ಅದಕ್ಕೆ ಶರಣರು ತಮ್ಮ ವಚನಗಳಾಗ ಇದರ ಬಗ್ಗೆ ಕೆಲವೊಂದು ಇವನು ಹೇಳ್ತಾರೆ. ಅದಕ್ಕೆ ಈ ಚನ್ನಬಸವಣ್ಣವ್ರ ವಚನ ಇದನ್ನ ಹೇಳ್ತೀನಿ. ಆದಿ ಶೂನ್ಯ, ಮಧ್ಯ ಶೂನ್ಯ, ಅಂತ್ಯ ಶೂನ್ಯ, ನಿರಾಮಯ. ಆದಿ ಶೂನ್ಯ, ಅಂತ್ಯ ಶೂನ್ಯ, ಮಧ್ಯ ಶೂನ್ಯ, ನಿರಾಮಯಂ, ಸರ್ವಶೂನ್ಯಂ ನಿರಾಕಾರಂ ನಿಶ್ಶಬ್ದಂ ಬ್ರಹ್ಮ ಉಚ್ಯತೆ. ಆ ನಿರವಯ ಸ್ಥಳವು ಉರಿಯ ಕಂಠ ಕರ್ಪೂರದಂತಿದ್ದಿತ್ತು. ಇಂತಿದು ನಿರವಯ ಸ್ಥಳವಯ್ಯ ಕೂಡಲ ಚನ್ನ ಸಂಗಮದಿರು. ಚನ್ನಬಸವಣ್ಣ ಪ್ರಭುದೇವರು ಹೇಳ್ತಾರೆ, ನಿತ್ಯ ನಿರಂಜನ ತಾನೆಂದರಿಯದೆ. ನಿತ್ಯ ನಿರಂಜನ ನಾವು ಆತ್ಮದೇವರ. ನಿತ್ಯ ನಿರಂಜನ ತಾನೆಂದರಿಯದೆ ತತ್ವಮಸಿ ಎಂದು ಹೊರಗೆ ಬಳಸಿ ಮಂದಿಗೆ ಹೇಳಕ್ ತತ್ವಮಸಿ ಪಾಲಿಸೋಂಗಿಲ್ಲ, ಆಚರಣೆಲ್ಲ ಜೀರೋ. ಹೊರಗೆ ಬಳಸಿ ಸತ್ತಿದ್ದಲ್ಲ ಜಗವೆಲ್ಲ ಹಿಂಗೆ ಹೇಳಿ ಹೇಳೇ ಸತ್ಬಾರ್ದು, ಆಚರಣೆ ಇಲ್ಲ ಜಗತ್ನೇ. ಆ ಶಿಷ್ಯನ ತಾಪವನ್ನು ದೂರ ಮಾಡೋ ಗುರು ಅಂತವ್ರಿಲ್ಲ. ಅಂಥ ಗುರುನೇ ಅಂತ ಹೋಗ್ಬೇಕು ನಾವು. ಅವ ಶ್ರೋತ್ರಿಯನು ಅಂದ್ರೆ ಎಲ್ಲ ಶಾಸ್ತ್ರಗಳನ್ನು ಬಲ್ಲವನಿರ್ಬೇಕು, ಆಮೇಲೆ ಬ್ರಹ್ಮನಿಷ್ಠನಿರ್ಬೇಕು. ಬ್ರಹ್ಮನ ಸಾಕ್ಷಾತ್ಕಾರ ಮಾಡಿಕೊಂಡು ಆ ಸ್ಥಿತಿಯಲ್ಲಿ ಸ್ಥಿರವಾಗಿ ನಿಂತಿರ್ಬೇಕು, ಜಾರಿ ಇರಬಾರ್ದು. ಅಂಥವು ಅಂದ್ರೆ ಸ್ವತಃ ಬ್ರಹ್ಮ ಸ್ವರೂಪನೇ ಪರಬ್ರಹ್ಮ ಸ್ವರೂಪನೇ ಇದ್ದಂತಹ ಗುರು ಮಾತ್ರ ಅವು ಸದ್ಗುರು ಅಂತ. ಉಳಿದದ್ದೆಲ್ಲ ಗುರು. ಅವ ಸದ್ಗುರು. 18 ನಮೂನೆ ಗುರುಗಳು ಅಂತ ಹೇಳ್ತಾರೆ. ಇವರೆಲ್ಲ ಹೊಟ್ಟೆ ಉಪಜನ ಕಲಿಸೋ ಗುರುಗಳು. ಸದ್ಗುರು ಮಾತ್ರ ಇವ್ರಿಗಿಂತ ಬೇರೆನೇ. ಅವ ನಮ್ಮನ್ನ ಮುಕ್ತಿ ಮಾರ್ಗಕ್ಕೆ ಕರ್ಕೊಂಡು ಮುಕ್ತ ಮಾಡುವಂಥ ದಾರಿ ತೋರಿಸೋ ಮುಕ್ತಿ ಮಾರ್ಗಕ್ಕೆ ಹೋಯೋ ಅವಾಗ ಸದ್ಗುರು ಅಂತ ಕರೀತಾರೆ. ಅಂಥ ಗುರು ಬ್ರಹ್ಮನಿಷ್ಠನಾದಂಥ ಗುರುವಿನಂತೆ ಪಾದ್ರೆ ನಾವು ಮುಕ್ತರಾಗ್ತೀವಿ. ಇಲ್ಲಾಂದ್ರೆ ಇವ್ರು ಕೂಡ ಹೋದ್ರೆ ಅವರು ಕೊಳಕ್ಕೆ ಬಿಡೋದಾಗ ನಮ್ಮನ್ನು ಅವಾಗ ಕೊಳಕ್ಕೆ ಬಿಡ್ತಾರೆ. ಆ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಶ್ರುತಿ ಹೇಳ್ತದೆ, ತದ್ವಿಜ್ಞಾನಾರ್ಥಂ ಸ ಗುರು ಏಮಾಗತ್ಯ ಸಮಿತ್ತಾನಿ ಶ್ರುತಿಯಂ ಬ್ರಹ್ಮನಿಷ್ಠಂ ಅಂತ. ಕೈಯಾಗ ಸಮಿತಿನ ಬಂಡಲ್ ಹಿಡ್ಕೊಂಡು ಹಂಗೆ ಯಜ್ಞಕ್ಕೆ ಹಾಕು ಒಂದು ಫುಲ್ಲು ನಮೂನೆ ಇರ್ತದೆ. ಬೆಳಕು ಆತ್ಮನಿಂದ ಬರ್ತದೆ. ಆತ್ಮನ ಬೆಳಕು ಇವ್ರಿಗೆ, ಇವ್ರ ಬೆಳಕು ನಮಗೆ. ಹಿಂಗಾಗಿ ನಮ್ಮ ಜೀವನ ನಡೆದದ ಕತೆ ಹೀಗೆ ಹಂಗೆ. ಆಮೇಲೆ ಇವನಿಗೆ ಅಗ್ನಿಯೇ ಕೆರೆ, ಸೂರ್ಯಚಂದ್ರರೇ ಕಣ್ಣುಗಳು, ದಿಕ್ಕುಗಳೇ ಕಿವಿಗಳು, ವೇದಗಳೇ ಮಾತು, ವಾಯು ಪ್ರಾಣ, ವಿಶ್ವ ಹೃದಯ, ಪೃಥ್ವಿಯೇ ಪಾದ. ಇಂಥ ಒಂದು ವಿಚಿತ್ರವಾದಂತಹ ಆತ್ಮದ ವರ್ಣನೆ
ನಮಗೆ ಹೇಳಿಕೊಟ್ಟು. ಯಾವುದೇ ಮಾತಿನಿಂದ ವ್ಯಕ್ತವಾಗುವುದಿಲ್ಲವೋ, ಮನಸ್ಸಿನಿಂದ ಮನನ ಮಾಡಲು ಆಗುವುದಿಲ್ಲವೋ, ಕಣ್ಣಿನಿಂದ ನೋಡೋದಕ್ಕೆ ಆಗುವುದಿಲ್ಲವೋ, ಕಿವಿಯಿಂದ ಕೇಳುವುದಕ್ಕೆ ಆಗುವುದಿಲ್ಲವೋ, ಘ್ರಾಣದಿಂದ ಘ್ರಾಣಿಸುವುದಕ್ಕೆ ಆಗುವುದಿಲ್ಲವೋ, ಇಂಥ ದುರ್ದಶನು ಬುದ್ಧಿಯ ಹೃದಯ ಗಹ್ವರದಲ್ಲಿ ಇರುವಂಥವನು ನೋಡುವುದಾದರೂ ಹೇಗೆ, ಸಾಕ್ಷಾತ್ಕಾರ ಮಾಡಿಕೊಳ್ಳೋದಾದರೂ ಹೇಗೆ? ಇದೊಂದು ದೊಡ್ಡ ಪ್ರಾಬ್ಲಮ್. ಅದು ಮಾಡ್ಕೋಬೇಕು, ಕಾಣಬೇಕು ಅಂದಾಗ ನಮ್ಮ ಮುಕ್ತಿ ಅಂತ ನಾವು ಅಂತೇಳಿ. ಖರೆ ಇಷ್ಟೊಂದು ಕಠಿಣ ಇದ್ದ ಮನುಷ್ಯ ಒಂದು ವಸ್ತು ಅದನ್ನು ಮಾಡ್ಕೊಳ್ಳೋದು ಹೆಂಗಪ್ಪ, ಆದ್ರೆ ಸಾಧ್ಯ ಇಲ್ಲ ಅಂತಲ್ಲ, ಅದು ಹೆಂಗಪ್ಪ ಅಂತಂದ್ರೆ ಅದನ್ನು ಹೇಳ್ತಾರೆ. ಆದರೂ ಕೂಡ ಆಧ್ಯಾತ್ಮ ಯೋಗದಿಂದ ಮತ್ತು ಪರಿಶುದ್ಧವಾದ ಅಂತಃಕರಣದಿಂದ ಆತ್ಮನ ಧ್ಯಾನ ಮಾಡುವವನು ಆತ್ಮನನ್ನು ನೋಡುತ್ತಾನೆ. ಅವನ ಧ್ಯಾನದ ಮೂಲಕ ನಾವು ಅವನ ಪಡ್ಕೋಬಹುದು. ಚಿತ್ತ ಶುದ್ಧವಾದರೆ ಆತ್ಮ ಪ್ರಕಾಶಿಸುತ್ತಾನೆ ಎಂದು ಶ್ರುತಿಗಳು ಹೇಳುತ್ತವೆ. ಮಾನವ ತುಕಾರಾಮ್ ಮಹಾರಾಜರು ಹೇಳೋದೇನೆಂದರೆ, ಈ ಬಿಂದು ಸ್ವರೂಪವು 3 ಲೋಕಗಳನ್ನು ವ್ಯಾಪಿಸಿರುತ್ತದೆ ಅನ್ನೋ ಮಾತು ಅವರು ಹೇಳ್ತಾರೆ. ಸಂತ ತುಕಾರಾಮ್ ಮಹಾರಾಷ್ಟ್ರದೊಳಗೆ 5 ವರ್ಷ ಕೇಳಿದ್ದೀವಿ. ಸಂತ ತುಕಾರಾಮ್ ತಮ್ಮ ಒಂದು ಅಭಂಗದೊಳಗೆ, ಮರಾಠಿ ಅಭಂಗದೊಳಗೆ ಭಾಳ ಚಂದ ಇದನ್ನು ಬರ್ದಿದ. तिला एवढे बांधूनी घर, मराठीतच ಗೊತ್ತದೆ, ನಾವು मराठी ಅಲ್ಲ. तिला एवढे बांधूनी घर आत राहे विश्वंभर, तिला इतके हे बिंदुले तेने त्रिभुवन कोंडाळले. हरिहरांच्या मूर्ती बिंदुल्यात येती जाती, सुखा म्हणे हे बिंदुले तेने त्रिभुवन कोंडाळले. ಇದೊಂದು ಅಭಂಗ. ಇದರ ಅರ್ಥ ಏನಪ್ಪ ಅಂದ್ರೆ ಎಷ್ಟು ಚಂದ ಅದ ನೋಡ್ರಿ. 2 ಕಾಳಿನಷ್ಟು ಮನೆಯನ್ನು ಕಟ್ಟಿ ಅದರಲ್ಲಿ 3 ತ್ರಿಭುವನ ಒಂದಾಗಲಿ ಅಂದ್ರೆ ಅದರಲ್ಲಿ ವಿಶ್ವವ್ಯಾಪಕ ಪರಮೇಶ್ವರನು ವಾಸ ಮಾಡಿರ್ತಾರೆ. ಮಣಿ ಅಷ್ಟ ಬರೀ 2 ಕಾಳಿನ, ಇಡೀ ವಿಶ್ವವನ್ನು ಇದನ್ನು ಮಾಡುವಂಥ ಪರಮಾತ್ಮ ಅದರೊಳಗೆ ಅದಾನ. ಆ ಬಿಂದು 2 ಕಾಳಿನಷ್ಟೇ ಇದ್ದರೂ ಸಹಿತ 3 ಲೋಕಗಳನ್ನು ವ್ಯಾಪಿಸಿರುವುದು. ಅವನು ಕಣ್ಣಿಲ್ಲದೆ ನೋಡುವನು, ಕಿವಿಯಿಲ್ಲದೆ ಕೇಳುವನು, ಕೈಯಿಲ್ಲದೆ ಹಿಡಿಯುವನು, ಕಾಲಿಲ್ಲದೆ ನಡೆಯುವನು. ಆತ್ಮನು ಎಂದೂ ಹುಟ್ಟಿಲ್ಲ, ಅವನು ಎಂದೂ ಸಾಯಿತು. ಜನ್ಮ ಆತನ ಆದಿ ಮಧ್ಯ ಅಂತ್ಯ ಯಾರಿಗೂ ಗೊತ್ತಿಲ್ಲ. ಅವನಿಗೆ ಆಕಾರವಿಲ್ಲ, ಹೆಸರೂ ಇಲ್ಲ, ಲಿಂಗವಿಲ್ಲ. ಎಲ್ಲ ಜೀವಾತ್ಮರಿಗೆ ಅವನೇ ಒಡೆಯ. ಅವನಿಗೆ ಒಡೆಯರು ಯಾರೂ ಇಲ್ಲ. ಅವನ ಮೇಲೆ ಕಂಟ್ರೋಲ್ ಮಾಡ್ತಾರೋ ಯಾರೂ ಇಲ್ಲ. ನಿತ್ಯದಲ್ಲಿ ನಿತ್ಯನು, ಚೇತನದಲ್ಲಿ ಚೇತನನು. ಅವನು ವಿಶ್ವದ ಆತ್ಮ, ಅವನೇ ಪ್ರಪಂಚಕ್ಕೆ ಈಶ್ವರ. ಈ ಅದು ಸೂಕ್ಷ್ಮದ ಬಗ್ಗೆ ಹೇಳುವಾಗ ಒಂದು ಮಾತನ್ನ ಇದು ಹೇಳಬೇಕು. ಎಲ್ಲ ಚಲಿಸುತ್ತದೆ, ಅಲ್ಲಿಗೆ ಕಣ್ಣು ಹೋಗುವುದಿಲ್ಲ, ವಾಕು ಹೋಗುವುದಿಲ್ಲ, ಮನಸ್ಸು ಹೋಗುವುದಿಲ್ಲ. ಅದು ತಿಳಿಯುವುದಕ್ಕಿಂತ ಬೇರೆ, ತಿಳಿಯದೇ ಇರುವುದಕ್ಕಿಂತ ಬೇರೆ. ಕುಳಿತುಕೊಂಡು ಮಲಗಿಕೊಂಡು ಎತ್ತ ದೆಹಲಿ ಬೇಕಾದಲ್ಲಿ ಹೋಗ್ತದೆ. ಅವನು ನೋಡಲು ಕೊಡುವುದಿಲ್ಲ, ಆದರೆ ಸಾಕ್ಷಿ. ಕೇಳಲು ಕೊಡುವುದಿಲ್ಲ, ಆದರೆ ಶ್ರೋತೃ. ಮನಸ್ಸಿಗೆ ವಿಷಯನಲ್ಲ, ಆದರೆ ಮಂತ್ರು. ತಿಳಿಯುವುದಿಲ್ಲ, ಆದರೆ ತಿಳಿಯುವವನು. ಅವನಿಗಿಂತ ಬೇರೆಯಾದ ಸಾಕ್ಷಿ ಇಲ್ಲ, ಶ್ರೋತೃವಿಲ್ಲ, ಮಂತ್ರವಿಲ್ಲ, ಅರಿಯುವವನಿಲ್ಲ. ಇವನೇ ಅಂತರ್ಯಾಮಿಯು, ಇವನೇ ಅಮೃತನಾದ ಆತ್ಮನು ಅಂತ ಹೇಳ್ತಾವೆ. ಇವೆಲ್ಲ ಉಪನಿಷತ್ತುಗಳು ಹೇಳುವ ಮಾತುಗಳು. ಆತ್ಮ ಹಾರಲು, ಜಿಗಿಯಲು, ಚಲಿಸಲು, ಅಲ್ಲಾಡಿಸಲು ಸಾಧ್ಯವಿಲ್ಲ. ಏನು ಆಮೇಲೆ ಪಂಚಭೂತಾತೀತರು ಶ್ರೇಷ್ಠ. ನೀರಿನಲ್ಲಿ ತೊಯ್ಯಲಿಲ್ಲ,
ಭೂಮಿಯಲ್ಲಿಟ್ಟರು ನೆನೆಯೋದಿಲ್ಲ, ಅಗ್ನಿಯಲ್ಲಿಟ್ಟರು ಸುಡೋದಿಲ್ಲ, ಗಾಳಿಯಲ್ಲಿ ಹಾರೋದು. ಅದು ಅಚಲವಿದ್ದರೂ ಮನಸ್ಸಿಗಿಂತ ವೇಗವಾಗಿ ಓಡೋದು. ಮನಸ್ಸಿನ ವೇಗ ಇಲ್ಲಿ ಕೂತ್ಕೊಂಡು ಇಂಗ್ಲೆಂಡ್ ಅಂದ್ಬಿಟ್ರೆ ಇಂಗ್ಲೆಂಡ್ ಬೆಳೀತದೆ ಮನಸ್ಸು, ಅದಕ್ಕಿಂತ ಸ್ಪೀಡ್ ಅದ. ಆದರೆ ಅದರ ನೇಚರ್ ಏನದ, ಚಲನೆ ಇಲ್ಲ. ಚಲನೆ ಇಲ್ಲ ಅಂದ್ರೆ ಎಷ್ಟು ಸ್ಪೀಡ್ ಹೋಗ್ತದೆ. ಇವೆಲ್ಲ ಕೆಲವೊಂದು ವಿಚಿತ್ರ ಇವು ಲಕ್ಷಣಗಳು ಆತ್ಮಕ್ಕೆ ಅದಾವ. ಅದು ಅಚಲ, ಅರುಚಿ, ಅದಕ್ಷ, ಅಗೋಚರ, ಅದೃಶ್ಯ, ಅತರ್ಕ, ಜ್ಯೋತಿ ರೂಪ, ಚೈತನ್ಯ ರೂಪ, ಸಾಕ್ಷಿ ರೂಪ, ಸನಾತನ, ಪುರಾಣ, ಸರ್ವೇಶ್ವರ, ಸರ್ವಜ್ಞ, ಸರ್ವಾತ್ಮ, ಶುದ್ಧ, ಬುದ್ಧ, ಶಾಶ್ವತ, ಶಬ್ದಾತೀತ, ವಿಶಾಲ, ವಿಸ್ತೀರ್ಣ, ವಿಶ್ವಂಬರ, ಆದಿಪುರ, ಆತ್ಮಾರಾಮ. ಅವನು ನಿರವಯ. ನಿರವಯ ಅಂದರೆ ಅವಯವಿಲ್ಲದವನು, ದೇಹವಿಲ್ಲದವನು, ನಿಷ್ಕಳಂಕ, ಕಳಂಕವಿಲ್ಲದವನು, ನಿರುಪಮ, ಹೋಲಿಕೆಗೆ ಸಿಗದವನು, ನಿರಾಭಾಸ, ಭಾವನೆಗೆ ಸಿಗದವನು, ನಿರಂಜನ, ಯಾವುದಕ್ಕೂ ಅಂಟಿಕೊಳ್ಳದವನು, ನಿರ್ಮಾಯ, ಮಾಯಾರಹಿತನು, ನಿರಾವರಣ, ಎಲ್ಲೆಗಳಿಗೆ ಒಳಗಾಗದವನು, ಸರ್ವ ಕಾರಣನು, ಕಾಲಾತೀತನು, ನಿಷ್ಕಲನು, ಸತ್ಯ ಸ್ವರೂಪನು, ಪಾಪನಾಶಕನು, ಅಮೃತನು, ಅವಿನಾಶ, ವಿಶ್ವಕ್ಕೆ ಆಧಾರ. ಈ ವಿಶ್ವಕ್ಕೆ ಏನು ಆಧಾರ ಅಂದ್ರೆ ಪರಮಾತ್ಮ ಒಬ್ಬನೇ ಆಧಾರ ಅಂತ. ಅದು ಇದು ಭಾಳ ಮಜಾ ಅದ. ಇದು ಭಾಳ ಗ್ರಂಥದೊಳಗೆ ಎಲ್ಲ ಕೂಡಿಸಿ ಒಂದು ಕಡೆ ತಂದೋದಕ್ಕೆ ಇದು ಭಾಳ ಉದ್ದಕ್ಕೆ ಆಗ್ತದೆ ಸ್ವಲ್ಪ. ಆದರೂ ನೀವು ಓದಿ ತಿಳ್ಕೊಳಕ್ಕೆ ಕಷ್ಟ ಇರ್ತದೆ. ಅದಕ್ಕೆ ಒಂದು ಸ್ವಲ್ಪ ಕೇಳ್ರಿ, ಯಾಕಂದ್ರೆ ಎಲ್ಲರೂ ಇಲ್ಲಿ ನಾವು ಮುದುಕರಿದ್ದೀವಿ, ಅವ್ರಿಗೆ ಅವಶ್ಯವಾಗಿ ಗೊತ್ತಿರ್ಬೇಕಂತದ ವಿಷಯ ಇದು. ಒಂದು ದೊಡ್ಡವರು ಅವನು ಹೋಲಿಕೆ ಮಾಡಿ ಹೇಳುವಂಥವ್ರು ಯಾರೂ ಇಲ್ಲ, ಯಾವುದೂ ಇಲ್ಲ. ಅಂತ ಅಷ್ಟು ದೊಡ್ಡದು, ಅಷ್ಟು ಸೂಕ್ಷ್ಮ, ಅಷ್ಟು ಸಮಯ. ಅದಕ್ಕೆ ಚರಣ ಹೇಳಿದ ಪಾತಾಳದಿಂದ ತತ್ತ ನಿನ್ನ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ ನಿನ್ನ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ. ಹಂಗೆ ಅಂಥ ಒಂದು ಪರಮಾತ್ಮನ ನಾವು ಇಲ್ಲಿ ಅದನ್ನು ವಿಚಾರ ಮಾಡ್ತಾ ಇದ್ದೀವಿ. ಆತ್ಮನ ಹೆಂಗದನಪ್ಪ ಅನ್ನೋದಕ್ಕೆ, ಆತ್ಮನ ನಿರ್ಗುಣ, ನಮಗೆ ಗುಣಗಳಿಲ್ಲ, ನಿರಾಕಾರ, ಆಕಾರವಿಲ್ಲ, ಸಂಘರಹಿತ, ನಮಗೆ ಯಾವುದೂ ಸಂಘ ಇಲ್ಲ, ನಿರ್ವಿಚಾರಿ, ಯಾವ ವಿಕಾರಗಳು ಇಲ್ಲ, ಸರ್ವವ್ಯಾಪಿ, ಇಡೀ ಬ್ರಹ್ಮಾಂಡವನ್ನು ಬಿಡದೆ ವ್ಯಾಪಿಸ್ಕೊಂಡಾನ. ಆಮೇಲೆ ಅವ ಇಲ್ಲದ ಜಾಗ ಇಲ್ಲ, ಎಲ್ಲ ಕಡೆಗೂ ಭರ್ಪೂರವಾಗಿ ತುಂಬಿದ್ದಾನೆ. ಅವ ಅನಂತ, ಅವಂತವಿಲ್ಲ, ಮೇರೆ ಸೀಮೆಗಳೇನಿಲ್ಲ, ಕಲ್ಪನಾತೀತ, ನಮ್ಮ ಕಲ್ಪನೆಗೆ ನಿಲ್ಕಂಗಿಲ್ಲ, ಅತೀಂದ್ರಿಯ, ನಮ್ಮ ಇಂದ್ರಿಯಗಳಿಗೆ ನಿಲ್ಕೊಂಡಿಲ್ಲ, ಸಿಗಂಗಿಲ್ಲ, ಎಲ್ಲಕ್ಕಿಂತ ದೊಡ್ಡದು, ಸೂಕ್ಷ್ಮಾತಿ ಸೂಕ್ಷ್ಮ, ದೊಡ್ಡದು, ಭಾಳ ದೊಡ್ಡದಿದ್ದದ್ದು ಭೂಮ ಅಂತ ಕರೀತಾರೆ. ನಾವು ಹೋದ ವರ್ಷನ ಅತಿ ವರ್ಷ ಸೂರ್ಯನ ಇನ್ವೆಸ್ಟಿಗೇಷನ್ ಮಾಡೋ ಸಂಬಂಧ ಒಂದು ರಾಕೆಟ್ ನಾವು ಇಂಡಿಯಾದವ್ರು ಬಿಟ್ಟಿವಿ. ಅದನ್ನು ಒಂದು ಸ್ಟೇಷನ್ದಾಗ ಹೋಗಿ ನಿಲ್ಸ್ಯಾರ. ಅದು ಎಷ್ಟು ಲಕ್ಷ ಕಿಲೋಮೀಟರ್ ಮ್ಯಾಲ ಐತಿ ಹೇಳ್ರಿ ನೋಡಿ, ಯಾರು ಪೇಪರ್ದಾಗ ಓದಿದ್ದೀವಿ. 15 ಲಕ್ಷ ಕಿಲೋಮೀಟರ್ ಮೇಲೆ ಆ ಉಪಗ್ರಹ ಹೋಗಿ ಸೂರ್ಯನ ಸ್ಟಡಿ ಮಾಡಿದ್ರೆ ನಮಗೆ ಇನ್ಫಾರ್ಮೇಶನ್. ವಾದಾಗ್ರಶತ ಭಾಗಕ್ಕೆ ಶತದ ಕಲ್ಪಿತ ಶತ, ಒಂದು ಕೂದಲ ತಗೊಂಡು ಅದನ್ನು 100 ಭಾಗ ಹಿಂಗೆ ಸೀಳುದು, ಒಂದು ಕೂದಲನ್ನು 100 ಭಾಗ ಸೀಳುದು. ಆ ಸೀಳಿದ 100 ಭಾಗದಾಗ ಒಂದು ಭಾಗ ತಗೊಂಡು ಮಾತ್ರ 100 ಭಾಗ ಸೀಳುದು. ಈಗ ನನಗೆ ಅವ್ರು ಹೇಳಿದ್ದಕ್ಕೆ ಹೆಚ್ಚು ಕಡಿಮೆ ಒಂದು ಅನ್ನುವಂಥ ಆ ಅಣುವಿನಷ್ಟು ಸಣ್ಣದು ಅದು ಹೃದಯ, ಪರಮಾತ್ಮರು ಜಾಗ. ಅದಕ್ಕೆ ಅಣುರೇಣು ತೃಣಕಾಷ್ಟದಲ್ಲಿ ಪರಮಾತ್ಮ ಅಂತ ಹೇಳ್ತೇವಲ್ಲ, ಅವನು ಇಲ್ಲದ ಜಾಗನೂ ಇಲ್ಲ, ಅವನು ಇಲ್ಲದ ಅವನು ಸಹಿತ ಇಲ್ಲ, ಏನೂ ಇಲ್ಲ. ಅದಕ್ಕೆ ಅದರೊಳಗೆ ಅವ
ಇದನ್ನು ಸೃಷ್ಟಿ ನಿರ್ಮಾಣ ಮಾಡಿದ, ಅದರ ಒಳಗೆ ಹೋಗಿ ಕುತ್ಕೊಂಡು ಬಿಟ್ಟಾನ. ಒಳಗೆ ಹೆಂಗೆ ಹೋಗಕ್ಕೆ ಸಾಧ್ಯ ಅದ ಅಂತಂದ್ರೆ ಇದನ್ನು ಹೇಳ್ಬೋದು. ಅವನು ಎಷ್ಟು ಸೂಕ್ಷ್ಮದನಪ್ಪ ಅಂತಂದ್ರೆ ಅಣುವಿಗಿಂತ ಸೂಕ್ಷ್ಮದಾನ. ಸೂಕ್ಷ್ಮ, ಅತ್ಯಂತ ಸೂಕ್ಷ್ಮ, ಅತಿ ಸೂಕ್ಷ್ಮ, ಅತ್ಯಂತ ಸೂಕ್ಷ್ಮ, ಮುಂದೆ ಸೂಕ್ಷ್ಮತರ, ಅದಕ್ಕಿಂತ ಇನ್ನೂ ಸೂಕ್ಷ್ಮತಮ. ಆ ತಮಕ್ಕಿಂತ ಸೂಕ್ಷ್ಮ ಇದ್ದಂತ ಅವ ಆತ್ಮ. ಅವ ಇನ್ನೂ ಎಷ್ಟು ದೊಡ್ಡ ಅಂತ ಹೇಳಕ್ ಹೋದ್ರೆ ಅವನಷ್ಟು ದೊಡ್ಡವ್ರು ಯಾರು ಇಲ್ಲ. ವಿಜ್ಞಾನ ಇದ್ದಿರಲಿಲ್ಲ. ಆ ವಿಜ್ಞಾನ ಇದ್ದಾಗ ಅವರು ಅಣುವನ್ನು ಕಂಡು ಹಿಡಿದ್ರು. ಆ ಅಣುವಿಗೆ ಯಾವ ಪ್ರಮಾಣದೊಳಗೆ ಅಣು ಇತ್ತು ಅನ್ನೋದನ್ನು ಆವಾಗ 5-6 ವರ್ಷದ ಹಿಂದೆ ಇವರು ಬರೆದಿಟ್ಟಿದ್ದಾರೆ. ಯಾಕಂದ್ರೆ ಯಾವ ಈ ಉಪನಿಷತ್ತು ಬರೆದ ಗ್ರಂಥಕರ್ತರು ತಮ್ಮ ಹೆಸರನ್ನು ಬರ್ತಿಲ್ಲ. ಅದು ಅತ್ಯಂತ ನೆನಪಿಡುವಂಥ. ಈಗ ನಾವು ಬರೀ ಹೆಸರಿಗೆ ಬರೋದಾಗ್ತೀವಿ. ಯಾರು ನೆನಪಿಡ್ತಾರೆ? ಮಕ್ಕಳ ನೆನಪಿಡಂಗಿಲ್ಲ, ಮಂದಿ ನೆನಪಿಡೋದು ದೂರ. ಸಾತ 3 ದಿವಸ ಆಗಿರೋದು ಅಷ್ಟೊತ್ತಿಗೆ ಒಂದು ನೆನಪಾಗಿರ್ತದೆ. ಆದರೂ ಅದಕ್ಕೆ ಬಡದಾಗ್ತದೆ. ಒಂದು ಕುರ್ಚಿ ಕೊಟ್ಟರೆ ಅದಕ್ಕೆ ಹೆಸರು, ಒಂದು ಗಂಟೆ ಕೊಟ್ಟರೆ ಹೆಸರು. ಏನು ಮಾಡೋದು? ಎಡ್ನಂತ ಇರ್ತದೆ. ಯಾವುದೂ ಶಾಶ್ವತ ಇಲ್ಲ. ಅದಕ್ಕೆ ಅದು ಎಷ್ಟೈತಪ್ಪ ಅಂತಂದ್ರೆ ವಾದಾಗ್ರ ಶತಭಾಗಕ್ಕೆ ಶತದಾ ಕಲ್ಪಿತಸ್ಯ ಚ ಭಾಗೋ ಜೀವ ಸ ವಿಜ್ಞೇಯ ಸ ಚಾನಂತ್ಯಾಯ ಕಲ್ಪತೆ. ರಾಹ ದೇಶಪಾಂಡೆ ಸಭಾಭವನದ ಆಕಾರ, ಹೊರಗಿಂದು ವಿದ್ಯಾವರ್ಧಕ ಸಂಘದ ಆಕಾರ, ಅದರ ಹೊರಗಿದ ಧಾರವಾಡದ ಆಕಾಶ. ಹಂಗೆ ಈ ಆಕಾಶದೊಳಗೆ ಆ ಬ್ರಹ್ಮಪುರದ ಅಂತರ ಆಕಾಶದೊಳಗೆ ಒಂದು ಏನಪ್ಪ ಅಂದ್ರೆ ಅಲ್ಲೊಂದು ಸಿಂಹಾಸನದ, ಅದಕ್ಕೆ ಚಿತ್ ಶಕ್ತಿ ಅನ್ನುವಂಥ ಸಿಂಹಾಸನ, ಅದರ ಮ್ಯಾಲ ಆತ್ಮ ಪ್ರತಿಷ್ಠಾಪನ ಆಗ್ಯಾನ ಅಂತ ಹೇಳ್ತಾರೆ. ಭಾಳ ಡಿಟೇಲ್ ಜಪ್ಪದ ಪಾದ ಇಲ್ಲ. ಸುಮಾರು ಹೃದಯದೊಳಗೆ ಹೃದಯ ಎಲ್ಲೈತಿ? ಹೃದಯ ನಾವು ಬಡ್ಕೊಳ್ಳೋ ಹೃದಯ ಎಲ್ಲಿದು? ಪಂಪ್ ಮಾಡೋದು. ಡಾಕ್ಟರ್ ನಾವು ಬಂದು ಕೊಡಿ ನೋಡ್ತೀವಿ, ಇದನ್ನು ಸ್ಟೆಪ್ ಇಟ್ಟು ಅದು ಬಡ್ಕೋತಿದ್ದ ಅಂತ ಅಂತೀವಿ, ನಿಂತಿದ್ದ ಅಂದ್ರೆ ಕಲಸಾಗಿ ಏನಂತೀವಿ. ಅದಲ್ಲ, ಈ ಹೃದಯನ ಬೇರೆ. ಇದು ಎಲ್ಲಿಟ್ಪ ಅಂದ್ರೆ ನಮ್ಮ ಬುದ್ಧಿ ಆಗೈತೆ. ಅಂತಃಕರಣ ಅಂತದ್ದು. ಅಂತಃಕರಣದಾಗ ಏನೇನು ಬರ್ತಾವು? ಮನಸ್ಸು, ಬುದ್ಧಿ, ಚಿತ್ತ, ಅಂತಃಕರಣ ಮತ್ತು ಅಹಂಕಾರ. ಇವು ಅಷ್ಟು ಕೂಡಿ ಅಂತಃಕರಣ ಅಂತ ಹೇಳ್ತೀವಿ. ಅಲ್ಲಿ ಆ ಅಂತಃಕರಣದೊಳಗೆ, ಬುದ್ಧಿಯ ಅಂತಃಕರಣದೊಳಗೆ ಏನು ಆಕಾಶದ, ಅದು ಎಷ್ಟು ಸಣ್ಣದದ ಅಂದ್ರೆ ಅಣುವಿನ ಅಷ್ಟು ಸಣ್ಣದದ. ಅಣು ಅಂದ್ರೆ ಎಷ್ಟು? ಇದು ಆವಾಗ ನೋಡಿ, ಈಗ ವಿಜ್ಞಾನಿಗಳು ಅಣು ಅಂದ್ರೆ ಏನು ಅಂತ ಕಂಡಿರ್ತಾರೆ. ಸಾವು ಇರೋದು. ನಾವು ಸಾವು ಐತಿ ನಮಗೀಗ ಭೌತಿಕ ಶರೀರಕ್ಕೆ, ಆತ್ಮಕ್ಕೆ ಸಾವಿಲ್ಲ. ಅದು ನಾವು ಬಂದದ್ದು ಪರಮಾತ್ಮನಿಂದ, ಅವನ ಅಂಶಗಳು. ಆದರೆ ನಮ್ಗೆ ಯಾವಾಗ ಶಾಂತಿ, ಸುಖ, ಇದು ಸಿಗ್ತದೆ, ಆನಂದ, ಅವನ್ನ ಪುನಃ ನಾವು ಹೋಗಿ ಕೂಡಿದಾಗ, ನಮ್ಮ ಹಿಂದೂ ಫಿಲಾಸಫಿ ಇದನ್ನು ಹೇಳ್ತಾರೆ, ನಾವು ಬಂದದ್ದು ಅವನಿಂದ ಪುನಃ ಅವನನ್ನೇ ಹೋಗಿ ಸೇರಬೇಕು. ಅವನು ಹೋಗಿ ಸೇರುತ್ತನ ನಮಗೆ ನಿಜವಾದ ಸುಖ, ಶಾಂತಿ, ನೆಮ್ಮದಿ ಸಿಗಂಗಿಲ್ಲ ಅನ್ನುವಂಥ ಮಾತಾಡ್ತಾರೆ. ಅದಕ್ಕೆ ಎಲ್ಲಿರ್ತಾನಪ್ಪ ಶರೀರದೊಳಗೆ ಆತ್ಮ? ಎಲ್ಲಿರ್ತಾನೋ ಅಂತಂದ್ರೆ ನವದ್ವಾರೇ ಪುರೇ ದೇಹಿ. ನಮ್ಮ ಶರೀರ ಅನ್ನುವಂಥದ್ದು 9 ದ್ವಾರಗಳಿದ್ದಂಥ ಒಂದು ಪುರ. ಪುರ ಅಂದ್ರೆ ಒಂದು ಊರು ಅಥವಾ ಕಟ್ಟಡ ಅಥವಾ ಒಂದು ಇದು. ಅದ 9 ದ್ವಾರಗಳು. ನಮಗೇನು ಇಂದ್ರಿಯಗಳದಾವ ದ್ವಾರಗಳು. ಅದರೊಳಗೆ ಬ್ರಹ್ಮಪುರ ಅಂತಾರೆ ಶರೀರಕ್ಕೆ.
ಬ್ರಹ್ಮಪುರ ಅಂದರೆ ಬ್ರಹ್ಮನು ವಾಸಿಸುವಂತಹ ಜಾಗ. ನಾವು ದೇವರಿದ್ದದಕ್ಕೆ ದೇವಸ್ಥಾನ ಅಂತೀವಲ್ಲ, ಹಂಗೆ ಬ್ರಹ್ಮ ಇದ್ದದ್ದು ಬ್ರಹ್ಮನ ಸ್ಥಾನ ಇದು. ಅದಕ್ಕೆ ಊರು ಬ್ರಹ್ಮಪುರ ಅಂತ. ಅದಕ್ಕೆ ಬ್ರಹ್ಮಪುರೇ ದಹರಂ ಪುಂಡರೀಕಂ ವೇಶ್ಮ ದಹರೋ ಯಸ್ಮನ್ ಅಂತರಾಕಾಶ ತಸ್ಮಿನ್. ಬ್ರಹ್ಮ ಕಾರ್ಯಕ್ರಮದಲ್ಲಿ ಅಧ್ಯಕ್ಷೀಯ ಮಾತುಗಳು. ಶಿರೋಸರು ನಮಗೆ ಸಮಯದ ಲಿಮಿಟ್ ಹಾಕಿ ಕೊಟ್ಟಿದ್ದಾರೆ. ಈ ಡಿಸ್ಟ್ರಿಕ್ಟ್ 5 ನಿಮಿಷ ಜಾಸ್ತಿ ಆದರೂ ಮಾನ್ಯ AV ದೇಸಾಯಿ ಅವರು ಅಧ್ಯಕ್ಷೀಯ ಮಾತುಗಳನ್ನು ಆಗಬೇಕಾಗಿದೆ. ಆತ್ಮ ಶರೀರ ಬಿಡ್ತು ಏನಕ್ಕೆ ಇದಕ್ಕೆ ನಾವೇನು ಕರಿತೀವಿ? ಶವ ಅಂತೀವಿ, ಸತ್ತ ಅಂತೀವಿ. ಆತ್ಮ ಹೊರಗೆ ಹೋತು ಖಲಾಸ್. ಅದಕ್ಕೆ ಈ ಶರೀರದೊಳಗೆ ಬಿದ್ದು ಆ ಚೈತನ್ಯವನ್ನು ಕೊಡ್ತಾ ಇದ್ದಾನೆ. ಪ್ರತಿಯೊಂದು ಕಣದ ಶರೀರದ ಪ್ರತಿಯೊಂದು ಕಣಕ್ಕೂ ಚೈತನ್ಯ ಕೊಡ್ತಾನೆ. ಅದು ಇದ್ದದಕ್ಕೆ ಕಣ್ಣು ಕಾಣಿಸ್ತಾವೆ, ಕಿವಿ ಕೇಳಿಸ್ತಾವೆ, ಮಾತಾಡ್ತೀವಿ. ನಮ್ಮ ಆ್ಯಕ್ಟಿವಿಟಿ ನಮ್ಗೆ ಗೊತ್ತಾಗುವ ಆ್ಯಕ್ಟಿವಿಟಿ, ಒಳಗೆ ನಡೆಯುವಂಥ ಗೊತ್ತಾಗದೇ ಇದ್ದ ಆ್ಯಕ್ಟಿವಿಟೀಸ್ ಎಲ್ಲ ಅದಕ್ಕೆಲ್ಲ ಮಾಡಿಸೋನು ಆತ್ಮನೇ. ಸ್ವಯೋ ಅಯಮಾತ್ಮ ಇದಂ ಅಮೃತಂ ಇದಂ ಬ್ರಹ್ಮ ಇದಂ ಸರ್ವಂ. ಈ ಆತ್ಮನ ಜ್ಞಾನವು ಅಮೃತತ್ವಕ್ಕೆ ಕಾರಣ. ಅಮೃತತ್ವ ಅಂದರೆ ಅಮೃತ, ಮೃತ್ಯು ಅಂದರೆ ಸಾಯೋದು. ಅಮೃತ ಅಂದರೆ ಸಾವಿಲ್ಲ. ಸತ್ಯ ಸತ್ಯ ಅಂತ ಹೆಚ್ಚೆತ್ತಿ ನಾವು ಏನು ಹೇಳ್ತೇವೆ. ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿ ಇವತ್ತೊಂದು ವಿಶೇಷವಾಗಿರುವಂಥ ದತ್ತಿ ಕಾರ್ಯಕ್ರಮ. ಡಾಕ್ಟರ್ ಬಸಯ್ಯ ಶಿರೋಳ ಅವ್ರದ್ದು ದತ್ತಿ ದಾನಿಗಳಾಗಿರುವಂಥವರು, ಅವರ ಮಕ್ಕಳು. ಇಂಥ ಒಂದು ದತ್ತಿ ಕಾರ್ಯಕ್ರಮವನ್ನು ನಮ್ಮ ಸಂಘದಲ್ಲಿ ಇಟ್ಟು ಪ್ರತಿ ವರ್ಷ ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯುವ ಹಾಗೆ ಮಾಡಿದ್ದಕ್ಕಾಗಿ ಅವರೆಲ್ಲರಿಗೂ ತಮ್ಮೆಲ್ಲರ ಪರವಾಗಿ ನಾನು ಅತ್ಯಂತ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇನ್ನು ಇವತ್ತಿನ ಈ ದತ್ತಿ ಕಾರ್ಯಕ್ರಮದ ಅಂಗವಾಗಿ ಏರ್ಪಡಿಸಿರುವಂಥ ಉಪನ್ಯಾಸ ಆತ್ಮದ ಅರಿವು ಭಾಳಷ್ಟು ಆಲೋಚನೆಗೆ ಹಚ್ಚುವ ರೀತಿಯಲ್ಲಿ ಅವರು ವಿಷಯವನ್ನು ಮಂಡನೆ ಮಾಡಿದ್ದಾರೆ. ನಾನು ಅವರ ಅಧ್ಯಾತ್ಮ ಗ್ರಂಥಗಳನ್ನು ಓದಿದ್ದೇನೆ. ಒಂದು ಅಧ್ಯಾತ್ಮ ಗ್ರಂಥದ ಬಗ್ಗೆ ಒಂದು ಲೇಖನವನ್ನು ಕೂಡ ಬರೆದುಕೊಟ್ಟಿದ್ದೇನೆ. ಆದರೆ ಈ ಅಧ್ಯಾತ್ಮ ಅನ್ನೋದು ಅಷ್ಟು ಸರಳ ಅಲ್ಲ ಅಂತ ನನಗೂ ಕೂಡ ಅನಿಸಿದೆ. ಪ್ರಯತ್ನ ಮಾಡೋದು, ಅದು ಆತ್ಮದ ಬಗ್ಗೆ ಅರಿವನ್ನು ಉಂಟು ಮಾಡಿಕೊಳ್ಳುವ ಅನೇಕ ಸಂಗತಿಗಳನ್ನು ಅವರು ಪ್ರಸ್ತಾಪ ಮಾಡಿದರು. ಅವರಿಗೆ ಸಂಘದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಸಹೋದ್ಯೋಗಿಗಳನ್ನು ಸನ್ಮಾನಿಸಿರುವುದೇ ಭಾಳ ಒಂದು ವಿಶೇಷವಾಗಿರುವಂಥದ್ದು. ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ತಮ್ಮ ಗುರುಗಳನ್ನು ಸನ್ಮಾನಿಸ್ತಿರ್ತಾರೆ. ಎಷ್ಟೇ ವೈಮನಸ್ಸುಗಳು ಬಂದರೂ ಕೂಡ ಇಂಥ ಒಂದು ಎಲಿವೇಷನಲ್ಲಿ ಆ ಸ್ನೇಹವನ್ನು ಕಾಪಾಡಿಕೊಂಡು ಬಂದಂಥ, ಆತ್ಮೀಯತೆಯನ್ನು ಉಳಿಸಿಕೊಂಡು ಬಂದಂಥ ಆ ಸಹೋದ್ಯೋಗಿಗಳಾದಾರಲ್ಲ, ಒಂದೇ ಕಾಲೇಜಿನಲ್ಲಿ ಕೆಲಸ ಮಾಡಿರುವಂಥವ್ರು ಇದ್ದಾರಲ್ಲ, ಅವರನ್ನು ಒಂದೇ ವೇದಿಕೆಯಲ್ಲಿ ಸನ್ಮಾನ ಮಾಡಿರುವಂಥ ಒಂದು ಕಾರ್ಯಕ್ರಮ. ಮೊದಲನೇದವರು ಡಾಕ್ಟರ್ BV ಶಿರೂರವರು, ನನ್ನ ವಿದ್ಯಾಗುರುಗಳು. ಅವ್ರ ಬಗ್ಗೆ ಬೇಕಾದಷ್ಟು ವಿಷಯ ಇದೆ, ಗಂಟೆಗಟ್ಟಲೆ ಮಾತಾಡುವಷ್ಟು ವಿಷಯ ಇದೆ. ಅವರು PhD ಮಹಾಪ್ರಬಂಧ, ಅದನ್ನು ಕೂಡ ಅತ್ಯಂತ ಮಹತ್ವದ್ದಾದಂಥ ಶ್ರವಣಬೆಳಗೊಳ ಅನ್ನುವಂಥ ಕೇಂದ್ರವನ್ನು ಕುರಿತದ್ದು ಇದೆ. ಅವರು ತಮ್ಮ ಅನುಭವಗಳನ್ನು ತಮ್ಮ ಅಭಿನಂದನಾ ಗ್ರಂಥದಲ್ಲಿಯೂ ಕೂಡ ಬರೆದಿದ್ದಾರೆ. 2002ರಲ್ಲಿ ಶ್ರೀಸಂಪದ ಅವರ ಅಭಿನಂದನಾ ಗ್ರಂಥ ಬಂದಿದೆ. ಆ ಗ್ರಂಥದ ಅವರ ಇಡೀ ಆತ್ಮಚರಿತ್ರೆಯನ್ನು ನಾನು ಓದಿದ್ದೇನೆ. ಅದರಲ್ಲಿ ಎಲ್ಲ ಸಾರ್ ಪರಿಚಯ ಬರ್ತದೆ. ಎಲ್ಲ ಸಾರ್ ಬಗ್ಗೆ ಕೇಳಿದ್ದಾರೆ. ನಾನು ಚೇಗರೆಡ್ಡಿ ಸರ್ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯಗಳನ್ನು ಬರೆದಿದ್ದಾರೆ. ಆದರೆ ಅವರು ನೋಡಿದ್ದಿಲ್ಲ. ಇವತ್ತು ವೇದಿಕೆ ಮೇಲೆ ನೋಡಿ ನನಗೆ ಅತ್ಯಂತ ಸಂತಸವಾಯಿತು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಡಾಕ್ಟರ್ BV ಶಿರೂರ್ ಅವರಿಗೆ, ಚೇಗರೆಡ್ಡಿ ಸರ್ ಅವರಿಗೆ ಮತ್ತು AB ಹಿರೇಮಠ ಸರ್ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೀನಿ.
ಇನ್ನು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥವರು ಎ ಬಿ ದೇಸಾಯಿ ಅವರು, ಮಾಜಿ ಶಾಸಕರು, ದಾರ್ಶನಿಕರು ಅನ್ನೋದನ್ನು ಕೂಡ ನಾನು ಈ ಸಲ ಕೇಳಿದೆ. ಈಗ ರಾಜಕಾರಣಿಗಳು ಆಧ್ಯಾತ್ಮಿಕ ಚಿಂತನೆ ಮಾಡೋದು ಭಾಳ ಕಡಿಮೆ. ಅಂಥದ್ರಲ್ಲಿ ರಾಜಕಾರಣ ಮಾಡಿಯೂ ಕೂಡ ಆ ಅಧ್ಯಾತ್ಮವನ್ನು ಮೈಗೂಡಿಸಿಕೊಂಡು ಅದರ ಬಗ್ಗೆ ಆಳವಾದಂಥ ಗ್ರಂಥಗಳನ್ನು ಅಧ್ಯಯನ ಮಾಡಿರುವಂಥವರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅವರು ಮಾತನಾಡಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ, ಸಂಘದ ಪರವಾಗಿ ನಾನು ಧನ್ಯವಾದಗಳು ಹೇಳ್ತೇನೆ. ಇಷ್ಟೊಂದು ಸಂಖ್ಯೆಯಲ್ಲಿ ತಾವೆಲ್ಲರೂ ಹಿರಿಯರು ಆಗಮಿಸಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನು ತಂದುಕೊಟ್ಟಿದ್ದೀರಿ. ತಮಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸಾಕಷ್ಟು ಜನ DM ಹಿರೇಮಠ ಅವರು, ಎಲ್ಲ ಅಂಗಡಿ ಅವರು, CS ಪಾಟೀಲ್ ಸರು, ಶಿವಳ್ಳಿ ಸರು, ಕುಂಟಿ ಸರು, ಸಾಕಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ತಮಗೆಲ್ಲರಿಗೂ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕಾರ್ಯಕ್ರಮದಲ್ಲಿ ಅನೇಕ ಸಂಘದ ಪದಾಧಿಕಾರಿಗಳು, ಶಂಕರ್ ಹಲಗತ್ತಿ ಅವರು, ಜಿಂದಲ್ ಖಡಗಿ ಅವರು, ಬಾವಿಕಟ್ಟಿ ಸರು, ಸಾಕಷ್ಟು ಜನ ಭಾಗವಹಿಸಿದ್ದಾರೆ. ಪದಾಧಿಕಾರಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನೋಡ್ರಿ, ಬಹಳ ಜನ ತಮ್ಮ ನಿಲುವಿನ ಬಗ್ಗೆ ತಮ್ಮ ಪರಿಚಯ ಮಾಡಿಕೊಡೋ ಮುಂದೆ ಅವ್ರು ಹೇಳ್ತಾ ಇರ್ತಾರ. ಶಂಕರನಾಗ್ ಸಿನಿಮಾ ಹೇಳ್ತಾನಲ್ಲ ಅವನ ಯಾವುದೋ ಸಿನಿಮಾದಾಗ, ನೋಡಿ ಸ್ವಾಮಿನ ವಿರೋಧ ಹಿಂಗೆ ಅಂತ. ಹಂಗೆ ಇವರು ನಾ ಹಿಂಗ ಅನ್ನುವಂಥ ಒಂದು ಅದ್ಭುತವಾದಂಥ ಆಧ್ಯಾತ್ಮಿಕವಾದಂಥ ಯಾವ ಸಾಹಿತಿಗೂ ಕಡಿಮೆ ಇಲ್ಲದಂತೆ ನಾಡಿನ ಪ್ರಸಿದ್ಧ ಸಾಹಿತಿಗಳನ್ನು ಹಿಂದಿಕ್ಕುವಂತೆ ಈ ಗ್ರಂಥವನ್ನ ರಚಿಸಿದವರು ನನ್ನ ಗುರುಗಳಾದ ಪ್ರೊಫೆಸರ್ ಬಸಯ್ಯ ಶಿರೋಳ. ನರೇಗಲ್ ಕಾಲೇಜಿನಲ್ಲಿ ನಾನು ಅವರ ವಿದ್ಯಾರ್ಥಿ. 1976ರಲ್ಲಿ ಅವರ NCC ಟೀಮ್ನಲ್ಲಿ ಇದ್ದವನು. ಅವರ ಕುರಿತು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬಹಳ ಸಂತೋಷದಿಂದ ಅವರು ನನಗೆ ಇಲ್ಲಿ ತೋರಿಸುವಂತಾನೆ ಒಂದ್ಸಾರಿ ಪ್ರಥಮ ಪೇಜ್ ಅನ್ನು ತಾವು ನೋಡ್ಬಿಟ್ರೆ ಗೊತ್ತಾಗ್ತದೆ. ಆತ್ಮೀಯ ಶಿಷ್ಯನಾದ ನೋಡಿ, ಶಿಷ್ಯನಾದ ಶ್ರೀ ಅನಿಲ್ ಕುಮಾರ್ ಮುಗುಳಿ ಅವರಿಗೆ ಶುಭಾಶೀರ್ವಾದಗಳು ಅಂತ ಫೆಬ್ರವರಿ ತಿಂಗಳಿನಲ್ಲಿ ಶ್ರೀ ಶಿರೋಳ ಗುರುಗಳು ನನಗೆ ಈ ಪುಸ್ತಕ ಕೊಟ್ಟಿದ್ರು. ಇವತ್ತು ಇದನ್ನು ಸಾರಸ್ವತ ಲೋಕದಲ್ಲಿ ಜೊತೆಗೆ ಅವರ ಎಲ್ಲ ಕಾರ್ಯಕ್ರಮದ ವಿಡಿಯೋಗಳನ್ನು ಕೂಡ ನಾನು ಈಗ ಮಾಡ್ತಾ ಇದ್ದೀನಿ. ದಯವಿಟ್ಟು ಆಲಿಸಿ. ನಮಸ್ಕಾರ. ನಾನು ಈ ಮೊದಲೇ ಹೇಳ್ದಂಗೆ ಈ ಗ್ರಂಥಕರ್ತ ಪ್ರೊಫೆಸರ್ ಬಸಯ್ಯ ಶಿರೋಳ ಅವರು ನನಗೆ PUC ಒಳಗೆ ಫಸ್ಟ್ ಇಯರ್ ಇದ್ದಾಗ, ಪ್ರಥಮ ವರ್ಷದ ವಿದ್ಯಾರ್ಥಿ ಇದ್ದಾಗ ನರೇಗಲ್ ಕಾಲೇಜ್ ಒಳಗೆ ಸಂಸ್ಕೃತ ವಿಷಯವನ್ನು ಬೋಧಿಸಿ ಎಷ್ಟೊಂದು ಚೆನ್ನಾಗಿ ಪಾಠ ಮಾಡ್ತಿದ್ರು ಅಂದ್ರೆ ಬಹುಶಃ ನಾ ಅನ್ಕೊಂತಿದ್ದೆ ಬಹಳ ರಸಿಕ ಶಿಖಾಮಣಿ ಇವರು ಅಂತ. ಒಂದು ಇಲ್ಲೇ ಪ್ರಿಯರೇ, ನಾ ಹೇಳಬೇಕಾದ ಅವರು ಈ ಇಳಿ ವಯಸ್ಸಿನಲ್ಲೂ ಕೂಡ 80ರ ನಂತರ ಇಳಿ ಅಥವಾ ಏರು ವಯಸ್ಸು ಅಂತ ಏನಾದ್ರೂ ಕರೆಯುವುದು, ಆದರೆ ಅವರು ಅದೇ ಥರದ ಮುಗ್ಧತೆಯಿಂದ, ಅದೇ ಥರದ ಒಂದು ರಸಿಕ ಭಾವನೆಯಿಂದ ಅವರು ಮಾತಾಡ್ತಾರೆ. ಈಗ ಇವರ ಈ ಗ್ರಂಥದ ವಿಮರ್ಶೆ ಮಾಡೋದಕ್ಕಿಂತ ಮೊದಲು ಅದರ ಬೆನ್ನುಡಿಯನ್ನ ನಾವು ಒಂದ್ಸಾರಿ ಚೆಕ್ ಮಾಡೋಣ. ಒಂದ್ಸರಿ ನೋಡಿ, ಬೆನ್ನುಡಿ ಜಿಗಿದ ಕನಸು ತೂಕಡಿಕೆಯ ತೆಕ್ಕೆಯಿಂದೆದ್ದು ಛಲ ಬಿಡದೆ ಬಲದ ಬೆಲೆ ಕಂಡು ನೆಗೆದೆವ ಗುರಿಯ ರೆಕ್ಕೆ ಬಿಚ್ಚಿ ಪುಕ್ಕ ತೆಗೆದು ಹಿಗ್ಗಿನ ಸುಗ್ಗಿಯ ಒಕ್ಕಲು ತೆಕ್ಕೆಗೆ ಜಿಗಿದು ಮಾಗುವ ಕನಸಿದು. ಇದನ್ನ ಬರೆದವರು ನಿಂಗಣ್ಣ ಕುಂಟಿಯವರು. ಇವರು ಇನ್ನೊಬ್ಬ ಮಹಾನ್ ಕಲಾವಿದರು. ನಮ್ಮ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ನಾವು ಇದ್ರ ಜೊತೆಗೆ ಮಾಡಿದಂತ ನಾಟಕಗಳು ಇನ್ನೂ ನೆನಪದಾವೆ. ನಾನು ಜಗಜ್ಯೋತಿ ಬಸವೇಶ್ವರ ನಾಟಕದೊಳಗ ಮಹಾರಾಜನ ಪಾತ್ರ, ಬಿಜ್ಜಳ ಮಹಾರಾಜ. ಆದ್ರೆ ಇವರು ನಿಂಗಣ್ಣ ಕುಂಟಿಯವರು ಮಹಾಮಂತ್ರಿಗಳ ಪಾತ್ರ ಅದ್ಭುತವಾಗಿ ಅನ್ನಿಸಿತು. ಇವತ್ತು ಕೂಡ ಜೀವಂತಿಕೆಯಿಂದ, ಬಹಳ ಲವಲವಿಕೆಯಿಂದ ಅವರು ಭಾಗವಹಿಸ್ತಾರೆ.